ಎಂಥದ್ದು UK? ಬಟ್ ಇದು ಗ್ಯಾಂಗ್ಸ್ ಆಫ್ ಉತ್ತರ ಕರ್ನಾಟಕ. ಈಗ ಯಾರೂ ಇಲ್ವಲ್ಲ ಅಂದಾಗ ಮತ್ತೆ ನನಗೆ ನನ್ನ ದೇವರಾಗಿ ಸಿಕ್ಕಿದ್ದು ಯಾರು ಅಂದರೆ ರಮೇಶ್ ಅಣ್ಣ. ಇವತ್ತು ತುಂಬ ನಮಗೆ ಮೋಸ ಆಗ್ತಾ ಇರೋದು ಏನು ಅಂದರೆ, ಚಿತ್ರರಂಗದಲ್ಲಿ ಒಬ್ಬನಿಗೆ 10 ಜನ ಬರ್ತಾರೆ ಹಿಂದೆ. ಏನು ಅಂದರೆ ಕೂಗು ಟ್ರಾವೆಲ್ ಆಗೋಕ್ಕೋಸ್ಕರ ಇವರಿಷ್ಟು ಜನ. ಸಾಲದ್ದಕ್ಕೆ ನಿಜ ಹೇಳ್ತೀನಿ, ಎಲ್ರಿಗೂ ಮೌತ್ ಪೀಸಸ್ಗಳು ಕೊಡಲಾಗಿದೆ, ವಾಕಿ ಟಾಕೀಸ್ ಕೊಡಲಾಗಿದೆ. ಇದೊಂದು ವಾಕಿ ಟಾಕಿ ಬೆಲೆ ಬಂದು ಇವತ್ತು 650 ರೂಪಾಯಿ ಅಣ್ಣ. ಮಿನಿಮಮ್ ಅದು ಇವತ್ತು 10 ಪೀಸ್ ಇರುತ್ತೆ, 6,500 ರೂಪಾಯಿ. ಅದು ಪ್ರೊಡ್ಯೂಸರ್ ಎದೆ ಮೇಲೆ ಎಳಿತಾ ಇರೋಂಥ ಬರೆ. ನಾವೇನು ಮಾಡೋದಲ್ಲ, ಸಿನಿಮಾ ತನಗೆ ಏನು ಬೇಕೋ ಅದನ್ನು ಅದೇ ಆರಿಸ್ಕೊಳುತ್ತೆ. 21 ನಿಮಿಷ ಆಗುತ್ತೆ, ಅಣ್ಣಂಗೆ ಫೋನ್ ಮಾಡ್ತೀನಿ. ಅವ್ನು ಹೇಳಿದ ಕರೆಕ್ಟನ್ನ, ಅವ್ನ ಜಡ್ಜ್ಮೆಂಟ್ ಕರೆಕ್ಟ್. ಯಾಕೆಂದರೆ ಅವ್ನಿಗೆ ಆಲ್ರೆಡಿ, ನೀವು ನಂಬ್ತಿರೋ ಇಲ್ವೋ, ವಡಾ ಚೆನ್ನೈ, ಕಪಾಲಿ, ಈ ಥರದ ಅವ್ನು 100-150 ಪಿಕ್ಚರ್ ಅವ್ನು ಮಿಕ್ಸಿಂಗ್ ಮಾಡ್ಬಿಟ್ಟು, ಅವ್ನು ಗೊತ್ತು ಅವ್ನು ಮೂಡ್ ಎಲ್ಲಿ ತೊಗೊಂಡೋಗಿ ಪಿಕ್ಚರ್ ನಿಲ್ಲತ್ತೆ ಅಂತ. ಅವ್ನು ಮೂಡ್ ಚೆನ್ನಾಗಿ ಗೊತ್ತು ಅವ್ನಿಗೆ. ಅಖಂಡ 2 ನೀವು ಕೇಳಿದ್ದಲ್ಲ, ಜಾತ್ ಗೀತ್ ಎಲ್ಲ ಮಾಡಿರೋಂಥ ವ್ಯಕ್ತಿ. ಅವ್ನಿಗೊಂದು ಕಮರ್ಷಿಯಲ್ ಫೀಲ್ ಸಿಕ್ಬಿಟ್ಟು, ಇಲ್ಲಿ ಪಿಕ್ಚರ್ ಎಂಡ್ ಆಗ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅದನ್ನ ನಾನು ಮೀರ್ ಹೋದ್ರೆ ಅದು ದಟ್ಸ್ ಎ ಲಾಸ್ ಫಾರ್ ಅಸ್. ನೀವು ಹೇಳಿದ್ರೆ ಗೊತ್ತಾ, ಹಂಗೆ ಮಡ್ಸಾಕಿದ್ರು ನಿಮ್ಮ ಕೈಲಿ ಬರೆಯೋ ಶಕ್ತಿ ಇತ್ತು ಅಂದ್ರೆ 100 ಹಾಳೆ ಬರೀತಾರೆ. ಪಿಕ್ಚರ್ ಇಲ್ಲಿ ಎಂಡ್ ಆಗ್ತಿದೆಪ್ಪ ಅಂತ ತೋರಿಸಿದ್ವಿ. ಒಂದು ದಿವಸದಲ್ಲಿ ನೀವು ಪಿಕ್ಚರ್ ಮುಗಿಸ್ಕೊಂಡ್ ಬರ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ಸಿನಿಮಾ ಬಗ್ಗೆ ಅರಿವೇ ಇಲ್ಲದಿರುವಂತಹ ಮೆಂಬರ್ಸ್ಗಳು ಇವ್ರ ಪಕ್ಕದಲ್ಲಿ ಕೂತ್ಕೋತಾರೆ. ದ ಪಿಲ್ಲರ್ಸ್ ಅಂತ ಏನು ಕರೀತಾರೆ ಸೆನ್ಸಾರ್ಗೆ, ಈ 4-5 ಜನ ಮೆಂಬರ್ಗಳು ಇರ್ತಾರಲ್ಲ, ಅವ್ರಿಗಂತೂ ಈಗ ಯಾರಿಗೂ ಬೇಸಿಕ್ ಸಿನಿಮಾ ಸೆನ್ಸು ಇಲ್ಲ. ಈಗೋ ಮೇಲೆ ವರ್ಕ್ ಮಾಡ್ತಾರಣ್ಣ. ನಾನೊಂದು ಸೀನ್ ಕಟ್ ಮಾಡಿದ್ಯಾ, ನೀನ್ ಕಟ್ ಮಾಡಿದೆ, ನಾನು ಒಂದು ಕಟ್ ಮಾಡ್ತೀನಿ ತಗೋ ಅಂತ ನೀವು ಪಕ್ಕದಲ್ಲಿರೋ. ಅವ್ನ ಪಕ್ಕದಲ್ಲಿ ನೀವು 2 ಮಾಡಿದ್ರೆ ನಾನು 4 ಕಟ್ ಮಾಡ್ತೀನಿ ತಗೋ ಅಂತಾನೆ. ಇಬ್ರು ಖುಷಿಯಾಗಿ ಅಣ್ಣ ಕರೆದ್ರಲ್ಲ, ಏನಾಗುತ್ತೆ ಕೊಟ್ಬಿಡ್ತಾರೆ ಬನ್ನಿಣ, ಏನೋ ಒಂದಷ್ಟು ಕಟ್ ಹೇಳ್ತಾರೆ. ಎಲ್ಲ ಆಗಿ ಒಳಗಡೆ ಹೋದ್ರೆ ಅಗೈನ್ ಇಟ್ಸ್ ಎ ಬ್ಯಾನ್. ಇದರಲ್ಲಿ 6 ಜನ ಮಾತ್ರ ನಿಮ್ಗೆ ಗೊತ್ತಿರೋರು ಬಿಟ್ರೆ, ಇನ್ನು 49-50 ಜನ ಉತ್ತರ ಕರ್ನಾಟಕದ ಎಲ್ಲ ಹೊಸ ಪ್ರತಿಭೆಗಳು. ಅವ್ರ ಮುಖ ನೋಡಿದ ತಕ್ಷಣ ಅವ್ರಿಗೊಂದು ಖುಷಿ, ಪರದೆ ಮೇಲೆ ನಾನು ಬಂದ್ಬಿಟ್ನಾ ಅನ್ನೋರು. ಎಲ್ಲವೂ ಅಲ್ಲೇ, ಸರ್ವಸ್ವವೂ ಅಲ್ಲೇ. 55 ಡ್ರಾಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಈ ಜೀವಕ್ಕೆ ಕಿವಿನೇ ಕೇಳಲ್ಲ. 20 ರೂಪಾಯಿ ಕೊಟ್ಟರೆ ಅನ್ನ ಸಾಂಬಾರ್ ಸಿಗುತ್ತೆ, ಆದ್ರೆ ನಾನ್ ವೆಜ್ ಸಿಗಲ್ಲ. ಸೊ ಆ ರೀತಿಯಲ್ಲಿ ಒಂದಷ್ಟು ಮಾಡಿದ್ವಲ್ಲ, ಅದಕ್ಕೆಲ್ಲ ಏನು ಅಂದ್ರೆ, ಮೊದಲಿಂದ ನಾವು ಅನ್ಕೊಂಡಿದ್ದು ಹೊಟ್ಟೆ ಕಟ್ಟೋ ತಾಕತ್ತಿರ್ಬೇಕು. ಅದಿದ್ದವನು ಒಳಗೆ ಬನ್ನಿ. ಹೊಟ್ಟೆ ಬೆರಿಯಾ ತಿಂತೀನಿ ಅಂದವರು ಬಿಟ್ಬಿಡಿ. ಈ ಸಂಬಂಧ ಅಷ್ಟೇ, ನಮ್ಗೆ ಇನ್ನೇನಿಲ್ಲ. ಕೊಂಚ ಈ ಕಾಲು ಸ್ವಲ್ಪ ಆಗಲ್ಲ. ಮನೆಗೆ ಬರೋರು, ಊಟ ಮಾಡೋರು, ಸಂಬಂಧಗಳು ತುಂಬ ಚೆನ್ನಾಗಿತ್ತು. ದೇವ್ರು ಅದೇನೋ, ನಾವು ಯಾರನ್ನ ಇಷ್ಟಪಡ್ತೀವೋ ಅವ್ರನ್ನ ಹೊಡೆದ್ಬಿಡ್ತಾನೆ ಫಸ್ಟ್. ತಂದೆ ತಾಯಿಗಳು ಬರ್ತಾರೆ ಸರ್, ತಂದೆ ತಾಯಿ ಬರ್ತಾರೆ, ಜನ್ಮವನ್ನು ಕೊಡ್ತಾರೆ, ಹೊರಟೋಗ್ತಾರೆ. ಬಟ್ ಒಬ್ಬೊಬ್ಬರು ಬಂದ್ಬಿಡ್ತಾರೆ ಸರ್, ತಂದೆಗಿಂತ ಹೆಚ್ಚಾಗಿ ನಿಂತ್ಬಿಡ್ತಾರೆ. ಒಂದು ಹೊತ್ತಿನ ಊಟಕ್ಕೋಸ್ಕರ ಬಂದ್ವಿ ನಾವು ಅಷ್ಟೇ, ನನಗೆ ನೀನಕ್ಕೂ ಬರಲಿಲ್ಲ ಸರ್. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಮ್ಮ ಸ್ಟುಡಿಯೋಕ್ಕೆ ಬರೋರೆಲ್ಲರೂ ಬಿಯಾಂಡ್ ಲಿಮಿಟ್ಸೇ ವ್ಯಕ್ತಿಗಳು. ಬರೀ ವ್ಯಕ್ತಿಗಳಲ್ಲ, ಅವರು ಶಕ್ತಿಗಳಾಗಿರ್ತಾರೆ. ಮುಖ್ಯವಾಗಿ ಇವತ್ತೊಂದು ಸಣ್ಣ ಇನ್ಸಿಡೆಂಟಿನ ವಿವರಣೆ ಕೊಟ್ಟು ಮುಂದುವರಿತೀನಿ. ಅದು ಒಂದು ಕಾರ್ಡ್ ಬಗ್ಗೆ. 2014ರಲ್ಲಿ ನನಗೆ ಬಂದ ಒಂದು ಕಾರ್ಡ್ ಇದನ್ನು ಬರೆದವರು ಮಾಸ್ಟರ್ ವಿಠಲ್, ನೃತ್ಯ ನಿರ್ದೇಶಕ ಅಂತ. ಇವರು ಕಲ್ಪನಾಗೆ ಡ್ಯಾನ್ಸ್ ಹೇಳಿಕೊಟ್ಟವರು, ಮೋಹನ್ ಆಳ್ವಾಗೆ ಡ್ಯಾನ್ಸ್ ಹೇಳಿಕೊಟ್ಟವರು, ತುಂಬ ಹಿರಿಯರು. ಅವರು ಮೋಡಿ ಅಕ್ಷರದಲ್ಲಿ ನನಗೊಂದು ಕಾರ್ಡ್ ಬರೆದಿದ್ದಾರೆ. ನನಗೊಂದು ಪ್ರಶಸ್ತಿ ಬಂದಿತ್ತು ಆಗ. ಅದರ ಅಡ್ರೆಸ್ಸು ಗಣೇಶ್ ಕಾಸರಗೋಡು, ಚಲನಚಿತ್ರ ಸಾಹಿತ್ಯ ಪ್ರಶಸ್ತಿ, ಕಾಸರಗೋಡು. ಇಷ್ಟು ಇದೆ ಅಡ್ರೆಸ್ಸು. ಕಾಸರಗೋಡು ಅದು ಕೇರಳ, ಅಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ. ಆದರೂ ಕೂಡ ಈ ಕಾರ್ಡು ನನ್ನ ಕೈ ಸೇರಿದೆ. ಕಾಸರಗೋಡಿನಲ್ಲಿರುವಂಥ ನನ್ನ ತಮ್ಮ ವಿವೇಕ ಈ ಕಾರ್ಡು ನೋಡಿಬಿಟ್ಟು ಗಾಬರಿಯಾಗಿ ನನಗೆ ಫೋನ್ ಮಾಡ್ದ. ಅಣ್ಣ, ಒಂದು ಕಾರ್ಡ್ ಬಂದಿದೆ, ಅದರಲ್ಲಿ ನಿನ್ನ ಹೆಸರು ಬಿಟ್ಟರೆ ಕಾಸರಗೋಡು ಅಂತೇಳಿ ಇಷ್ಟೇ ಇರೋದು, ಇನ್ನೇನೂ ಇಲ್ಲ. ಬಟ್ ಈ ಕಾರ್ಡ್ ಹೇಗೆ ಬಂತು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂತೇಳಿ. ಈ ಕಾರ್ಡು ಇದೊಂದು ಸರ್ಟಿಫಿಕೇಟ್ ಥರ ನಾನು ತೆಗೆದಿಟ್ಟಿದ್ದೀನಿ. 2014ರಿಂದ ಇವತ್ತಿನವರೆಗೆ. ವಿಠ್ಠಲ ಮಾಸ್ಟ್ರು ಈಗಿಲ್ಲ. ಇದರ ಬಗ್ಗೆ ವಿವರಣೆ ಕೊಡಲಿಕ್ಕೆ ಕಾರಣ ಏನಂದರೆ,
ಹೆಸರೇ ವಿಳಾಸವಾಗಿರುವಂಥ ಒಂದು ಸಂದರ್ಭ ಸೃಷ್ಟಿಯಾಗಬೇಕು. ನಾನು ಯಾವುದೋ ಒಂದು ಫಂಕ್ಷನ್ಗಳಿಗೆಲ್ಲ ಹೋದಾಗ, ಯಾವುದೋ ಒಂದು ಸ್ಕೂಲಿಗೆ ಫಂಕ್ಷನ್ಗೆ ಹೋದಾಗ ಅಲ್ಲಿನ ಮಕ್ಕಳಿಗೆ ಹೇಳೋದಷ್ಟೇ, ನಿಮ್ಮ ಹೆಸರೇ ವಿಳಾಸವಾಗಿರುವಂಥ ಒಂದು ಸಾಧನೆಗೆ, ಸಾಹಸಕ್ಕೆ ಹೋಗಿ, ಅದು ನಿಮ್ಮನ್ನು ಒಂದು ದೊಡ್ಡ ಸ್ಥಿತಿಯಲ್ಲಿ ಇಡ್ತದೆ ಅಂತೇಳಿ ಇದಿಷ್ಟನ್ನು ಹೇಳಿಕೊಂಡು ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಕೂತ್ಕೊಂಡಿದ್ದಾರೆ. ಹೆಸರೇ ವಿಳಾಸವಾದಂತಹ ಇಬ್ಬರು ದೊಡ್ಡ ವ್ಯಕ್ತಿಗಳು, ಶಕ್ತಿಗಳು. ಅವರಲ್ಲಿ ಒಬ್ಬರು ರವಿ ಶ್ರೀವತ್ಸ ಅಂತೇಳಿ. ತುಂಬ ವರ್ಷಗಳಿಂದ ನಾವು ಜೊತೆಲಿದ್ದವರು, ಜೊತೆಲಿ ಒಡನಾಟ ಇಟ್ಕೊಂಡವರು, ಸಣ್ಣ ಪುಟ್ಟ ಗುದ್ದಾಟ ಮಾಡಿದವರು. ನಿಮ್ಮ ಹತ್ರ ಗುದ್ದಾಟ ಮಾಡಿದವರು ಯಾರಿದ್ದಾರೆ ಅಂತ ನೀವು ಕೇಳ್ಬೋದು. ಹೌದು, ಬಟ್ ಅದರ ನಂತರದ ಸಂಬಂಧ ಇದೆಯಲ್ಲ, ಅದು ತುಂಬ ಚೆನ್ನಾಗಿರ್ತದೆ. ಸೊ ಹೆಸರೇ ವಿಳಾಸವಾಗಿ ಮಾರ್ಪಟ್ಟಿರುವಂತಹ ಇನ್ನೊಂದು ಹೆಸರು MS ರಮೇಶ್ ಅಂತ, ಸಂಭಾಷಣೆಕಾರರು. ಇವರು ಡೈರೆಕ್ಟ್ರು, ಅವರು ಸಂಭಾಷಣೆಕಾರರು. ಇಬ್ಬರೂ ಸೇರಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ, ಗ್ಯಾಂಗ್ಸ್ ಆಫ್ UK ಅಂತೇಳಿ. ಅದೇನು ಅಂತ ಗೊತ್ತಿಲ್ಲ, ಅದರ UK ಅಂದರೆ ಏನು, ಗ್ಯಾಂಗ್ಸ್ ಆಫ್ ಅಂದರೆ ಏನು, ಅದರ ಡೀಟೇಲೆಲ್ಲ ಹೇಳಲಿಕ್ಕೆ ಅವರೇ ಬಂದಿದ್ದಾರೆ. ಅವರನ್ನು ಇನ್ವೈಟ್ ಮಾಡೋಣ. ಆ ಸಿನಿಮಾ ಇದೇ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾಯಿದೆ. ಇಬ್ಬರು ಶಕ್ತಿವಂತರನ್ನು, ಇಬ್ಬರು ಹೃದಯವಂತರನ್ನು ನಾನು ಇನ್ವೈಟ್ ಮಾಡ್ತೀನಿ. ಸರ್ಗಳೇ ಬನ್ನಿ ನಮ್ಮ ಸ್ಟುಡಿಯೋಕ್ಕೆ. ತುಂಬ ಖುಷಿ ಆಯ್ತು. ನಾವು ನಿಮ್ಮ ಮುಂದೆ ಬೆಳೆದು ಅಲ್ಲ, ಸರ್ ಅಂತ ಹೇಳುವಾಗ ಸರ್ಗಳೇ ಇಬ್ಬರು ಇರೋದ್ರಿಂದ. ಇಬ್ಬರು ಸಾರ್ ಅಲ್ಲ ಸರ್, ನಿಮ್ಮ ಮುಂದೆ ಬೆಳೆದು ಬಂದಿರೋರೆ ನಾವು. ಥ್ಯಾಂಕ್ ಯು. ನೀವು ನೋಡದೇ ಇರೋಂಥದ್ದೇನೇನಿಲ್ಲ, ನಿಮ್ಮ ಮುಂದೆ ಬೆಳೆದು ಬಂದವರು. ಥ್ಯಾಂಕ್ ಯು. ನಾನು ಕೊಟ್ಟ ಇಂಟ್ರೊಡಕ್ಷನ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿ. ತುಂಬ. ಅಲ್ಲ, ನನ್ನನ್ನೇನೋ ಮಾಡಬೇಕು ಅಂತೇಳಿ, ವಿಳಾಸ ಹೆಸರೇ ವಿಳಾಸ ಆಗೋದು ಅಂತ ಹೇಳಿದರೆ ಅಂದಾಗಲೇ ಗೊತ್ತಾಯ್ತು ನಿಮ್ಮ ಬಗ್ಗೆ ಹೇಳ್ತಿದ್ದೀರಾ ಅಂತ. ಬಟ್ ಆದ್ರೂ ಅದನ್ನೇ ನಾನು ಇವತ್ತು ಹೇಳ್ತೀನಿ, ನೀವು ಹೇಳಿದ್ದಕ್ಕೇ ಅದೊಂದು ಸಾಧನೆ ನೀವು ಅವತ್ತೇ ಮಾಡಿಬಿಟ್ಟಿದ್ದೀರಿ. ನಾನು ಇದಕ್ಕೆ ಒಂದು ನಾನು ಅಂದ್ಕೊಂಡಿದ್ದೇನಪ್ಪ ಅಂದರೆ, ಪಟ್ಟಾಭಿರಾಮ್ ಸರ್ ಗೊತ್ತಲ್ಲ, MS ರಾಮಯ್ಯ ಅವ್ರ ಮಗ, ಅವ್ರು ಇದೇ ಮಾತನ್ನು ಹೇಳಿದ್ರು ಒಂದ್ಸಲ ನನಗೆ. ಅದು ಇವತ್ತು ಪಟಾರ ಅಂತ ಜ್ಞಾಪಕ ಬಂತು. ಅವ್ರು ಒಂದೇ ಹೇಳಿದ್ರು, ಸರ್ MS ರಾಮಯ್ಯ ಅಂತ ಬರ್ಬಿಟ್ರೆ ವರ್ಲ್ಡಲ್ಲಿ ಎಲ್ಲಿಂದ ಲೆಟರ್ ಹಾಕೋದು ಎಲ್ಲಿ ಹೊರಗೆ ಸರ್ ಅಂತಂದ್ರೆ, ಇನ್ನೇನು ಬೇಕಾಗಿಲ್ಲ ಸರ್ ಅಂತ. ಸೊ ನನಗೆ ಇವತ್ತು ಅದಕ್ಕೆ ಜ್ಞಾಪಕ ಆಯಿತು. ನೀವು ಅದನ್ನು ಅವತ್ತೇ ಮಾಡಿಬಿಟ್ಟಿದ್ದೀರಿ ಸರ್. ಇವತ್ತು ನಮ್ಗೆ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀರಿ. ಆ ಸಾಧನೆ ಮಾಡಿದವ್ರು ನಮ್ಮ ಇಂಟ್ರಡಕ್ಷನ್ ಕೊಟ್ಟಿದ್ದಕ್ಕೆ ನಾವು ಗ್ರೇಟ್. ಥ್ಯಾಂಕ್ ಯು. ಎಂಥದ್ದು ಇದು UK ಯುನೈಟೆಡ್ ಕಿಂಗ್ಡಮ್? ಇಲ್ಲ, ಕೆಲವರೆಲ್ಲ ಕಿಂಗ್ಡಮ್ ಆಫ್ ಕೋರ್ಸ್ ಅಲ್ವಾ, ಕಿಂಗ್ಡಮ್ ಅಂಡ್ ಯುನೈಟೆಡ್ ಯೂನಿಟಿ ಅದೆಲ್ಲ ಕರೆಕ್ಟ್. ಬಟ್ ಇದು ಗ್ಯಾಂಗ್ಸ್ ಆಫ್ ಉತ್ತರ ಕರ್ನಾಟಕ. UK ಉತ್ತರ ಕರ್ನಾಟಕ ಅದನ್ನ ಇಟ್ಟಾಗ ಒಂದಷ್ಟು ಜನ ಹಾಗೆ ಹೇಳಿ ನಮ್ಗೆ ಗೇಲಿ ಮಾಡಿದ್ದು ಉಂಟು. ಆ ಮಟ್ಟಕ್ಕೆ ಹೋಗಿ ಸಿನಿಮಾ ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿ ಅಂತ. ಅವರಿಗೆ ನಾವು ಹೇಳಿದಂಥದ್ದು ಮುಂದಿನ ದಿನಗಳಲ್ಲಿ ಇದರ ಒಂದು ಭಾಗವನ್ನು ಕೂಡ ಅಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೇವೆ. ದೇವರದಕ್ಕೆ ಆಶೀರ್ವಾದ ಮಾಡ್ತಾನೆ, ನೀವು ನೋಡ್ತೀರಾ ಅಂತ ಹೇಳಿರೋದು ಉಂಟು. ಆ ಥರದ್ದು ನಡೀತಾ ಇದೆ. ಗ್ಯಾಂಗ್ಸ್ ಆಫ್ UK ಭೀಮೆಯ ಮಡಿಲಲ್ಲಿ ಅಂತ ಟ್ಯಾಗ್ಲೈನ್. ಸೊ ಇದನ್ನು ಇಟ್ಕೊಂಡು ಪರಿಪಕ್ವವಾದಂತಹ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಆ ಮಣ್ಣಿನಲ್ಲಿ ಒಂದು ತೊಳಲಾಟದಲ್ಲಿ ಸಿಕ್ಕಾಕೊಂಡಂತಹ ಇಬ್ಬರು ಹೆಣ್ಮಕ್ಕಳ ಕಥೆಯನ್ನು ಎತ್ಕೊಂಡು ಬರ್ತಾ ಇದ್ದೇವೆ. ತುಂಬಾ ನಾನು ವಿಭಿನ್ನ ಮಗದೊಂದು ಏನು ಹೇಳಲಿಕ್ಕೆ ಇಷ್ಟ ಅಲ್ಲ. ಈಗ ಈವರೆಗೆ ಹೇಳಿದವರೆಲ್ಲ ಹಾಗೇನೆ. ಈಗ ಏನು ಅಂತಂದರೆ, ನಿಮ್ಮ ಮನಸ್ಸನ್ನು ಅದು ಖಂಡಿತವಾಗ್ಲೂ ಕಾಡುತ್ತೆ. ನಿಮ್ಮ ಸ್ಮೃತಿ ಪಟಲದಲ್ಲಿ ಗ್ಯಾರಂಟಿ ಅದು ಉಳ್ಕೊಳ್ಳುತ್ತೆ. ಹೊರಗೆ ಬರಬೇಕಾದ್ರೆ ಅಯ್ಯೋ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಈ ಥರ ಬಲಿ ಆಗ್ತಾರೆ ಅಂತ ಖಂಡಿತವಾಗ್ಲೂ ಪ್ರಶ್ನೆಯನ್ನು ಹಾಕಿ ಬರ್ತಾರೆ. ಆ ಥರದ್ರಲ್ಲಿ ಖಂಡಿತವಾಗ್ಲೂ ಬೇರೆ ರೀತಿಯ ಒಂದು ಸಿನಿಮಾ ಆಗುತ್ತೆ ಅನ್ನೋ ಒಂದು ಆಸೆ. ಹೇಗೆ ರಮೇಶ್ ಅವರು ನಿಮ್ಮ ಜೊತೆ ಸೇರಿಕೊಂಡ್ರು, ಅಥವಾ ರಮೇಶ್ ಅವ್ರ ಜೊತೆ ನೀವು ಹೇಗೆ ಸೇರಿಕೊಂಡ್ರಿ? ಇಲ್ಲ, ನನ್ನ ಮತ್ತು ಅಣ್ಣನ ಸಂಬಂಧ ಹೀಗೆ ಹೇಳಬೇಕು ಅಂತಂದರೆ, 1991ರಲ್ಲಿ ನಾನು ನನ್ನ BCom ಅನ್ನು ಮುಗಿಸಿ, ನನ್ನ ತಂದೆ ಶ್ರೀವತ್ಸ ರಂಗನಾಥ್ ಅಂತ ಹೇಳಿ, ದಿವಂಗತ ಶ್ರೀವತ್ಸ ರಂಗನಾಥ್ ಅವರು ಸಂಭಾಷಣೆ ಬರೀತಾ ಇದ್ದಂತಹ ಒಂದು ಬಲೇಕೇಶ್ವ ಅಂತ ಒಂದು ಸಿನಿಮಾ ಇತ್ತು. ಕಾಲೇಜಿಂದ ಹೊರಗೆ ಬಿದ್ದಿದ್ದೆ, ಆಗ ತುಂಬಾನೇ ದಪ್ಪ ಇದ್ದೆ. ಏನ್ ಮಾಡಕ್ಕೂ ಅವ್ರಿಗೇನು ಅಂತಂದ್ರೆ, ಇವ್ನ ಕೈ ಬಿಟ್ಟು ಹೊಟ್ಟೋಗ್ತಾನೆ, ಇವ್ನ ನಾನು ಅನ್ಕೊಂಡಂಗೆ ಆಗಲ್ಲ, ಇವ್ನ ಎದ್ರೆ ಕೂರಲ್ಲ, ಕೂತ್ರೆ ಇದ್ ಮಾಡಲ್ಲ, ಈ ತರ ಇರ್ಬೇಕಾದ್ರೆ ಇವ್ನ ಕಷ್ಟ ಆಗ್ಬಿಡತ್ತೆ ಅಂತ ಹೇಳಿ ಮೊದಲು ಇವನನ್ನ ಕೆಲ್ಸಕ್ಕೆ ಹಾಕ್ಬಿಡ್ಬೇಕು ಅಂತ ಹೇಳಿ ನನ್ನ ಕರ್ಕೊಂಡೋಗಿ ಆ ಬಲೇಕೇಶ್ವ ಅನ್ನೋ ಸಿನಿಮಾಕ್ಕೆ ಸೇರಿಸ್ತಾರೆ. ಅಲ್ಲಿ ನನಗೆ ಅಣ್ಣನ ಪರಿಚಯ. ಅಂದರೆ ಇದು ಕರೆಕ್ಟಾಗಿ 35 ವರ್ಷಗಳ ಹಿಂದೆ ನಡೆದದ್ದು. 35 ವರ್ಷದ ಹಿಂದೆ ಅಣ್ಣ ಆ ಸಿನಿಮಾಗೆ ಅಸೋಸಿಯೇಟ್ ಅವಾಗೆಲ್ಲ ಕೋ ಡೈರೆಕ್ಟರ್ ವಾಡಿಕೆನೇ ಇರಲಿಲ್ಲ.
ಅಸೋಸಿಯೇಟ್ ಡೈರೆಕ್ಟರ್ ಅಂದ್ರೆ ಡೈರೆಕ್ಟರ್ ಕೆಳಗಡೆ ಅವರು ಒಂದು ಮುಖ್ಯವಾದ ಒಂದು ಆಧಾರ ಸ್ತಂಭ. ಸೊ ಅಲ್ಲಿ ಹೋಗಿ ಸೇರಿಸಲಾಗಿ ಅಣ್ಣ ಅದಕ್ಕೆ ನಮ್ಮಪ್ಪ ಅದಕ್ಕೆ ಸಂಭಾಷಣೆ ಬರೀಲಾಗಿ ಅಣ್ಣ ಕೆಲವು ಕಡೆ ಅಪ್ಪ ಬರೆದಂತಹ ಸಂಭಾಷಣೆಗಳನ್ನ ಏನಾದ್ರು ಡೈರೆಕ್ಟರ್ ತಿದ್ದೋದು ತೀಡೋದು ಈ ಥರದ್ದು ಏನಾದ್ರು ಮಾಡೋ ಹಾಗಿದ್ರೆ ಅಪ್ಪ ಏನನ್ಬಿಟ್ಟಿದ್ರು ಅಂದ್ರೆ ನಾನು ಚೂರು ಕೆಲಸದಲ್ಲಿದ್ದೀನಿ, ಆ ಟೈಮಲ್ಲೇ ಸಾಮ್ರಾಟ್ ನಡೀತಾ ಇತ್ತು. ಓಕೆ. ಸೊ ಒಂಚೂರು ನನಗೆ ಸಹಾಯ ಮಾಡಿಕೊಡ್ತೀರಾ ಅಂತ ಅಣ್ಣನ ಕೇಳಿದ್ರು. ಅಣ್ಣ ಹಾಗಾಗಿ ಆ ಸಿನಿಮಾದ ಎಷ್ಟೋ ಸಂಭಾಷಣೆಯ ಸಾಲುಗಳಲ್ಲಿ ಅವರು ತಮ್ಮ ಕೈ ಚಳಕವನ್ನು ತೋರಿಸಿದಂಥ ದಿನಗಳು. ನನ್ನ ಇವತ್ತಿನ ಏನಾದರೂ ಒಂದಷ್ಟು ಸಾಲುಗಳಾಗಿರಲಿ ಮಾತುಗಳಾಗಿರಲಿ ಏನೇ ಆಗಿರಲಿ ಆ ಒಂದು ಅನ್ನಪ್ರಾಶನ ಮಾಡಿಸಿದಂಥ ವ್ಯಕ್ತಿ ಯಾರು ಅಂತಂದರೆ ಅಣ್ಣ. ಸೊ ಆಯಿತು, ಒಂದು 35 ವರ್ಷಗಳ ಸಂಬಂಧ. ಹಾಗಾಗಿ ಈ ಸಿನಿಮಾ ಮಾಡಬೇಕಾದ್ರೆ ಕೇಳ್ಕೊಂಡೆ. ಆಮೇಲೆ ಏನಾಗಿತ್ತು ಅಂತಂದರೆ 2010ರಿಂದ ನನಗೆ ಗುರುಗಳಾದಂತಹ ಕೆ ವಿ ರಾಜು ಅವರ ನಿಕಟವಾದಂಥ ಒಂದು ಸಂಬಂಧ ಶುರು ಆಗೋಯ್ತು. ಅದೇನೋ ಗೊತ್ತಿಲ್ಲ, ಅವರು ಬಂದು ತಂದೆ ಸ್ಥಾನದಲ್ಲಿ ಕೂರ್ತಾರೆ, ಎಲ್ಲವನ್ನೂ ಆಗುತ್ತೆ. ಒಂದು 10 ವರ್ಷಗಳ ಕಾಲ ಹಗಲು ರಾತ್ರಿ ಅವ್ರ ಜೊತೆ ಓಡಾಡಿರೋದುಂಟು, ಮಾತಾಡಿರೋದುಂಟು, ಮಲಗಿರೋದುಂಟು, ಜೊತೆಗಿದ್ದೆವು, ಎಲ್ಲವೂ ಇತ್ತು. ಅವ್ರು ಇದ್ದಕ್ಕಿದ್ದಾಗ 2020ರಲ್ಲಿ ಹೊರಟೋಗ್ಬಿಡ್ತಾರೆ, ದೂರ ಆಗ್ಬಿಡ್ತಾರೆ. ಆ ಟೈಮಲ್ಲಿ ಇನ್ನೇನು ನಂಗೆ ತೋಚ್ತಾನೂ ಇರಲಿಲ್ಲ, ಏನೂ ಇರಲಿಲ್ಲ. ಏನೇ ಕತೆ ಮಾಡಿಕೊಂಡ್ರು ಅಣ್ಣನ ಮುಂದೆ ಅದನ್ನು ಸವಿಸ್ತಾರವಾಗಿ ಬಿಚ್ಚಿಡ್ತಾ ಇದ್ದಂಥ ವಾಡಿಕೆ. ಈಗ ಯಾರೂ ಇಲ್ವಲ್ಲ ಅಂದಾಗ ಮತ್ತೆ ನನಗೆ ನನ್ನ ದೇವರಾಗಿ ಸಿಕ್ಕಿದ್ದು ಯಾರು ಅಂದರೆ ರಮೇಶ್ ಅಣ್ಣ. ಸೊ ಅಣ್ಣ ಹಿಂಗೆ ಮಾಡ್ಕೊಂಡಿದ್ದೀನಿ ಅಂತಂದರೆ ಬಾ ನನ್ನ ಜೊತೆಗೆ ನಿಂತ್ಕೋತೀನಿ, ನಡಿ ಹೋಗೋಣ, ಎಲ್ಲಿವರೆಗೂ ಆಗುತ್ತೋ ಅಲ್ಲಿಗೆ ಹೋಗೋಣ ಅಂಥೇಳಿ ಯಾವತ್ತೋ 2023ರ ನವಂಬರಲ್ಲಿ ಅವ್ರು ಕೊಟ್ಟಂಥ ಒಂದು ಮಾತು ಇವತ್ತು 2026 ಏಪ್ರಿಲ್ ಬಂದರೂ ಕೂಡ ನನ್ನ ಹಿಂದೆ ದೇವರಾಗಿ ನಿಂತಿದ್ದಾರೆ. ರವಿ ಶ್ರೀನಿವಾಸ್ ಅವರ ಆಡಿಯೋ ವಿಡಿಯೋ ಅದು ಯಾವುದಾದ್ರು ನೋಡ್ತೀನಿ, ಅದರಲ್ಲಿ ಪ್ರತಿಯೊಂದರಲ್ಲಿ ಅಣ್ಣ 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 ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ, ಇಷ್ಟೊಂದು ಪ್ರೀತಿ ಹಂಗೆ ಪಡ್ಕೊಂತೀವಿ. ಇಲ್ಲ ಸರ್, ತುಂಬ ಕಷ್ಟ ಸಿನಿಮಾದಲ್ಲಿ. ಇಲ್ಲ, ಒಂದೇನಂದ್ರೆ ನಾವು ಪಡ್ಕೊಳ್ಳೋದಲ್ಲ ಸರ್, ಅಂದ್ರೆ ಅದು ಅವರು ಆ ಕಡೆಯಿಂದನೇ ಬರಬೇಕು. ಸೊ ಆ ಕಡೆಯಿಂದ ಖಂಡಿತ ಇದೆ ಅದು ಎರಡು ಕಡೆಯಿಂದ ಇದ್ರೇನೆ ಒಬ್ಬನೇ ನಡ್ಕೊಂಬರೋದಕ್ಕೆ ಆ ಕಡೆ ಈ ಕಡೆ ಆಗಲ್ಲ, ಇಬ್ಬರೂ ಸೇರಿದ್ರೆ. ಸೊ ಅರ್ಧ ನಂದಾಗಿರ್ಬೋದು, ಅರ್ಧ ಅವ್ರ ಮನಸ್ಸಲ್ಲಿರೋ ಗೌರವ ಇರ್ಬೋದು, ಪ್ರೀತಿ ಇರ್ಬೋದು, ಹಾಗಾಗಿ ಅದಿದೆ. ಅವತ್ತು ನಾನು 91ರಲ್ಲಿ ಏನಪ್ಪಾ ಅಂತಂದ್ರೆ ಏನು ಹಸಿವು ಇವ್ರ ತಂದೆಗೆ ಇವ್ರ ಬಗ್ಗೆ ಇತ್ತು, ಅದೇ ಥರದ ನೋವು ಹಸಿವು ಎಲ್ಲವೂ ನನಗೂ ಇತ್ತಿದ್ದೆ. ಸೊ ಒಟ್ಟಿಗೆ ಕನೆಕ್ಟ್ ಆಗಿ ಪರಿಸ್ಥಿತಿ ಅದೇ. ಸೊ ಹಾಗಾಗಿ ಅಲ್ಲಿಂದ ನಡ್ಕೊಂಬಂದ್ವಿ. ನಾವು ಭಾಳಷ್ಟು ದಿವಸ ಕೆಲಸ ಮಾಡಿದ್ವಿ, ಬೇರೆ ಬೇರೆ ಟೈಮಲ್ಲೆಲ್ಲ ಕೆಲಸ ಮಾಡ್ಕೊಂಬಂದ್ವಿ. ಮಧ್ಯೆ ನಾನು ಸಂಭಾಷಣೆಕಾರ, ಸಹ ನಿರ್ದೇಶಕನಾಗಿ ಕೆ ವಿ ರಾಜು ಸರ್ ಹತ್ರ ಬೆಳೀತಾ ಬಂದಾಗ ಅಲ್ಲೊಂದು ಸ್ಕೂಲಿಗೆ ನಾವು ಫಿಕ್ಸ್ ಆದ್ವಿ. ರವಿ ಅಲ್ಲಿಂದ ಬೆಳೀತಾ ಅಲ್ಲಿ ನಾಗಣ್ಣ ಸಾರು, ವಿಷ್ಣು ಸಾರು, ಆ ಸರ್ಕಲಲ್ಲಿ ಅವರು ಬೆಳೀತಾ ಹೋದ್ರು. ಒಂದು ಕಡೆ ಅವರು ಬೆಳೀತಾ ಬಂದು ನಾವು ಈ ಕಡೆ ಬಂದ್ವಿ. ಸೊ ಹಾಗಾಗಿ ಏನಾಯಿತು ಅಂತಂದರೆ ನನಗೆ ಒಂದು ಕೆ ವಿ ರಾಜು ಸ್ಕೂಲು ತುಂಬ ಸ್ಟ್ರಾಂಗಾಗಿ ಬಿಲ್ಡ್ ಆಗ್ತಾ ಬಂತು. ನನಗೆ ಆ್ಯಕ್ಚುಲಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತಿದ್ದು ನಾನು ಏನೋ ಸಾಧನೆ ಮಾಡಬೇಕು ಅಂತಲ್ಲ, ತುಂಬ ಫ್ರಾಂಕಾಗಿ ಹೇಳಬೇಕು ಅಂತಂದರೆ ಕೆಲಸ ಇರಲಿಲ್ಲ ನನಗೆ. ನಾನು ಹೇಳಿದಂಗೆ ನಮ್ಮನೆ ಪರಿಸ್ಥಿತಿ ಬೇರೆ ಥರ ಇತ್ತು. ಅನ್ನ ಹುಟ್ಟಿಸ್ಕೊಂಡ್ರೆ ಸಾಕೊಂಡ್ ಬಂದ್ವಿ, ಹೊಟ್ಟೆಪಾಡು ಅಷ್ಟೇ. ಅಲ್ಲಿಂದ ಇವತ್ತರೆಗೂ ಬಂದಿದ್ದೀವಿ. ನಿಜವಾಗ್ಲೂ ಭಾಳಷ್ಟು ಜನ ಹೇಳ್ತಾರೆ 35 ವರ್ಷ ನೀವು ಸೇವೆ ಮಾಡ್ಬಿಟ್ಟಿದ್ದೀರಿ ಅಂತ. ದೇವರನ್ನ ನಾನು ಸೇವೆ ಮಾಡಿಲ್ಲ ಸರ್, ನಾನು ತುಂಬ ಫ್ರಾಂಕ್ ಆಗಿ ಹೇಳ್ತೀನಿ. ನಮ್ಮ ಅನ್ನನ ಹುಟ್ಟಿಸ್ಕೊಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ, ನಾವು ಕೆಲಸ ಮಾಡಿದ್ದೀವಿ. ಸೊ ಎಲ್ಲವೂ ಸಿನಿಮಾ ಇಂಡಸ್ಟ್ರಿ ಕೆಲಸ ಸಿಕ್ಕಿದೆ, ಕೊಟ್ಟಿದೆ, ಇವತ್ತು ಕೊಡ್ತಾ ಇದೆ ಕೆಲಸನ. ಸೊ ನಾವು ಸೇವೆ ಮಾಡೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ಇಂಡಸ್ಟ್ರಿ ನಮ್ಮನ್ನು ಸಾಕ್ತಾ ಇದೆ. ಅದಕ್ಕೆ ನಾನು ಗೌರವಯುತವಾಗಿ ನಮಸ್ಕಾರ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅವತ್ತಿಂದ ಇವತ್ತಿಗೂ ಸಂಬಂಧ ನಮ್ಮಿಬ್ಬರದು ಶುರು ಆಯಿತು. ಬೇರೆ ಬೇರೆ ಹಂತದಲ್ಲೆಲ್ಲ ಶುರು ಮಾಡ್ತಾ ಬಂದು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಗುರುಗಳು ಹೋಗಾದ್ಮೇಲೆ ಒಂದು ದಿವಸ ಏನು ಅಣ್ಣ ಯಾವುದೋ ಒಂದು ಫಸ್ಟ್ ನಾವು ಒಂದು ಡಿಸ್ಕಷನ್ಗೆ ಏನು ಕೂತೀವಿ, ಒಂದು ಕತೆನ, ಅದು ಸಿನಿಮಾ ಆಗಿಲ್ಲ, ಆಗಬೇಕಾಗಿದೆ, ಅದ್ರ ಕಂಟಿನ್ಯೂಯೇಷನ್ ಒಂದು ಕತೆ ಮಾಡ್ಕೊಂಡಿದ್ದೀನಿ ಅಣ್ಣ, ಕೇಳ್ತೀರಾ ನೀವು? ಸರಿಯಪ್ಪ ಕೇಳೋಣ ಅಂತ ಕೇಳಿದ್ವಿ. ಕೇಳಿದ ತಕ್ಷಣ ತುಂಬ ಸ್ಟ್ರೈಕ್ ಆಯ್ತು ಸರ್ ನನಗೆ. ಈಗ ಇವನು ಹೇಳಿದ್ನಲ್ಲ 2 ಹೆಣ್ಣಿನ ಪಾತ್ರ, ಹೌದು, ಇದರಲ್ಲಿ ಸುಮಾರು 56 ಕ್ಯಾರೆಕ್ಟರ್ಗಳಿದ್ದಾವೆ. ಇದರಲ್ಲಿ 55ರಿಂದ 56 ಕ್ಯಾರೆಕ್ಟರ್. ಒಂದು ಮಹಾಭಾರತ ಅಂತ ಅನ್ಕೊಳ್ಳಿ. ಮಹಾಭಾರತದಲ್ಲಿ ನಿಮಗೆ ಹೆಣ್ಣು ಮಕ್ಳು ಇಬ್ಬರು ಯಾರು ಕಾಣಿಸೋದು ಅಂತಂದ್ರೆ ನನಗೆ ಗೊತ್ತಿರೋ ಕಾಣಿಸೋದು ಒಂದು ಕುಂತಿ, ಒಂದು ದ್ರೌಪದಿ. ಇವರಿಬ್ಬರು ಮೇಜರ್ ಆಗಿ ಕಾಣಿಸೋದು. ಆ ಥರದ ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಕಾಣಿಸಿದ್ ನನಗೆ. ಇದೆ 56 ಕ್ಯಾರೆಕ್ಟರ್ ಇದೆ, ಬಟ್ ಅಷ್ಟು ಕ್ಯಾರೆಕ್ಟರ್ಗಳು ಸುತ್ತಾಡೋದು ಎಲ್ಲಿ ಅಂದ್ರೆ ಇವೆರಡು ಕ್ಯಾರೆಕ್ಟರ್ ಮಧ್ಯಾಹ್ನ, ಇವೆರಡು ಕ್ಯಾರೆಕ್ಟರ್ಗೋಸ್ಕರನೇ, ಎರಡು ಕ್ಯಾರೆಕ್ಟರ್ಗಳು ಗುರಿಗಳಿಗೋಸ್ಕರ. ಸೊ ಅಲ್ಲಿ ನಂಗೆ ತುಂಬ ಸ್ಟ್ರೈಕ್ ಆಗಿದ್ದೇನಪ್ಪ ಅಂದರೆ ಇಲ್ಲೆಲ್ಲೋ ನಡೀತಾ ಇರುವಂಥದ್ದು ತುಂಬ ಬರೀ ಹೊಡೆದಾಟ, ಒಂದು ಫೈಟು, ಈ ಥರದ್ದಲ್ಲ, ಒಂದು ಎಮೋಷನ್ ಸುತ್ತಾ ಇದೆ. ಆಮೇಲೆ ಎಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದು ನನಗೇನಪ್ಪ ಅಂದರೆ ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಇಲ್ಲ ಇದು. ಅಂದರೆ ಇವನು ಹೇಳ್ದಂಗೆ ವಿಭಿನ್ನ ಅಂತ ನಾವು ಹೇಳಲ್ಲ, ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಇಲ್ಲ ಈ. ಅಂದರೆ ಸ್ಕ್ರೀನ್ ಪ್ಲೇ, ಈಗ ನಾವು ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರೋಂಥದ್ದು, ನೀವು ನಮಗಿನ ಸೀನಿಯರ್ ನೋಡಿದ್ದೀವಿ, ಒಂದು ಹೀರೋ
ಹೀರೋಯಿನ್ನು, ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು, ವಿಲನ್ನು. ಒಂದು ಫೈನಲ್ ನಾವೆಲ್ಟಿ ಪಾಯಿಂಟ್ ಏನಪ್ಪ ಅಂದ್ರೆ ಹೀರೋ ಹೊಡೆದಾಡಿ ಪ್ರೀತಿ ಗೀತಿ ಮಾಡ್ಕೊಂಬಂದು ವಿಲನ್ ಸಾಯಿಸ್ತಾರೆ. ಇದು ಆ ಥರದ್ದಿಲ್ಲ ಇದು. ಸೊ ಒಂದು ಚೈನ್ ಲಿಂಕ್ಗಳ ಥರ ಕ್ಯಾರೆಕ್ಟರ್ಗಳು ಬರ್ತಾ ಹೋಗುತ್ತೆ, ಹೆಣಿತಾ ಹೋಗುತ್ತೆ. ಒಂದು ರಿಲೇ ರೇಸ್ ಥರ ಈ ಕ್ಯಾರೆಕ್ಟರ್ ಬಂದಿದ್ದಕ್ಕೋ ಅದು ಕೊಟ್ಟರೆ ಅದು ಓಡ್ತಾ ಇರುತ್ತೆ, ಈಗ ಹೋಗ್ಬಿಟ್ಟಿರುತ್ತೆ ಕ್ಯಾರೆಕ್ಟರ್. ಯಾಕೆ ಹೋಯ್ತು ಹೆಂಗೋಯ್ತು ಅನ್ನೋ ಒಂದು ಚಿಕ್ಕ ಇಂಟ್ರೆಸ್ಟ್ ಶುರು ಆಗ್ತಾ ಹೋಗುತ್ತೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಒಂದು ರೆಗ್ಯುಲರ್ ಫಾರ್ಮೇಟಲ್ಲಿ ಇಲ್ಲ. ಆಮೇಲೆ ತುಂಬ ನನಗೆ ಇನ್ನೊಂದು ಅನಿಸಿದ್ದೇನಪ್ಪ ಅಂದರೆ, ಮಾಡಬೇಕು ಅನಿಸಿದ್ದೇನಪ್ಪ ಅಂದರೆ, ಈ ಥರದ ಪ್ರಯತ್ನಗಳು ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿದ್ದಾವೆ. ಆ ಬಂದಾಗೆಲ್ಲ ನಮ್ಮಲ್ಲಿ ಕೂಗಿದ್ದು ಒಂದೇ, ನಮ್ಮಲ್ಲಿ ಯಾರೂ ಟ್ರೈ ಮಾಡ್ತಿಲ್ಲ, ನಮ್ಮಲ್ಲಿ ಯಾಕೆ ಯಾರು ಮಾಡಲ್ಲ, ರೆಗ್ಯುಲರ್ ಅದನ್ನೇ ಹೇಳ್ತಾರೆ. ನಾನು ಹೇಳಿದೆ ಇದೊಂದು ಬಂದಿದೆ ಅಲ್ವಾ, ಇದನ್ನ ಮಾಡ್ಬೇಕು ನಾವು ಅಂತಾನೆ ಅಂದೆ ನಾನು. ಆಗ ಅವ್ನು ಹೇಳಿದ್ದೇನಪ್ಪ, ಮಾಡೋಣ, ಖಂಡಿತ ಮಾಡೋಣ. ಬಟ್ ಒಂದು, ನನ್ನ ಹತ್ರ ಫೈನಾನ್ಷಿಯಲ್ ಏನೂ ಇಲ್ಲ. ತುಂಬ ಫ್ರ್ಯಾಂಕ್ ಆಗಿ ಹೇಳಿದ್ರು. ಅದು ನಮ್ಗೆ ಹೇಳಿದ್ರು ಸರ್, ತುಂಬ ಫೈನಾನ್ಷಿಯಲ್ ನಾನು ತುಂಬ ಏನಿಲ್ಲ, ಸ್ಟ್ರಾಂಗ್ ಆಗಿಲ್ಲ ಅಂತ. ಅವ್ನು ಹೇಳಿದ್ದಾನೆ, ಏನು ಬೇಡ, ನಿನ್ನ ಜೊತೆಯಲ್ಲಿ ನಿಕ್ಕಿದ್ದಲ್ವ ನಾನು ಇರ್ತೀನಿ ಅಂತ. ಬಹುಶಃ ಅದರಿಂದ ನಾನು ನಡ್ಕೊಂಡು ಬರ್ತಾನೆ ಇದ್ದೀನಿ ಸರ್. ಇವತ್ತು ನನ್ನ ಕೈಲಾಗಿ ಯೋಗ್ಯತೆ ಮೀರಿ ಅವನ ಜೊತೆಲಿ ಇರೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಹೇಗೆ ಸರ್ ದುಡ್ಡು ಹೇಗೆ ಅದಕ್ಕೆ ಮುಂಚೆ ಒಂದು ಸಂಬಂಧ ಹೇಳಕ್ಕೆ ಇಷ್ಟಪಡ್ತೀನಿ. ಕಣ್ಣಲ್ಲಿ ನೀರು ಬರುತ್ತೆ ನಮ್ಮಿಬ್ಬರಿಗೂ. ನಿಮ್ಗೆ ಏನು ಅನ್ಸುತ್ತೆ ಅದೆಲ್ಲ ಮಾತಾಡ್ಬೋದು. ಅವತ್ತು ನಮ್ಮ ಗುರುಗಳು ತೀರೋದ್ರು, ಪ್ರಾಯಶಃ ಅವತ್ತು ನಾವಿಬ್ಬರು ಕನೆಕ್ಟ್ ಆದ್ವಿ ಸರ್. ನಮ್ಮ ಗುರುಗಳು ತುಂಬಾ ಯಾವಾಗಲೂ ಜೊತೆಗಿದ್ದಾಗ ಕಿವಿರಾಜ್ ಅವ್ರು ಹೇಳ್ತಾ ಇದ್ದು ಒಂದೇ, ರಮೇಶ್ ಕಣೋ ಅವನು ಚೂರು ಕಣೋ, ಅವನೊಂದು ಸ್ವಲ್ಪ ನಿಂತು ಬಿಡ್ಬೇಕಾಗಿತ್ತು ಅಂತ. ಅದು ಈ ಕಡೆ ಬಂದರೆ ಏನೋ ಮಾಡಿದ್ಯಾ, ನಾ ಅಡುಗೆ ಮಾಡಿದ್ದೀನಿ ಅಣ್ಣ, ಬಾ ಊಟ ಮಾಡ, ಬಾ. ಮನೆಗೆ ಬರೋರು, ಊಟ ಮಾಡೋರು, ಸಂಬಂಧಗಳು ತುಂಬ ಚೆನ್ನಾಗಿತ್ತು. ದೇವ್ರು ಅದೇನೋ, ನಾವು ಯಾರನ್ನ ಇಷ್ಟಪಡ್ತೀವೋ ಅವ್ರನ್ನ ಹೊಡೆದ್ಬಿಡ್ತಾನೆ ಫಸ್ಟು. ಆ ಜಾಗದಲ್ಲಿ ಅವತ್ತು ಈ ಅಣ್ಣನ ತಬ್ಬು ನಿಂತೆ ಕಣ್ಣಲ್ಲಿ ನೀರು ಹಾಕಿದ್ವಿ ನಾವಿಬ್ಬರು. ಕಳಿಸ್ಕೊಡ್ತಾ ಇದ್ದೀವಿ ಇಬ್ರಿಗೂ. ತಂದೆ ತಾಯಿಗಳು ಬರ್ತಾರೆ ಸರ್, ತಂದೆ ತಾಯಿ ಬರ್ತಾರೆ, ಜನ್ಮವನ್ನು ಕೊಡ್ತಾರೆ, ಹೊರಟೋಗ್ತಾರೆ. ಬಟ್ ಒಬ್ಬೊಬ್ಬರು ಬಂದ್ಬಿಡ್ತಾರೆ ಸರ್, ತಂದೆಗಿಂತ ಹೆಚ್ಚಾಗಿ ನಿಂತ್ಬಿಡ್ತಾರೆ. ಏಕೆಂದರೆ ನಾನು ತುಂಬ ಜನರ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ಬಟ್ ಈ ಜೀವ ಇದೆಯಲ್ಲ, ಕೆ ವಿ ರಾಜು ಅನ್ನೋ ಜೀವ ಇದೆಯಲ್ಲ, ತುಂಬ ಚೆನ್ನಾಗಿ ನಮ್ಮನ್ನು ನಿಲ್ಲಿಸ್ಬಿಟ್ಟು ಹೊರಟೋಯ್ತು ಸರ್. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಜೇಬಲ್ಲಿ ದುಡ್ಡಿಲ್ಲ ಅಂದಾಗಲೂ ಕೂಡ ಅವ್ರು ಕೊಡ್ತಾ ಇದ್ದಿದ್ದು ಒಂದೇ ಒಂದು ಧೈರ್ಯ ಏನು ಅಂದರೆ, ನುಗ್ಗಿ ಫಸ್ಟ್ ಮುನ್ನುಗ್ಗಿ. ಇಲ್ಲ ಅಂತ ಯಾವತ್ತೂ ಅನ್ಕೋಬೇಡಿ, ಬರುತ್ತೆ, ದೇವ್ರು ಮಾಡ್ಕೊಡ್ತಾನೆ ಸರ್. ಇವತ್ತು ಕ್ಯಾಮ್ರಾ ಅದು ನನ್ನ ತಾಯಿ, ಲೆನ್ಸ್ ನಮ್ಮ ತಾಯಿ, ನಮ್ಮಿಬ್ಬರಿಗೂ ಚಿತ್ರರಂಗ ಜೀವನದಲ್ಲಿ ಎಲ್ಲವನ್ನೂ ಕೊಟ್ಟಿದೆ. ಅಣ್ಣ ಹೇಳ್ದಂಗೆ ಒಂದು ಹೊತ್ತಿನ ಊಟಕ್ಕೋಸ್ಕರ ಬಂದ್ವಿ ನಾವಷ್ಟೇ, ನೀನಕ್ಕೂ ಬರಲಿಲ್ಲ ಸರ್. 50 ರೂಪಾಯಿ ಕೊಡ್ತಾರೆ, 2 ಹೊತ್ತು ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಆಮೇಲೆ ಎಲ್ಲರೂ ನೋಡ್ಬೋದು, ತೊಟ್ಟವ್ರನ್ನೆಲ್ಲ ನೋಡ್ಬೋದು. ನಮಗೆ ದೇವ್ರು ಸಪೋರ್ಟ್ ಮಾಡಿದ್ರೆ ನಾವು ಅವ್ರ ಜೊತೆ ಕಾಲ ಕಳಿಬೋದು. ಎಲ್ಲವೂ ಇರತ್ತಂತೆ. ನಾನು ಹೇಳ್ತೀನಿ, ಈ ಚಿತ್ರರಂಗ ಅಂತ ಬಂದ್ವಿ ಸರ್, ಎಲ್ಲ ಕೊಡ್ತು ಸರ್, ನಮಗೆಲ್ಲ ಕೊಡ್ತು. ಆಮೇಲೆ ಯಾವಾಗ ನನ್ನ ಅಣ್ಣ ಮಾತು ಹೇಳ್ತಾ ಇದ್ರು ಗೊತ್ತಾ, ನುಗ್ಗಿ, ನಿಮ್ಮಲ್ಲಿ ನಿಯತ್ತಿರಬೇಕು, ನಿಮ್ಮಲ್ಲಿ ಮಾಡ್ತೀನಿ ಅನ್ನೋ ಛಾತಿ ಇರಬೇಕು, ಏನೇ ಆಗಲಿ ಬಂದು ಗೆಲ್ತೀವಿ ಅನ್ನೋ ಆ ಒಂದು ಛಲ ಇರಬೇಕು ಅಂತ ಹೇಳ್ತಾ ಇದ್ರಲ್ಲ. ಆವಾಗ ನಾನು ಅಣ್ಣ ಇಬ್ಬರು ಕಥೆಯನ್ನು ಫಸ್ಟ್ ಮಾತಾಡ್ಕೊಂಡ್ವಿ. ನಂಗೆ ಯಾವಾಗಲೂ ಅಷ್ಟೇ, ಫಸ್ಟು ಕತೆ ಇಂಪ್ರೆಸ್ ಆಗ್ಬಿಡ್ಬೇಕು. ಕತೆ ಇಂಪ್ರೆಸ್ ಆಗ್ಬಿಟ್ರೆ ಏನು ಬೇಕಾದ್ರೂ ಜೀವ ಆದರೂ ಕೊಟ್ಬಿಡ್ಬೋದು ಅದಕ್ಕೆ. ಅಣ್ಣ ಅಂತಂದೆ, ಚೆನ್ನಾಗಿದೆ, ಅವರು ಇವತ್ತವರೆಗೂ ಚೆನ್ನಾಗಿ. ನನ್ನ ಗುರುಗಳು ಏನೋ ಅನ್ನೋರು, ಈ ಜೀವ ಯಾವತ್ತು ಏನಮ್ಮ ಅಂತಾರೆ, ಅದು ಬಿಟ್ಟರೆ ಇನ್ನು ಏನೂ ಅನ್ನಲ್ಲ. ಅಣ್ಣ ಅಂತಂದೆ, ಚೆನ್ನಾಗಿದೆಮ್ಮ. ಅದು ಸರ್, ಅಂದರೆ ರಕ್ತಗತವಾಗಿ ಬರುತ್ತೆ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಒಬ್ಬರನ್ನೊಬ್ಬರು ಅವರು ರಕ್ತ ಹಂಚ್ಕೊಂಡು ಹುಟ್ಟಲಿಲ್ಲ, ಆದರೆ ಎಲ್ಲವೂ ಅದೇ ತದ್ರೂಪು. ಇದು ಆ ಜೀವ, KVR ಜೀವಕ್ಕೆ ಇದು ತದ್ರೂಪ, ಫ್ಲಿಪ್ ಆಫ್ ಎ ಕಾಯಿನ್ ಅಂತಾರಲ್ಲ. ನನಗೆ ಕನ್ಫ್ಯೂಸ್ ಆಗುತ್ತೆ, KV ರಾಜು, ರಮೇಶ್ ಹೇಳ್ದು ಕರೆಕ್ಟ್. ನಾನು ಯೋಚನೆ ಮಾಡೋ ರೀತಿನೂ ಹಾಗಿದೆ ಸರ್, ಅವೆರಡೂ ಒಂದೇನೆ. ನನಗೆ ಏನೇ ಬರಲಿ ಏನೇ ಬಿಡಲಿ, ದೇವ್ರು ತುಂಬ ಚೆಂದ ಕರ್ಕೊಂಬಂದು ಕೊಡಿಸ್ತಾ. ಆ ವಿಕೆಟ್ನಲ್ಲಿ ಹೊಡೆದಿದ ತಕ್ಷಣ ಇದನ್ನು ಕರ್ಕೊಂಬಂದು ಕೊಡಿಸ್ತಾ. ಇಲ್ಲೊಬ್ರು ಇದ್ದಾರೆ, ಹೆದರ್ಬೇಡ. ಯಾಕೆಂದರೆ ನನಗೆ ಜೀವನದಲ್ಲಿ ಏನು ಅಂದರೆ ಸರ್, ಯಾರಾದರೂ ಜೊತೆಗಿದ್ರೆ ಸರ್, ನಾನು ಯಾವ ಮಟ್ಟಕ್ಕಾದ್ರೂ ನುಗ್ಬಿಡ್ತೀನಿ. ಅದು ನಂಗೆ ಮೊದಲಿಂದನೂ ಅಲ್ಲಲ್ಲಿ ದೇವ್ರು ಕೊಟ್ಟಂತಹ ವರ ಅದು. ಎಲ್ಲೋ ಒಂದು ಕಡೆ ಅಪ್ಪ ಇದ್ದರು, ಅಪ್ಪ ಹೋದ ಜಾಗಕ್ಕೆ ಯಜಮಾನ್ರು ಬರ್ತಾರೆ, ಯಜಮಾನ್ರು ಹೋದ ಜಾಗಕ್ಕೆ ಒಂದಷ್ಟು ದಿವಸ ರವಿ ಬೆಳಗೆರೆ ಬರ್ತಾರೆ, ರವಿ ಬೆಳಗೆರೆ ಹೋದ ಜಾಗಕ್ಕೆ ಹೊರಟೋದ್ರು ಅನ್ನೋ ಅಷ್ಟೇ ಕರೆಕ್ಟಾಗಿ ಬಂದು KV ರಾಜು ಸರ್ ಕೂತ್ಕೋತಾರೆ. ಅವ್ರನ್ನೂ ಕಿತ್ಕೊಂಡ್ಬಿಟ್ರು. ಇನ್ನೇನೇ ವೃದ್ಧಾಪ್ಯಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಸರ್, ಆಗೋಯ್ತು. ನಮಗೂ ಇವತ್ತು 57. ಇನ್ನೇನು ಹಿಂಗೆ ಅಂದರೆ ಇನ್ನೊಂದು 2 ವರ್ಷ ನಮ್ಮ ವಿಕೆಟ್ಗಳಲ್ಲ.
ಏನಪ್ಪ ಅಂದಾಗ ಇಲ್ಲ ಇನ್ನೂ ಒಂದು ಜೀವ ಇದೆ, ಅದನ್ನು ನೀನು ಕೊಡ್ತಾ ಇದ್ದೀನಿ ಅಂತ ಈ ಜೀವನ ಕೊಟ್ಟರು. ಸೊ ಯಾವಾಗ ಇದೆಲ್ಲ ಆಯಿತು, ಕಥೆ ಯಾವಾಗ ಅಣ್ಣ ಇದು ಚೆನ್ನಾಗಿದೆಮ್ಮ ಅಂದ್ರಲ್ಲ, ಅಲ್ಲಿ ಹಿಂದೆಟಾಗಲಿಲ್ಲ ಸರ್. ದೂರದ ಮೈಸೂರಲ್ಲಿ ಒಂದು ಸೈಟ್ ಇತ್ತು, ಅದನ್ನು ಮಾರಿಬಿಡ್ತಾ ಇದ್ದೀನಿ ಅಣ್ಣ ಅಂತಂದೆ. ಚೆನ್ನಾಗಿ ಯೋಚನೆ ಮಾಡು. ಇವತ್ತೊಂದಷ್ಟು ನಾವು ಕಷ್ಟಗಳನ್ನು ಎಕ್ಸಾಮ್ ಫೇಸ್ ಮಾಡ್ತಾ ಇದ್ದೀವಿ, ಒಂದಷ್ಟು ಗೋಡೆಗಳು ಎದುರಾಗಿ ನಮಗೆ ನಿಲ್ತಾ ಇದ್ದಾವೆ, ಗಾಂಧಿನಗರ ನಮ್ಮ ವಿರುದ್ಧವಾಗಿ ನಿಂತವೆ, ಅವ್ರ ಫಾರ್ಮುಲಾಸ್ಗಳು ನಿಂತಿದ್ದಾವೆ. ಏನೇ ಆದರೂ ಕೂಡ ಇದನ್ನೆಲ್ಲ ನನಗೆ ಅಣ್ಣ ಫಸ್ಟೇ ಹೇಳಿದರು. ಆ ಅಣ್ಣ ಹೊಡಿ ಅಂತ ಇದ್ರು, ಈ ಅಣ್ಣ ಹೊಡಿಯೋಕ್ಕೆ ಮುಂಚೆ 10 ಸರಿ ಯೋಚನೆ ಮಾಡು ಅಂತಾರೆ. ಎರಡು ವಿಭಿನ್ನವಾಗಿರುವಾಗ ಇವರು ಯೋಚನೆ ಮಾಡಿದ್ಯಾ ಅಣ್ಣ, ನುಗ್ಬಿಡೋಣ ಅಣ್ಣ, ನಮ್ಮ ಗುರುಗಳು ಹೇಳಿದ್ದದೇ ತಾನೇ, ನುಗ್ಬಿಡೋಣ, ಅದೇನಾಗುತ್ತೋ ನೋಡೇ ಬಿಡೋಣ, ಸರಿ ನುಗ್ಗುಮ ಅಂತ. ಅವತ್ತಿಂದ ಸರ್ ನಾವು ಯಾವುದಕ್ಕೂ ಅಂದರೆ ಎಲ್ಲೋ ಒಂದು ಚಿಕ್ಕದಾಗಿ ದೇವ್ರು ಕೊಟ್ಟಂತಹ ಕುಡಿಕೆ ಹಣ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚಾದರೂ ಕೂಡ ನಾವು ಹಿಂದೆ ತಿರುಗಿ ನೋಡಿಲ್ಲ. ನಾವು ಏನೋ ಒಂದು ಅಂದ್ಕೊಂಡು ನಾವು ಟೆಕ್ನಿಷಿಯನ್ಸ್ ಆಗಿ ಇಷ್ಟರಲ್ಲಿ ಮುಗಿಸ್ಕೊಂಬರೋಣ, ಪ್ರೂವ್ ಮಾಡೋಣ ಅಂತ ಹೋದಂತಹ ಒಂದು ಸಿನಿಮಾ 6 ತಿಂಗಳು ಅಂತ ನಾವೇನು ಅಂದ್ಕೊಂಡ್ವಿ, ಇವತ್ತು ನಾಳೆ ಏಪ್ರಿಲ್ 18ಕ್ಕೆ 2 ವರ್ಷ ಆಗುತ್ತೆ. ಅನುಭವ ಇದ್ದಂತಹ ನಮಗೂ ಕೂಡ ದೇವ್ರು ಕೊಟ್ಟಂತಹ ಕೊಡ್ಲಿ ಬೆಟ್ಟದ್ದು. ಹೊಡೆದಾಡಿದ್ವಿ, ಸೆಣಸಾಡಿದ್ವಿ, ಎಲ್ಲವೂ ಮಾಡಿ ಏನೇ ಆದರೂ ಕೂಡ ಬಿಡಬಾರ್ದು ಅಂತ ಹೇಳಿದ್ರಲ್ಲ, ನುಗ್ಗ್ರಿ ಅಂತ ನುಗ್ಗಿದ್ದೀವಿ. ಆ ನುಗ್ಗೋದನ್ನ ಅವತ್ತೇನು ಅವ್ರಿಗೆ ಕಡ್ದು ನಮ್ಮನ್ನು ಬಿಟ್ಟಿದ್ದಾರೆ. ಇವತ್ತವರೆಗೂ ನಾವಿಬ್ಬರು 2 ಜೋಡದ ಥರ ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ ಸರ್. ಅದರಲ್ಲಿ ನೊಗವೂ ಅವರೇ, ಎಲ್ಲವೂ ಅವರೇ ಇದೆ ಸರ್. ಈ ಸಂಬಂಧ ಅಷ್ಟೇ, ನಮ್ಗೆ ಇನ್ನೇನಿಲ್ಲ. ಆಟೋದಲ್ಲಿ ಓಡಾಡೋದು ಕೀಳು ಅಂತ ನನಗೆ ಯಾವತ್ತೂ ಅನಿಸಲ್ಲ. ಇಲ್ಲ ಬಟ್ ಒಂದು ನಿಮಿಷ, ಈಗ ನೀವಿಬ್ಬರು ಆಟೋದಲ್ಲಿ ಇಳಿದು ಆ ದುಡ್ಡು ಕೊಡಲಿಕ್ಕೆ ಪರ್ಸ್ ತೆಗೆಯೋದು ನೋಡ್ತಾ ಇದ್ದೆ ನನಗೆ ಈಗ ನಾನು ಆಳಬೇಕು. ಇಲ್ಲ ಅಣ್ಣ ದಯವಿಟ್ಟು ಬೇಡಿ. ನನಗಾಗಲಿ ಅಣ್ಣನಿಗಾಗಲಿ ನಿಜ ಮಾಡಿ ಹೇಳ್ತೀವಿ, ಮನೇಲಿ 2 ಕಾರ್ ನಿಂತಿದೆ, ಕೊಂಚ ಈ ಕಾಲು ಸ್ವಲ್ಪ ಆಗಲ್ಲ ಡ್ರೈವ್ ಮಾಡಿ. ಅಂದರೆ ನಾವು ಲಾಂಗಿಗೆ ಹೋಗ್ತೀವಲ್ಲ, ನಾನು ಅಣ್ಣ ನಾವು ಹೋಗೋ ಸುಖನೇ ಬೇರೆ. ಆ ಗಾಡಿಗಳೆರಡೂ ನಮಗೆ ಅಂತ ಜಯ ವಿಜಯ್ ಥರ ನಿಂತವೆ, ರಥಗಳ ಥರ ಎಲ್ಲ. 2 ಗಾಡಿಲೂ ನಾನು ನನ್ನ ಅಣ್ಣ ಇಬ್ರು ಹೋಗ್ತೀವಿ, ಹಿಂದ್ಗಡೆ ಯಾರು ಒಂದಿಬ್ರು ಎಲ್ಲ ಆಗುತ್ತೆ. ಸಿಟಿನಲ್ಲಿ ನನಗೆ ಈ ಕಾರ್ ಓಡ್ಸೋಕ್ಕಾಗಲ್ಲ. ಏನಾಗುತ್ತೆ, ಸಡನ್ ಆಗಿ ಮೀನ್ ಕಡ್ಡ ಹಿಡಿದ್ಬಿಡುತ್ತೆ. ಅದು ಹಂಗಾಗಿ ಒಂದು ದಿವಸ ಎಕ್ಸ್ಲೇಟ್ರ್ ಗುದ್ಬಿಟ್ಟೆ. ಅಲ್ಲಿ ಡಿಸೈಡ್ ಮಾಡಿದೆ. ಆಮೇಲೆ ಎಸ್ಪೆಷಲಿ ನೌ ಡೇಸ್ ಇಟ್ ಇಸ್ ವೆರಿ ಕ್ರೂಷಿಯಲ್ ಪೀರಿಯಡ್. ಈ ರಿಲೀಸು, ಈ ಗಲಾಟೆ, ಆಮೇಲೆ ಎಲ್ಲೆಲ್ಲೋ ತಲೆ ಓಡ್ತಾ ಇರತ್ತೆ, ಯಾರಿಗೂ ಮೆಸೇಜ್ಗಳು ಕಳಿಸ್ಬೇಕಾಗತ್ತೆ, ದುಡ್ಡುಗಳು ರವಾನೆ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅಣ್ಣನೂ ನಾನು ಇಬ್ಬರು ಡಿಸೈಡ್ ಮಾಡಿದ್ದು ಯಾವಾಗ ಅಂತಂದರೆ, ಇಟ್ ವಾಸ್ ಇನ್ ಡಿಸೆಂಬರ್ 2024 ನಮ್ಮ ಡಬ್ಬಿಂಗ್ ಶುರು ಆಯ್ತಲ್ಲ, ನಾವಿಬ್ಬರು ಡಿಸೈಡ್ ಮಾಡ್ಕೊಂಡ್ವಿ, ಬೇಡ ಇಲ್ಲಿವರೆಗೂ ನಾವೇನು ಮಾಡಿದೀವೋ ಕಾರು ಗೀರು ಅದೆಲ್ಲ ಪಕ್ಕಕ್ಕಿಡು, ಆಸ್ ಇಟ್ ಈಸ್ ನಾವಿಬ್ರು ಆಟೋ ಹತ್ತಾನ, ಸಮಾಧಾನ ಆಯ್ತು, ಆಟೋಲ್ ಹೋಗೋಣ. ಇಲ್ಲ ಅಣ್ಣ ಹೇಳಿದ್ರಲ್ಲ ಸರ್, ನಮಗೆ ದೇವ್ರು ಎಲ್ಲವನ್ನೂ ಕೊಟ್ಟಿದ್ದಾರೆ. ಸಿನಿಮಾ ಇಂಡಸ್ಟ್ರಿ ನಮ್ಗೆ ಕೈ ಬಿಟ್ಟಿಲ್ಲ. ಇಲ್ಲ ಅಣ್ಣ, ಯಾರು ಹೀಗೆ ಹೇಳೋಲ್ಲ ರಮೇಶ್. ಇಲ್ಲ, ನಾನು ತುಂಬಾ ಫ್ರಾಂಕ್ ಆಗಿ ಹೇಳ್ತೀವಿ ಸರ್. ಯಾರು ಇಂಡಸ್ಟ್ರಿಯಲ್ಲಿ ನಾನು ನೋಡಿದ್ರೆ ಅಯ್ಯೋ ಇದನ್ನ ನಂಬ್ಕೊಂಡು ಬಂದು ಇಲ್ಲಿ ಬಂದು ಹಿಂಗೆ ಮಾತಾಡ್ತಾರೆ ಸರ್. ಅದು ಅವ್ರವ್ರಿಗೆ ಬಿಟ್ಟಿದ್ದು ಸರ್. ನಾನು ಇವತ್ತು ಹೇಳ್ತೀನಿ, ತುಂಬಾ ಅಪರೂಪ ಇದು ಮಾತಾಡೋದು. ನಾವು ಇವತ್ತು ಹೇಳ್ತಾ ಇದೀವಿ, ನಾನು ತನ್ನ ತಿಂತ ಇರೋದೇ ನಮ್ಮ ಗುರುಗಳ ಹೆಸರು ಹೇಳ್ಕೊಂಡೆ. ಅವ್ರು ಕೊಡದಿದ್ರೆ ಆಗ್ತಾ ಇರಲಿಲ್ಲ. ಆಮೇಲೆ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದು ಸಿನಿಮಾ ಇಂಡಸ್ಟ್ರಿ. ಇವತ್ತುವೆ ನೀವು MS ರಮೇಶ್ ಅಂತ ಪರಿಚಯ ಮಾಡ್ಕೊಡಕ್ಕೆ ಇಲ್ಲಿ ಬರೋ ಕಾರಣ ಏನಂದ್ರೆ ಆ ಇಂಡಸ್ಟ್ರಿನೇ. ಅದಲ್ಲದೆ ನಾನು ಬೇರೆ ಎಲ್ಲಿರ್ತಿದ್ದೆ, MS ರಮೇಶ್ ಅಂತ ಎಲ್ಲೋದ್ರೂ ನಮ್ಗೆ ಯಾರು ಕಂಡುಹಿಡಿತಿರಲಿಲ್ಲ. ಆ ಕಂಡುಹಿಡಿಯೋ ಮಟ್ಟಕ್ಕೆ ಇವತ್ತು ಕ್ಯಾಮ್ರಾ ಮುಂದೆ ಬಂದು ಕೂತ್ಕೊಳಕ್ ಕೊಟ್ಟರು ಯಾವುದು ಸಿನಿಮಾ ಇಂಡಸ್ಟ್ರಿ ಅಷ್ಟೇ. ಹಂಗಾಗಿ ಅದನ್ನ ಬೈಕೊಂಡೆಲ್ಲ ಇರಕ್ಕೆ ಸಾಧ್ಯನೇ ಇಲ್ಲ ಸರ್. ನಾವು ಯಾವುದೇ ಕಾರಣಕ್ಕೂ ಸಿನಿಮಾ ಇಂಡಸ್ಟ್ರಿ ಬೈಯೋದೇ ಇಲ್ಲ ನಾವು. ನನಗೆ ಆಗ ಹೇಳಿದ್ದು ಭಾರಿ ಇಷ್ಟ ಆಯ್ತು. ದುಡ್ಡಿನ ವಿಚಾರದಲ್ಲಿ ಮಾತ್ರ ನಾನಿಲ್ಲ. ಹೌದು, ಇಲ್ಲ ಸರ್. ಅಂದ್ರೆ ಒಂದು ಸಪೋರ್ಟ್ ಅಂದ್ರೆ ತುಂಬಾ ಕ್ಲಿಯರ್ ಆಗಿ ನಮ್ಮ ಯೋಗ್ಯತೆ ಹೇಳಬೇಕು ಅಷ್ಟೇ. ಈಗ ನಾ ಇದನ್ನ ನೋಡ್ಬಿಡೋದು, ಮಾಡ್ತೀನಿ ತಾಳು ಕಾಯಿಸೋದಿಲ್ಲ ನಂಗೆ ಇಷ್ಟ ಇಲ್ಲ. ಒಂದು ಸಲ ಅವ್ನು ಹೇಳಿದ್ದೇನಪ್ಪ ಅಂದ್ರೆ, ಶುರು ಮಾಡಿದ್ರೆ ನಾನು ಎಂಡ್ ತನಕ ತಿರುಗಿ ನೋಡ್ಬೋದು. ಅದನ್ನ ಅವ್ನು ಹೇಳಿದ್ದೆ ನಾನು, ಇದು ಗಾಂಧಿನಗರದ ಪರಿಸ್ಥಿತಿ ಬೇರೆ, ಎಲ್ಲವನ್ನು ಹೇಳಿದ್ದೆ ನಾನು. ಹಂಗಾಗಿ ಯೋಚನೆ ಮಾಡೋದು ಹೇಳಿದ್ದೆ ನಾನು. ಬಿಕಾಸ್ ನಾನು ಮಾಡಿ ನೋಡಿದ್ದೀನಿ ಸರ್, ಪ್ರೊಡಕ್ಷನ್ಸ್ಗಳನ್ನೆಲ್ಲ ನೋಡಿದೀವಿ. ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಮಾಡೋದು ಎಲ್ಲವೂ ಆಗಿದೆ. ಅದು ಗೊತ್ತಿದ್ದು ಕೂಡ ಒಬ್ಬನು ಸಿಗಾಕ್ಸ್ತೀನಿ ಅಂತಂದ್ರೆ 35 ವರ್ಷದ ಸ್ನೇಹನ, ಅದು ತಪ್ಪು. ಹಾಗಾಗಿ ಹೇಳಿದ್ದೆ ನಾನು, ನನ್ನ ರೇಂಜ್ ಏನಿದೆ, ನೀನು ಯಾವ ಮಟ್ಟದಲ್ಲಿ ನಾನು ಇರ್ತೀನಿ ಅನ್ನೋದನ್ನ ಹೇಳಿದ್ದೆ. ಬಟ್ ಅದನ್ನ ಮಾತ್ರ ಕೊನೆವರೆಗೂ ಉಪಯೋಗ. ಅದಕ್ಕಿಂತ ಇನ್ನೇನು ಬೇಕಣ್ಣ, ದುಡ್ಡು ಇವತ್ತು ಬರುತ್ತೆ ಹೊರಟೋಗುತ್ತಣ್ಣ. ನಾನು ಅಣ್ಣಂಗೆ ನಾನು ಹೇಳಿದ್ದೆ, ಒಂದು ನಾವು ಗೆಲ್ತೀವಿ ಸೋಲ್ತೀವಿ ಅದೆಲ್ಲ ಸೆಕೆಂಡ್ರಿ. ತಂದೆ ಸ್ಥಾನದಲ್ಲಿ ಒಬ್ರು ನಿಂತ್ಬಿಟ್ರೆ ಅದಕ್ಕಿಂತ ಇನ್ನೇನು ಈ ಪ್ರಪಂಚದಲ್ಲಿ ಬೇಡ. ಯಾಕೆಂತಂದ್ರೆ ಯಾರೇ ಮುಂಭಾಗ್ಲಲ್ಲಿ ಬಂದು ನಿಂತ್ಕೊಂಡ್ರು ಕೂಡ ನಾನಲ್ಲದೆ ಅದ್ರ ಹಿಂದೆ ನಮ್ಮ ಅಪ್ಪ ಇದನ್ನು ನೋಡು ಅಂತ ಹೇಳೋದಕ್ಕಾರು ಒಂದಿತ್ತು ಅಂತಂದ್ರೆ, ಇವತ್ತು ನಾನು ಎಲ್ಲೋ ಹೋದ್ರು MS ರಮೇಶ್ ಅನ್ನೋದು ಇಟ್ ಇಸ್ ಜಸ್ಟ್ ಲೈಕ್ ಎ ಕವಚ ಫಾರ್ ಮೀ. ಕತ್ತಿ ನಾನಾಗಿರ್ಬೋದು, ಗುರಾಣಿ ಆ ಶೀಲ್ಡ್ ಇದೆಯಲ್ಲ, ರವಿಗೆ ಏನಾಗಬಾರ್ದು ಅಂತ ಮುಂದೆ ನಿಂತಿಯಾರ, ಅದಕ್ಕಿಂತ ಇನ್ನು ಪ್ರೀತಿ ಏನು ಬೇಕು?
ಆ ನಿಟ್ಟಿನಲ್ಲಿ ಈ ಆಮೇಲೆ ಅಣ್ಣ ಹೇಳ್ದಂಗೆ ಈ ಇಂಡಸ್ಟ್ರಿ ಎಲ್ಲವೂ ಕೊಟ್ಟಿದೆ ಅಣ್ಣ. ಕೆರೆಯ ನೀರನ್ನು ಕೆರೆ ಚೆಲ್ಲಿದೀವಿ ಅಷ್ಟೇ, ಅದು ಅಲ್ಲಿಗೆ ಚೆಲ್ಲಬೇಕು. ದಾಸರು ಹೇಳ್ದಾಗ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಅದೇ ಅಂದೆ, ಏನು ಮಾಡೋಣಪ್ಪ ಅಂತಂದ್ರು. ಏನು ಮಾಡೋಣಮ್ಮ ಅಣ್ಣ, ಹಿಂಗಿದೆ ಒಂದು ಮಾತು ಹೇಳೋರು, ಹಿಂದೆ ತಿರುಗಿ ನೋಡಬಾರ್ದು, ಅರ್ಧದಲ್ಲಿ ನಿಲ್ಬಾರ್ದು. ಅದಂತೂ ಗುರುಗಳು ಹೇಳ್ದಂಥ ಮಾತು. ನಾವು ಅದೇ ಅಂದ್ವಿ, ಎಷ್ಟಾಗುತ್ತೋ ಅಣ್ಣ ಒಂಚೂರು ಹಿಂದಿಂದ ಪುಷ್ ಮಾಡಿಬಿಡಿ ಸಾಕು, ಎಲ್ಲೋ ನುಗ್ತಾ ಇರ್ತೀನಿ ನಾನು, ಏನು ಬೇಕಾದ್ರೂ ಮಾಡ್ಕೋತೀನಿ. ಬಟ್ ಅವ್ರಿಲ್ಲದೆ ಹೋಗಿದ್ರೆ ಈ ಪಿಕ್ಚರ್ ಇರ್ತಾ ಇರಲಿಲ್ಲ. ಅದು ಇದು ಬೇರೆ ಡೆಸಿಗ್ನೇಷನ್ಸ್ ಬೇರೆ, ಅದು ಅವನಂತೆ ಅದು ಇವನಂತೆ ಇದೆ. ನಮ್ಮಲ್ಲಿ ನಾವು ಇವತ್ತವರೆಗೂ ಹೇಳ್ತೀವಿ ಅಣ್ಣ, ರಾಜರೋಷ್ ಹೇಳ್ತೀವಿ, ನಾವು ಪ್ರೊಡ್ಯೂಸರ್ ಕಾರ್ಡೇ ಹಾಕಿಲ್ಲ. ಇಲ್ಲ ಸರ್, ಹೌದಾ? ಈ ಸಿನಿಮಾ ಪ್ರೊಡ್ಯೂಸರ್ ಅಂತ ಕಾರ್ಡ್ ಇಲ್ಲ ಅಣ್ಣ. ಆಮೇಲೆ ರೈಟ್ರು ಅಣ್ಣ, ನಾನ್ ಡೈರೆಕ್ಟ್ರು ಇಲ್ಲ. ನಾವೆಲ್ಲರೂ ಪಕ್ಕದಲ್ಲಿ ಕೆ ವಿ ರಾಜುನೇ ನೆನೆಸ್ಕೊಂಡು ಎಲ್ಲ ನಮ್ಮ ಹೆಸರುಗಳನ್ನ ಹಾಕೊಂಡಿದ್ದೀವಿ. ಅಂದ್ರೆ ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಅಂತಾನೆ ಹಾಕಿದ್ದೀವಿ ಟೈಟಲ್ ಕಾರ್ಡ್ ಅಲ್ಲಿ. ಹೌದು, ಅಲ್ಲ ಟೆಕ್ನಿಷಿಯನ್ ಡೆಸಿಗ್ನೇಷನ್ ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಆರ್ ಗಿರಿ ಸಿನಿಮಾಟೋಗ್ರಾಫರ್, ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಎಲ್ರಿಗೂ ಅವ್ರದ್ದೇ ಆದ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಅವ್ರು ಏನೇ ಆಗಿರ್ಬೋದು, ಅವ್ರು ನಮ್ಗೆ ಆಶೀರ್ವಾದ ಮಾಡದೆ ಹೋಗಿ ಸಿನಿಮಾ ಆಗ್ತಾರೆ. ಅದು ಪ್ರೊಫೆಷನ್ ಬೇರೆ. ನೀನು ದುಡ್ಡು ಕೊಟ್ಟಿದ್ದೀನಿ, ನೀನು ಕೇಮೆ ಮಾಡೋ, ಅದು ತಪ್ಪಾಗ್ಬಿಡುತ್ತೆ. ಪ್ರೀತಿಯಿಂದ ಬಂದು ಎಲ್ಲರೂ ಸಾಮ್ರಾಜ್ಯನ ಕಟ್ಟಿದ್ರಲ್ಲ, ಆದ್ರೆ ಅವ್ರ ಆಶೀರ್ವಾದ ಅಂತಲೇ ನಾವು ನೆನೆಸ್ಕೊಂಡು ಹೋಗಿದ್ದೀವಿ. ಆಮೇಲೆ ಪ್ರೊಡ್ಯೂಸರ್ ಇಲ್ಲ, ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ವಿ, ಬೇಡ ನಮ್ಗೆ ಆ ಕಾರ್ಡು. ಇದು ಒಂದು ಕೂಡು ಕುಟುಂಬ ಸೇರಿ ಮಾಡಿದಂಥ ಒಂದು ಸಿನಿಮಾ. ಎಲ್ಲರೂ ಪ್ರೊಡ್ಯೂಸರ್ ಇಲ್ಲಿ ಗೆದ್ದರೆ ಇಟ್ ಈಸ್ ಎ ಟೆಕ್ನಿಕಲ್ ಫಿಲ್ಮ್ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತ ಅಣ್ಣ ಹೇಳಿದ್ಮೇಲೆ ವಿ ಡಿಡ್ ಲೈಕ್ ದಟ್ ಆನ್ಲೈನ್. ಚಂದ ಇದೆ ಅಣ್ಣ ನಮ್ಮ ಜರ್ನಿ. ಅಂದರೆ ಎಲ್ಲೂ ಕೂಡ ನಾವು ಪ್ರಾಯಶಃ ನಾನು ಇವತ್ತು ಈ ಕ್ಯಾಮ್ರಾ ಮುಂದೆ 1-2-3 ಕಡೆ ನಾವು ಕಣ್ಣಲ್ಲಿ ನೀರು ಹಾಕಿದ್ದೀವಿ, ಕ್ಯಾಮ್ರಾ ಮುಂದೆನೇ ಕಣ್ಣೀರು ಹಾಕಿದ್ದೀವಿ. ಆದರೆ ನಾವು ಈ ಥರ ಯಾವತ್ತೂ ಎಲ್ಲೂ ನಾವು ಶೂಟಿಂಗ್ ನಡಿಬೇಕಾದ್ರೂ ಕೂಡ ನಾವು ಜಗ್ಲಿಲ್ಲ. ಅಯ್ಯೋ ನನ್ನ ಕಿರ್ಚಾಟಕ್ಕೆ ಪ್ರತಿಯೊಬ್ರು ಹೋಗಿ ಅಣ್ಣನ ಹತ್ರ ಹೇಳ್ಕೊಡೋರು. ಅಣ್ಣ ಹಿಂಗೆ ಅಂತಂದ್ರೆ ಪಿತಾಮಹ ಅಂತಾರ ಹಿಂದೆ ನಿಂತ್ಕೊಂಡು ಅವ್ನು ಅಂತವನು ಅಂತ ಗೊತ್ತು ತಾನೆ ನಿಮ್ಗೆ ಅಂದ್ರೆ ಅವ್ರು ತಿರ್ಗಾ ಅಯ್ಯೋ ಇಲ್ಲಿ ಬಂದ್ರೆ ಇಲ್ಲೂ ಇಲ್ಲ, ಇಲ್ಲಿ ಬಂದ್ರೆ ಇಲ್ಲೂ ಇಲ್ಲ. ಆ ಥರದ್ರಲ್ಲಿ ಎಷ್ಟೋ ಕಡೆ ನೆನ್ನೆ ಕೂಡ ಈಗಲೂ ಕೂಡ ಆಟೋಲ್ ಬರ್ಬೇಕಾದ್ರು ಕೂಡ ವಿ ಕೀಪ್ ಆನ್ ಎಂಜಾಯಿಂಗ್, ವಿ ಕೀಪ್ ಆನ್ ಹ್ಯಾವಿಂಗ್ ದಟ್ ಸ್ಮೈಲ್ ಆನ್ ಅವರ್ ಫೇಸ್. ದಟ್ ವೇ ವಿ ಹ್ಯಾವ್ ಎಂಜಾಯ್ಡ್. ಜರ್ನಿ ಈಸ್ ವೆರಿ ಗುಡ್. ಎಸ್ಪೆಷಲಿ 31 years ಜರ್ನಿ ಅನ್ನೋದು, 35 years ಆಫ್ ಜರ್ನಿ ಅನ್ನೋದು ಒಂದು ತೂಕಕ್ಕೆ ಹಾಕಿದ್ರೆ, ಈ 2.5 ವರ್ಷದಲ್ಲಿ ನಾನು ಅಣ್ಣ ಹೋದ್ವಲ್ಲ, ಈ ಜರ್ನಿ ಅದಕ್ಕಿಂತ ಅಯ್ಯೋ ತುಂಬಾ ಚೆನ್ನಾಗಿ ಹೋಗುತ್ತಣ್ಣ. ಅಂದರೆ ಎಲ್ಲವೂ ನೋಡ್ಕೊಂಡ್ಬಿಟ್ವಿ ಇಬ್ರು. ಅಂದ್ರೆ ತುಂಬಾ ಎಮೋಷನಲ್ ಆಗಿ ಏನಾಗಿದ್ದು ಅಂದ್ರೆ 25 ವರ್ಷದ ಹಿಂದೆ ಗುರುಗಳ ಜೊತೆ ನಾನು ಹೋಗಿದ್ದೆ ಹುಲಿಯಾ ಸಿನಿಮಾ, ಸೇಮ್ ಬಾಗಲಕೋಟೆ ಸರೌಂಡಿಂಗ್ ಎಲ್ಲ. ಗುರುಗಳು ಅಂತ ಹೇಳಿದ್ರು ಕೆ ವಿ ರಾಜು ಒಬ್ರೆ, ಅವ್ರು ಬಿಟ್ರೆ ಒಬ್ರೆ, ಬೇರೆ ಯಾರಿಲ್ಲ. ಇಲ್ಲ ಇನ್ನೇನಿಲ್ಲ, ಅವ್ರೊಬ್ರೇ ಸರ್. ಅಣ್ಣನಿಗಾದ್ರು ಅಣ್ಣ ತುಂಬಾ ಚೆನ್ನಾಗಿ ಹೇಳ್ತಾರೆ. ನನಗೆ ಫಸ್ಟ್ ಹಾಫ್ ಅಲ್ಲಿ ಸಿಕ್ಕಿದಂತಹ ಗುರುಗಳು ನಿನಗೆ ಸೆಕೆಂಡ್ ಹಾಫ್ ಅಲ್ಲಿ ಅವ್ರು ಸಿಕ್ಕಿದ್ರು ಅಂತ. ನಾನು ಅವ್ರ ಹತ್ರ ಕೆಲಸ ಮಾಡಕ್ಕೆ ಆಗ್ಲಿಲ್ಲ. ಆದ್ರೆ ಅವ್ರ ಪಾದ ಸೇವೆ ಎಷ್ಟೆಲ್ಲ ಮಾಡ್ಬೇಕು ಅಷ್ಟು ಮಾಡ್ಬಿಟ್ಟು. ಅಂದ್ರೆ ಅವ್ರನ್ನ ನೋಡಿದ್ದಾಗ್ಲಿ, ಮಾಡಿದ್ದಾಗ್ಲಿ, ಅವ್ರ ಜೊತೆ ಇದ್ದದ್ದಾಗ್ಲಿ, ಅವ್ರ ಜೊತೆಗೆ ಊರುಗಳಿಗೆ ಹೋಗಿದ್ದಾಗ್ಲಿ, ದೇವ್ರ ದರ್ಶನಗಳು ಮಾಡಿದ್ದಾಗ್ಲಿ, ಅಣ್ಣಂಗೆ ಏನಪ್ಪ ಮಾಡ್ತಾ ಇದೆಯಾ ಅಂತಂದ್ರೆ, ಅಣ್ಣ ಅಡುಗೆ ಮಾಡ್ಲಣ್ಣ, ಮಾಡು ಊಟ ಮಾಡೋಣ ಅಂತಂದ್ರೆ ಅಡುಗೆ ಮಾಡಿ ತುಪ್ಪ ಹಾಕ್ಕೊಂಡು ಸಂಡಿಗೆ ಮಾಡಿಕೊಂಡು ಊಟ ಮಾಡಿದ್ದಾಗ್ಲಿ, ಆ ತಟ್ಟೆಯನ್ನು ತೊಳೆದಿದ್ದಾಗ್ಲಿ, ಇದು ನನ್ನ ಗುರುಗಳ ಸೇವೆ ಅಂತ ಹೇಳೋದಕ್ಕೆ ಅವರೊಬ್ಬರೇ. ಯಜಮಾನ ಅಂತ ಬೇರೆ ಬಂದ್ಬಿಡುತ್ತೆ, ಆದರೆ ಗುರುಗಳು ಅಂತ ಬಂದಾಗಿದೆಯಲ್ಲ, ಮಾತೃಭ್ಯ ನಮಃ ಪಿತೃಭ್ಯ ನಮಃ ಗುರುಭ್ಯ ನಮಃ ಅಂತೀವಲ್ಲ, ಅದು ಆ ಜಾಗದಲ್ಲಿ ನಿಂತು ಬಿಡುತ್ತೆ. ಬಜೆಟ್ ಆರಂಭದಲ್ಲಿ ಎಷ್ಟೊಂದು ಯೋಚನೆ ಮಾಡಿದ್ರೆ, ಏನಾದರೂ ಐಡಿಯಾ ಹಾಕಿದ್ರಾ? 1 ಕೋಟಿ ಒಳಗಡೆ ಒಂದು ಸಿನಿಮಾ ಮಾಡೋಣ. 1 ಕೋಟಿ ಒಳಗೆ ನಾವೇ ಇರೋದು ಅಲ್ಲ, ಎಲ್ಲವೂ ನಾವೇ ಟೆಕ್ನಿಕಲ್ ಆಗಿದ್ದೀವಿ. ಆಮೇಲೆ ನೋ ಅನ್ನೆಸೆಸರಿ ಎಕ್ಸ್ಪೆನ್ಸಸ್, ದಿಸ್ ವಿ ವಾಂಟ್ ಟು ಅಂಡರ್ಲೈನ್. ನಾನು ಅಣ್ಣ ಸ್ಪೆಷಲ್ ಸರ್ ಈ ಪ್ರಾಜೆಕ್ಟ್ ಅಲ್ಲಿ ಆಗಿರುವಂತದ್ದು. ವಿ ಹ್ಯಾವ್ ಪ್ಲಾನ್ಡ್ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಪ್ಲಾನ್ ಡಿ, ಪ್ಲಾನ್ ಇ. ಟೆಕ್ನಿಷಿಯನ್ಸ್ 5 ಜನದ ಹೆಸರು ಬರಿತಾ ಇದ್ವಿ, ಆರ್ಟಿಸ್ಟ್ 5 ಜನ ಬರಿತಾ ಇದ್ವಿ, 55 ಜನಕ್ಕೆ 5 ಜನದ ಹೆಸರು ಅಂದ್ರೆ ಲೆಕ್ಕ. ಆಮೇಲೆ ಪ್ರತಿಯೊಬ್ಬರಿಗೂ ಕೇಳ್ಕೊತಾ ಇದ್ದಿದ್ದೇನು ಅಂದ್ರೆ, ನೋ ಕ್ಯಾರವಾನ್, ನೋ ಫೆಸಿಲಿಟೀಸ್ ಆಫ್ ಟಚ್ ಅಪ್. ಆರ್ಟಿಸ್ಟ್ಗಳಿಗೂ ನಿಮ್ಮ ಕೆಳಗಡೆ ನಿಮಗೊಂದು ಸಪ್ರೇಟ್ ಆದ ವ್ಯಾನಿಟಿ ವ್ಯಾನು, ಅದಾದಮೇಲೆ ಒಬ್ಬ ಕಾಸ್ಟ್ಯೂಮರ್ ನಿಮಗೆ ಅವನಿಗೊಂದು. ಇವತ್ತು ತುಂಬ ನಮಗೆ ಮೋಸ ಆಗ್ತಾ ಇರೋದು ಏನು ಅಂದರೆ, ಚಿತ್ರರಂಗದಲ್ಲಿ ಒಬ್ಬನಿಗೆ 10 ಜನ ಬರ್ತಾರೆ ಹಿಂದೆ, ವಿಚ್ ಇಸ್ ವೆರಿ ಪ್ರೊಡ್ಯೂಸರ್ ಮೇಲೆ. ಹೌದು, ವಿಚ್ ಇಸ್ ವೆರಿ ಅನ್ನೆಸೆಸರಿ. ಆಮೇಲೆ ನಾನು ಅಣ್ಣ ತುಂಬ ವಿರುದ್ಧವಾಗಿರೋದೇನು ಅಂತಂದರೆ, ಇವತ್ತು ಒಬ್ಬ ನಿರ್ದೇಶಕನಿಗೆ 10ರಿಂದ 15 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ. ಇವ್ರು ಯಾಕೆ ಅಂತಂದರೆ, ಎಲ್ಲರೂ ಒಂದೊಂದು ಕ್ಯಾರವಾನ್ ಪಕ್ಕದಲ್ಲಿ ನಿಂತ್ಕೊಳ್ಳೋದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟ್ರು ಕೂಗ ಹಾಕಿದ್ರೆ 3 ಜನ, ಇಬ್ರು ಕೋ ಡೈರೆಕ್ಟರ್ ಆಗಿದ್ದಾರೆ ಅಣ್ಣ ಇವಾಗ. ಆ ಇಬ್ರಿಗೆ 6 ಜನ ಅಸೋಸಿಯೇಟ್ ಡೈರೆಕ್ಟರ್, 6 ಜನಕ್ಕೆ 10 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್, 20 ಜನ ಬರ್ತಾ ಇದಾರೆ ಅಣ್ಣ ಇವತ್ತು.
ಏನು ಅಂದರೆ ಕೂಗು ಟ್ರಾವೆಲ್ ಆಗೋಕ್ಕೋಸ್ಕರ ಇವರಿಷ್ಟು ಜನ ಸಾಲದಕ್ಕೆ. ನಿಜ ಹೇಳ್ತೀನಿ, ಎಲ್ರಿಗೂ ಮೌತ್ ಪೀಸಸ್ಗಳು ಕೊಡಲಾಗಿದೆ, ವಾಕಿ ಟಾಕೀಸ್ ಕೊಡಲಾಗಿದೆ. ಇದೊಂದು ವಾಕಿ ಟಾಕಿ ಬೆಲೆ ಬಂದು ಇವತ್ತು 650 ರೂಪಾಯಿ ಅಣ್ಣ. ಮಿನಿಮಮ್ ಅದು ಇವತ್ತು 10 ಪೀಸ್ ಇರುತ್ತೆ, 6,500 ರೂಪಾಯಿ. ಅದು ಪ್ರೊಡ್ಯೂಸರ್ ಎದೆ ಮೇಲೆ ಬರೀ ಎಳಿತಾರಂತ ಬರೆ. ಇದನ್ನೆಲ್ಲವನ್ನು ಕಟ್ ಡೌನ್ ಮಾಡೋಣ. ಲೆಕ್ಕಾಚಾರ ಫಸ್ಟ್ ಲೆಕ್ಕಾಚಾರ ಎಲ್ಲ ಮಾಡಿದ್ವಿ ಇಬ್ರು ಕೂತ್ಕೊಂಡು. ಅದಕ್ಕೆ ಅಡಿಪಾಯನೇ ತಿರ್ಗಾ 35 ವರ್ಷದ ಆ ಸಂಬಂಧ. ಅವತ್ತು ಹೆಂಗಿತ್ತು. ಆಮೇಲೆ ಇಬ್ರಿಗೂ ಎಲ್ಲೋ ಒಂದು ಇಷ್ಟವಾದ ಸ್ಕೂಲ್ ಯಾವುದು ಅಂತಂದ್ರೆ ಕಾಶಿನಾಥ್ ಸರ್ ಸ್ಕೂಲ್. ಕಾಶಿನಾಥ್ ಸರ್ ಸ್ಕೂಲ್ ವಿಚ್ ವಾಸ್ ವೆರಿ ಸ್ಟ್ರಿಕ್ಟ್. ದಿಸ್ ಇಸ್ ಇದೇ ಸರ್ಕಲ್, ಇದ್ರೊಳಗಡೆ ಯಾರು ಬರ್ತೀರಾ ಬನ್ನಿ, ಬರ್ದಿರೋರು ಆಚೆ ಕಡೆ ಅಣ್ಣ ಹೇಳ್ತಾರ ಅದನ್ನ. ಸೊ ನಮ್ದೇನಪ್ಪಾ ಅಂದ್ರೆ ಸರ್, ಅನ್ಕೊಂಡಿದ್ದೆ ಒಂದು ಫಾರ್ಮ್ಯಾಟ್ ಇದೆ. ಇದ್ರೊಳಗಡೆ ಯಾರು ಬಂದು ಕೆಲಸ ಮಾಡಕ್ ಒಪ್ಕೊಂತಾರೆ ಅಲ್ಲಿ, ಆಮೇಲೆ ಕರೆದು ಆಮೇಲೆ ಹೇಳೋಂಥದ್ದೆಲ್ಲ. ಬರೋದಕ್ಕೆ ಮುಂಚೆನೆ ಇದು ಕಂಡೀಷನ್, ನಾವು ಹೀಗೆ ಮಾಡ್ತೀವಿ, ಇಷ್ಟು ದಿವಸ ಮಾಡ್ತೀವಿ, ಅದೆಲ್ಲವನ್ನೂ ಕರೆಕ್ಟಾಗಿ ಹೇಳಾದ್ಮೇಲೆ ಇಷ್ಟ ಇದ್ದವ್ರು ಬರ್ಬೋದು ಅಂತ. ಆದ್ಮೇಲೆ ಇಷ್ಟ ಇದ್ದವ್ರು ಬಂದ್ರು. ಕೆಲವರು ಸ್ವಲ್ಪ ಡಿಸ್ಕಷನ್ಸ್ ಆಯ್ತು, ಕೆಲವರು ಡಿಸ್ಕಷನ್ ಆದ್ಮೇಲೆ ಬಂದ್ರು, ಕೆಲವರು ಆಗಲ್ಲ ಅಂತಂದ್ರು ಬಿಟ್ವಿ ನಾವು. ಬಟ್ ನಮ್ಗಿದ್ದಿದ್ದು ಒಂದೇನಪ್ಪ ಅಂದ್ರೆ, ಯಾರು ಬಿರ್ಲಿ ಕತೆ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಏನೇನ್ ಬೇಕು ಅದು ಆರಿಸ್ಕೊಳುತ್ತೆ. ನನಗೆ ತುಂಬಾ ನಂಬಿಕೆ ಇದ್ದಿದ್ದೇನಪ್ಪ ಅಂದ್ರೆ ಸರ್, ನಾನು ಅಂದರೆ ಒಂದು ಸುಮಾರು ನನ್ನ ಅದೃಷ್ಟ ಏನು ಗೊತ್ತಿಲ್ಲ, ಒಂದು 10-12 ಸಿನಿಮಾ ಅಪ್ಪು ಸರ್ಗೆ ಡೈಲಾಗ್ ಬರುತ್ತೆ. ಆಗ ವರದಪ್ಪ ಸರ್ ಡಿಸ್ಕಷನ್, ಅಣ್ಣವರು ಎಲ್ಲ ಕೂತ್ಕೊ 10 ಸಿನಿಮಾದಲ್ಲಿ 12 ಸಿನಿಮಾ ಕೂತಿರ್ತಿದ್ದೆ. ಒಂದ್ಸಲ ಏನೋ ಡಿಸ್ಕಷನ್ ಮಾಡ್ತಿರ್ತಾರೆ, ಕ್ಯಾರೆಕ್ಟರ್ ಮಾಡಿದಾಗ ಅವ್ರು ಒಂದು ಮಾತು ಹೇಳಿದ್ರು, ನಾವೇನು ಮಾಡೋದಲ್ಲ, ಸಿನಿಮಾ ತನಗೆ ಏನ್ ಬೇಕೋ ಅದನ್ನ ಅದೇ ಆರಿಸ್ಕೊಳುತ್ತೆ ಅಂತ ಅವ್ರು ಒಂದು ಎಕ್ಸಾಂಪಲ್ ಕೊಟ್ಟಿದ್ರು. ನಾವೊಂದು ಸಿನಿಮಾಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೋಸ್ಕರ ಒಂದು ತಿಂಗಳ ಕಾಲ ಕಳೆದ್ವಿ. ಬರ್ಲಿ, ಅವ್ರು ಸಿಗ್ಲಿಲ್ಲ. ಸಡನ್ ಆಗಿ ಯಾರು ಫ್ರೀ ಇದಾರೆ ಅವ್ರನ್ನ ಹಾಕೊಳ್ಳುತ್ತೆ, ಅವ್ರನ್ನ ಕರ್ಕೊಂಡ್ಬಂದ್ವಿ. ಸಿನಿಮಾ ಸೂಪರ್ ಹಿಟ್ ಆಯ್ತು ಅಂದ್ರೆ. ಸೊ ನಾವು ಸೂಪರ್ ಹಿಟ್ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಬರಕ್ ಒದ್ದಾಡ್ತಾ ಇದ್ವಿ. ಅದು ಬೇಡ ಅಂತು, ಹೊಸಬ್ರನ್ನ ಕರ್ಕೊಂಬಂತು, ಹಿಟ್ ಮಾಡ್ತು. ಸೊ ಸಿನಿಮಾಗೆ ಅದು ಬೇಕಾಗಿತ್ತು. ಹಂಗೇನೆ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಸಿನಿಮಾ ಏನ್ ಬೇಕು ಅದು ಆರಿಸ್ಕೊಳುತ್ತೆ. ಸೊ ನಾವು ಮಾಡೋದಲ್ಲ, ಅದು ನೀವನ್ಗೆ ಹೇಳಿದೆ ನಾನು. ನಮ್ಗೆ ಯಾರು ಬರ್ತಾರೆ ಪಾಠ ಸರ್. ಹೌದು, ಅದಕ್ಕೆ ಹೇಳೋದು ಗುರುಗಳಿರ್ಬೇಕಿತ್ತು. ಇವತ್ತು ಆಗ್ತಿರೋದು ನಮ್ಗೆ ಅದೇ ಎಕ್ಸಾಂಪಲ್ ಸಮೇತ ಹೇಳಿದ್ರು. ತಿರ್ಗಿ ಅವ್ರು ಹೇಳಿದ್ದೇನಪ್ಪ ಅಂದ್ರೆ, ಅದೇ ಟೀಮ್ ಇಟ್ಕೊಂಡು ನಾವು ನೆಕ್ಸ್ಟ್ ಸಿನಿಮಾ ಮಾಡಿದ್ವಿ, ಸಕ್ಸಸ್ ಕೊಡೋಕ್ಕಾಗಲಿಲ್ಲ. ಅವರೇ ಹೇಳಿದ್ದದನ್ನ. ಸೊ ಆ ಸಿನಿಮಾ ಆರಿಸ್ಕೊಂಡಿದ್ದು ಆ ಸಿನಿಮಾಗೆ ಅಷ್ಟೇ. ಸೊ ಪ್ರತಿಯೊಂದು ಸಿನಿಮಾಗಳು ಅವೇ ಡಿಸೈಡ್ ಮಾಡ್ಕೊಳ್ಳುತ್ತೆ, ಯಾರು ಬೇಕು ಯಾರು ಬೇಡ ಅನ್ನೋದನ್ನ. ಅವ್ರು ಹೇಳಿದ ಎಕ್ಸಾಂಪಲ್, ಎಷ್ಟೋ ಸಿನಿಮಾಗಳು ನಾವು ಇಲ್ಲಿ ಮಾಡ್ಬೇಕು ಅಂತಿರ್ತೀವಿ, ನಮ್ಮ ಹತ್ರ ಆಗಲ್ಲ, ಬೇರೆ ಹತ್ರ ಹಿಟ್ ಆಗಿರುತ್ತೆ. ಇನ್ಯಾರೋ ಬಿಟ್ಟಿರ್ತಾರೋ, ನಾವು ಮಾಡಿರ್ತೀವಿ, ಫ್ಲಾಪ್ ಆಗಿರುತ್ತೆ. ಎಲ್ಲವೂ ಅದದೇ ಆದ ಸಿನಿಮಾಗೆ ಅದೊಂದು ರೂಲ್ಸ್ ರೆಗ್ಯುಲೇಷನ್ ಅದು ಅನ್ಕೊಂಡಿರುತ್ತೆ, ಅದು ತಗೊಳುತ್ತೆ ಅಂತ. ಅದನ್ನ ನಾನು ಹೇಳಿದೆ. ನಮ್ಗೆ ಯಾರು ಬರ್ತಾ ಇದ್ದಾರೆ ಅದು ಸಿನಿಮಾ ಆರಿಸ್ಕೊಂತಾ ಇರೋದು, ನಾವೆಲ್ಲ ಮಾಡ್ತಾ ಇರೋದು. ಆಮೇಲೆ ಅದೆಷ್ಟು ಚಂದದ ಮಾತು ಅಂದ್ರೆ, 6 ತಿಂಗಳಲ್ಲಿ ನಾವು ಸಿನಿಮಾ ಮುಗಿಸ್ಬೇಕು ಅಂತ ಹೋದ್ವಿ. ಆ ಸಿನಿಮಾ ನೋಡಿ ಅದು ಆಗ್ಲಿಲ್ಲ. ಅದು ಟೈಮ್ ತಗೊಂಡು ಅದು ಮಹಾರಾಜನಂಗೆ ಬೆಳೆದು ಕೂತಿದೆ, ಇವತ್ತು ಮಹಾತಾಯಿಯಾಗಿ ಬೆಳೆದು ಕೂತಿದೆ. 3 ತಿಂಗಳು ನಮಗೆ ಮಳೆ ಕೈ ಕೊಟ್ಬಿಡ್ತು, ಉತ್ತರ ಕರ್ನಾಟಕದ ಮಳೆ. ಮೊದಲನೇದು ಒಂದು ಹೆಣ್ಮಗು ಪಾತ್ರದ ಒಂದು ಮೇನ್ ಏನಿತ್ತು, ತಾಯಿ ಕುಂತಿ ಪಾತ್ರ ತರ, ಅದೊಂದು ಕೈ ಕೊಡ್ತು. ಅದಾದ್ಮೇಲೆ ಅಣ್ಣ ಅಂತಂದೆ, ನಡಿ ಹೋಗೋಣ, ಪಾತ್ರಕ್ಕೆ ಮೋಸ ಮಾಡಬಾರ್ದು, ಮತ್ತೆ ಹುಡ್ಕೊಂಬರೋಣ ಅಂತ ಬಂದ್ವಿ. 3 ತಿಂಗಳು ಮಳೆ ಶುರು ಆಗುತ್ತೆ ಉತ್ತರ ಕರ್ನಾಟಕಕ್ಕೆ. ತಿರ್ಗಾ ಕರ್ಕೊಂಡು ಹೋದ್ವಿ, ಎಲ್ಲ ಮಾಡ್ಕೊಂಡ್ಬಂದ್ವಿ. ಮಾಡಿದ ತಕ್ಷಣನೇ ನಾನು ಅದೇ ಹೇಳ್ತಾ ಇದ್ದೆ, ಡಬ್ಬಿಂಗ್ ಎಲ್ಲ ನಾವೆಲ್ಲ 10 ದಿವಸದಲ್ಲಿ ಮುಗಿಸೋದು. 10ರಿಂದ ಮ್ಯಾಕ್ಸ್ 12 ದಿವಸ. ಅದು ಮಿಕ್ಸಿಂಗ್ ಅದೊಂದು ಏನಿದೆ ಅದೆಲ್ಲ ಪ್ರೀಮಿಕ್ಸ್ ಮಾಡ್ಕೊ. ಈ ಪಿಕ್ಚರ್ 28 ದಿವಸ ಆಗುತ್ತೆ. ಅದು ಆ ಪೋಸ್ಟ್ನ ತಗೋತದು. ಆ ತಾಯಿ ಕೇಳಿದ್ದೆ, ಅದು ನನಗೆ ಎಷ್ಟು ಬೇಕು ಅಂತು, ಅದನ್ನ ಬಿಟ್ವಿ. ಅಲ್ಲಿಂದ ರೀ ರೆಕಾರ್ಡಿಂಗ್ ಹೋಗುತ್ತೆ. ಏಣಿಸ್ತಾ ಹೋಗ್ತಾ ಇದೀವಿ. 67 ದಿನ ರೀ ರೆಕಾರ್ಡಿಂಗ್ ಮಾಡ್ತೀವಿ. ಈ 67 ದಿನಕ್ಕೆ ಅದಕ್ಕೆ 1, 2, 3 ಅಂತ ಆಗಲಿಲ್ಲ. ಅದು 6 ತಿಂಗಳಲ್ಲಿ 167 ದಿವಸ ಆಗುತ್ತೆ. ಅಂದ್ರೆ 180 ದಿವಸದಲ್ಲಿ ಬರೀ 87 ದಿವಸ, 67 ದಿವಸ ಕೆಲಸ ಆಗುತ್ತೆ. ಹೋಗ್ಲಿ ಅದನ್ನ ಅಂತ ಬಿಟ್ವಿ, ಕಾಪಿ ತೆಗೆದ್ವಿ, ಸೆನ್ಸಾರ್ ಮೈ ಮೇಲೆ ಬರುತ್ತೆ. ಈ ಸಿನಿಮಾ ತನಗೆ ಏನೇನು ಬೇಕೋ ಎಲ್ಲವನ್ನೂ ಮಾಡಿಸ್ಕೊತಾ ಬಂತು. ನಮಗೆ ಖಂಡಿತ ಎಲ್ಲಿ ತುಂಬ ಖುಷಿ ಕೊಡ್ತಾ ಇದೆ ಅಂತಂದರೆ, ಅಣ್ಣ ಹೇಳಿದ್ರಲ್ಲ ಅದೇನು ಬೇಕೋ ಅದು ಮಾಡಿಸ್ಕೊಳುತ್ತೆ ಅಂತ. ಇವತ್ತು ಆ ತಾಯಿ ಮಹಾತಾಯಿಯಾಗಿ ಸುಮ್ಮನೆ ಒಂದು ಲಕ್ಷಣವಾಗಿ ಸರಸ್ವತಿ ಥರ ಕೂತಿದ್ದಾಳೆ. ಆ ತಾಯಿ ನೋಡೋದಕ್ಕೆ ಇವತ್ತು ಒಂದು ಖುಷಿ ಆಗುತ್ತೆ. ಇವತ್ತು 10ನೇ ತಾರೀಕು ಬಿಡುಗಡೆ ಆಗ್ತದೆ. ಈಗ ನಾನು ಅಣ್ಣ ಒಂದು ಅರ್ಧ ಗಂಟೆ ನಿಮ್ಮ ಹತ್ರ ಬರ್ತೀವಿ ಅಲ್ವಲ್ಲ, ಡಿಸ್ಟ್ರಿಬ್ಯೂಟರ್ ಹತ್ರ ಮಾತುಕತೆಗಳು, ನಮಗೇನು ಬೇಕೋ. ತಿರ್ಗಾ ಇಲ್ಲೂ ಕೂಡ ನಾವು ಈ ಚೌಕಟ್ಟನ್ನೇ ಹಾಕಿ ಬಂದಿದ್ದೇವೆ ಡಿಸ್ಟ್ರಿಬ್ಯೂಟರ್ಗಳಿಗೆ. ನಮಗೆ ನಿಮ್ಮ ಮನೆಗೆ ನೀವು ಕರಿಬೇಡಿ, ನೀವು ನಮ್ಮ ಮನೆಗೆ ಬನ್ನಿ. ದೇರ್ ಈಸ್ ಅ ರೂಲ್ ಇನ್ ಅವರ್ ಹೌಸ್ ದಟ್ ಯು ಶುಡ್ ಬಿ ಜಸ್ಟ್ ಅ ಗೆಸ್ಟ್. ಈ ಮನೆಯಲ್ಲಿ ನೀನು ಯಜಮಾನ ಅಲ್ಲ, ಇದು ನಮ್ಮ ಮನೆ. ಈ ಮನೆಯಲ್ಲಿ ಬಂದು ನೀನು ಗೆಸ್ಟ್ ಆಗಿದ್ದು ಹೋಗು ಅನ್ನೋ ಒಂದು ರೂಲನ್ನೇ ಇವತ್ತು ಡಿಸ್ಟ್ರಿಬ್ಯೂಟರ್ಗೂ ಹಾಕಿದ್ದೀವಿ. ಒಂದು ಹೆಮ್ಮೆ ಇದೆ ಅಣ್ಣ, ಈ ಒಂದು ಪ್ರಯಾಣದಲ್ಲಿ ನಾವೆಲ್ಲೂ ಕೂಡ ಯಾರಿಗೋ ಬಂದವ್ರಿಗೆ ಹಿಂಗನ್ನಲಿಲ್ಲ. ಅದಕ್ಕೆ ಆ 36 ವರ್ಷನೇ ನಮಗೆ ತಾಯಿಯಾಗಿ ಕಾಪಾಡಿತು.
ನಾನೊಂದು ಆರ್ಟಿಕಲ್ ಬರೆದಾಗ ಮತ್ತೆ ಅದನ್ನು 2 ಸಲ ಓದಿದಾಗ ಎಲ್ಲೋ ಒಂದು ಕಡೆ ಏನೋ ಮಿಸ್ ಹೊಡಿತಾ ಇದೆಯಲ್ಲಪ್ಪ ಅಂತ ಅನಿಸಿ ಅದನ್ನು ಮೂಲೆಗಿಡ್ತೀವಿ, ಅಥವಾ ಇನ್ನೊಂದು ಅದೇ ಥರದ್ದು ಇನ್ನೊಂದು ಬರೀಲಿಕ್ಕೆ ಟ್ರೈ ಮಾಡ್ತೀವಿ. ಅದು ಇದು ಜಸ್ಟ್ ಒಬ್ಬನೇ ಮಾಡೋ ಕೆಲಸ, ಬಟ್ ಇದು ಸಿನಿಮಾ ಆಗಲ್ಲ, 10 ಜನ ಸೇರ್ಕೊಂಡು ಮಾಡೋ ಕೆಲಸ. ಸೊ ಅಂಥ ಇದೇನಾದರೂ ಯೋಚನೆ ಬಂದಿತ್ತ ನಿಮಗೆ ಮಧ್ಯದಲ್ಲಿ? ಅಂದರೆ ಬದಲಾಯಿಸಬೇಕು ಅಂತ? ಇದು ಹೀಗೆ ಬೇಕು, ಹೀಗೆ ಇದ್ದರೆ ಚೆನ್ನಾಗಿತ್ತು. ಇಲ್ಲ ಇಲ್ಲ ಸರ್, ಆ ಥರದ್ದು ಏನೂ ಬರಲೇ ಇಲ್ಲ. ಸ್ಕ್ರಿಪ್ಟ್ ಫಸ್ಟು ಕತೆ ಹೇಳಿದ ದಿವಸ ಚೆನ್ನಾಗಿದೆ ಅಂತ ಹೇಳಿದ್ದು ಫೈನಲ್ ಅಷ್ಟೇ. ಅದಾದ್ಮೇಲೆ ಯಾವುದೇ ಬದಲಾವಣೆಗಳು ಮಾಡಿಲ್ಲ. ಪ್ರೊಡ್ಯೂಸರ್ ಅದು ಹುಡುಕಾಟದಲ್ಲಿತ್ತು. ಫಸ್ಟ್ ಶುರುವಾಗಿದ್ದು ಬೇರೆ ಯಾರನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅದ್ರ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ನಿಮಗೆ ತುಂಬಾ ಸತ್ಯವಾಗಿ ಹೇಳ್ಬೇಕು ಅಂತಂದ್ರೆ ಕೆಲವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಬಂದ್ರು, ಅದನ್ನ ಬದಲಾವಣೆ ಮಾಡಿ, ಇದನ್ನ ಬದಲಾವಣೆ ಮಾಡಿ, ಇಲ್ಲಿ ಹೀರೋ ತಂದ್ರೆ ಚೆನ್ನಾಗಿರುತ್ತೆ, ಇಲ್ಲೊಂದು ಹೀರೋಯಿನ್ ಇದ್ರೆ ಚೆನ್ನಾಗಿರುತ್ತೆ, ಪಾಪ್ಯುಲರ್ ಹೀರೋ ಅಂದ್ರೆ ನೀಟಾಗಿ ಇಟ್ವಿ, ಆಗಲ್ಲ ಅಂತ ಕಳ್ಸಿದ್ವಿ. ಸೊ ಅವ್ರು ಹೋದ್ರು. ಇನ್ನೊಂದು ಎಲ್ಲ ಕಂಡೀಷನ್ ಇಟ್ಕೊಂಡು ಒಬ್ಬರು ಪ್ರೊಡ್ಯೂಸರ್ ಬಂದ್ರು, ಪೂಜೆ ಕೂಡ ಮಾಡಿದ್ರು. ಓಕೆ, ಪೂಜೆ ಮಾಡಿ ಇನ್ನೊಂದು 15 ದಿವಸ ಶುರು ಆಗುತ್ತೆ ಅಂತ ಹೇಳ್ದೆ ಕೇಳದೆ ಬಿಟ್ಟು ಹೋದ್ರು. ಸೊ ಅದಾದ್ಮೇಲೆ ಸುಮ್ಮನೆ ಆಗ್ಬಿಟ್ಟು ಇವ್ನಿಗೆ ಹೇಳಿದೆ, ಈಗ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಬಹುಶಃ ನೋಡೋಣ ಅಂತ ಅನ್ಕೊಂಡಿದ್ವಿ. ಸೊ ಅದಾದ ಟೈಮಲ್ಲಿ ನಮಗೆ ಗೊತ್ತಿಲ್ಲದಂಗೆ ನಾವು ಹೇಳ್ತಾ ಇದ್ವಿ, ನೋಡಿ ನಾವಿಬ್ರು ಏನು ಯೋಚನೆ ಮಾಡೋದು ಸಲ ಒಂದು ನೀಟಾಗಿ ಲಕ್ಷ್ಮಣ್ ರೆಡ್ಡಿ ಅಂದರೆ ಈ ಸಿನಿಮಾ ಯಾರು ಎಡಿಟರ್ ಇದ್ದಾರೆ ಅವ್ರು ನೀಟಾಗಿ ಬರ್ತಾರೆ. ಅವ್ರು ಕತೆ ಕೇಳಿದ್ರು, ಎಲ್ಲವೂ ಆಗಿತ್ತು. ಏನಿದೆ ಸರ್ ಪೊಸಿಷನ್ನು ಅಂತ ಕೇಳ್ತಾರೆ. ಏನಿಲ್ಲ, ಇನ್ನೂ ಹಾಗೆ ಇದೆ ಅಂತ ಅಷ್ಟೇ. ಸರಿ, ಯಾಕೆ ಮುಂದುವರಿಸಬಾರ್ದು, ಹೆಂಗೆ ಅಂತ ಕೇಳಿ, ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತಾರೆ ಅವರು. ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತಾರೆ. ಅವ್ರು ಬಂದು ಎಂಟರ್ ಆಗಿದ ತಕ್ಷಣ ಟೇಕ್ ಆಫ್ ಆಗೋ ಸಿನಿಮಾ. ಸೊ ಕಾಯ್ತಾ ಇತ್ತಿದ್ದು ಇವನ ದುಡ್ಡು, ಅವರ ದುಡ್ಡು, ಇವರಿಬ್ಬರೂ ಸೇರಿ ಇದನ್ನು ಮುಂದುವರಿಸ್ತಾರೆ. ಜೊತೆಗೆ ನಾನು ಅವತ್ತಿನ ಇದ್ದೀನಿ, ಬರ್ತೀನೋಗಿ ಏನಿದ್ದು ಮುಂಡ್ಕೊಂಬರ್ತೀವಿ. ಸೊ ಯಾರ್ಯಾರೋ ಬಂದು ಮಾಡಬೇಕು ಅಂತ ಬಂದವರು, ಪೂಜೆ ಮಾಡಿದವರು ಯಾರೂ ಇಲ್ಲ. ನಮಗೇ ಗೊತ್ತಿದ್ದ ಒಬ್ಬ ವ್ಯಕ್ತಿ ಎಂಟರ್ ಆಗ್ತಾನೆ ಈ ಸಿನಿಮಾಗೆ. ಅದ್ರ ಪಾಡಿಗೆ ಮಾಡಿಸ್ಕೊಡ್ತಾರೆ ಅಷ್ಟೇ. ಆ ಮಾತು ವರದಪಣ್ಣ, ಆ ಮಾತು ಇಲ್ಲಿ ಕರೆಕ್ಟ್ ಅಂತ ಅನ್ಸುತ್ತೆ. ಅಲ್ಲಿಂದ ಟೇಕ್ ಆಫ್ ಆಗಿದೆ ಸಿನಿಮಾ ಸರ್. ಆ ಟೇಕ್ ಆಫ್ ತಗೊಂಡಿದ್ದು ಸ್ಪೀಡು ಹಂಗೆ ನಡ್ಕೊಂಬರ್ತಾರೆ. ಜಗಳ ಆಡಲೇ ಇಲ್ಲ ಅವತ್ತು ಯಾರು? 32 ವರ್ಷದಲ್ಲಿ ಇಲ್ಲ ಆಡಿದೀವಿ. ಅಂದ್ರೆ ನಮ್ಮ ಪರ್ಸನಲ್ ವಿಷಯಕ್ಕೆ ನಾವು ಯಾವತ್ತೇನು ಒಂದು ಆರೋಗ್ಯಕರ ಇಲ್ಲ, ಪರ್ಸನಲ್ ವಿಷಯಕ್ಕೆ ನಾವೇನು ಯಾವತ್ತೂ ಆಡ್ಕೊಂಡಿಲ್ಲ. ಈ ನಮ್ಮ ಸಂಘದ ವಿಷಯ ಬಂದಾಗ ಅಲ್ಲ, ನಾನು ಹೇಳ್ತಾ ಇರೋದು ಆಡೇ ಇಲ್ವಾ ಅಂತಂದ್ರೆ ನಾನು ಇಲ್ಲ ಅಂತ ಹೇಳ್ತೀನಿ. ಪರ್ಸನಲ್ ವಿಷಯಕ್ಕೆ ನಾವು ಯಾವತ್ತೂ ಆಡಿಲ್ಲ. ಪರ್ಸನಲ್ ಅಂಡ್ ಪ್ರೊಫೆಷನಲ್ ಇಲ್ವೇ ಅಲ್ಲ ನಮ್ಗೆ. ಅಂದ್ರೆ ಇದು ಸಂಘ, ಇದು ಡೈರೆಕ್ಟರ್ ಅದು ಬಂದ್ಬಿಡುತ್ತೆ. ಅಲ್ಲಿ ಬಂದಾಗ ಕಮಿಟಿಲಿ ನಾವು ಆಡ್ಕೊಂಡು ಜಗಳ ಆಡ್ಕೊಂಡು ಆ ಥರದ್ದೆಲ್ಲ ಇದಾವೆ. ಅದು ಬಿಟ್ಟು ಅಂತಂದ್ರೆ ಪ್ರೊಫೆಷನಲ್ ಆಗಲಿ ಪರ್ಸನಲ್ ಲೈಫ್ ಆಗಲಿ ನಾವು ಯಾವತ್ತೂ ಜಗಳ ಆಡಿಲ್ಲ. ಅಂದ್ರೆ ಅಣ್ಣನಿಂದ ನನ್ಗೆ 2-3 ಸಿನಿಮಾ ಸಿಕ್ಕಿದೆ. ಅಂದ್ರೆ ನೀನ್ ಮಾಡು, ನೀನ್ ಅದನ್ನ ಬಿಡಬೇಡ, ನನಗೆ ಇಲ್ಲೆಲ್ಲೋ ಬೇರೆ ಕೆಲಸ ಇದೆ. ರಾಮು ಎಂಟರ್ಪ್ರೈಸಸ್ ಅಲ್ಲೇ ಆಗತ್ತೆ ಆ ಕೆಲಸ. ಸೊ ಈ ಥರದ್ರಲ್ಲಿ ಅದೇ ಹೇಳಿದ್ನಲ್ಲ, ದಾರಿ ದೀಪವಾಗಿದ್ದಾರೆ ಹೊರತಾಗಿ ದೀಪ ಹೇಗೆ ನನ್ನನ್ನು ನುಂಗ್ಕೊಳುತ್ತೆ, ಖಂಡಿತವಾಗ್ಲೂ ಇಲ್ಲ. ಅದೆಲ್ಲ ಮಾಡಿದ್ದಾರೆ. ಅದೆಲ್ಲ ನಮ್ಮ ತಲೆಯಲ್ಲೂ ಇಲ್ಲ. ಯಾವುದು ಇದೇನು ಸಂಘ ಅಂಡರ್ಲೈನ್ ಮಾಡಿ ಹೇಳ್ತಾ ಇರೋದು. ಆಡೇ ಇಲ್ವಾ ಅಂತಂದ್ರೆ ಅಕಸ್ಮಾತ್ ನಿಮ್ಗೆ ಗೊತ್ತಿರ ಆವತ್ತು ಆಡಿಲ್ವಾ ಅಂತ ಕೇಳ್ತೀರಿ. ಅದು ನಾನೇ ಕ್ಲಿಯರ್ ಮಾಡ್ಬಿಡ್ತಾ ಇದ್ದೀನಿ. ಆಡಿದೀವಿ ಇಲ್ಲ ಅಂತ, ಬಟ್ ಯಾವ್ದು ನಮ್ಮ ಪರ್ಸನಲ್ ಆಗ್ಲಿ ಪ್ರೊಫೆಷನಲ್ ಆಗ್ಲಿ ಆ ಫ್ಯಾಮಿಲಿ ವಿಷಯಕ್ಕೆ ಯಾವತ್ತೂ ಬಂದಿಲ್ಲ. ಒಂದು ಸಂಘದ ವಿಷಯದಲ್ಲಿ ಕೂತಿದ್ವಿ, ಅಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಿರೋದಿದ್ವಿ, ಅದಾಗಿದೆ. ಈಚೆ ಕಡೆ ಬಂದಿದ್ವಿ ಅಷ್ಟೇ. ನಾನು ಯಾವತ್ತೂ ಅಂದ್ರೆ ನಾವ್ಯಾವತ್ತೂ ನಾನು ತುಂಬಾ ಪರ್ಸನಲ್ ಆಗಿ ನಾನು ಸರ್ ಯಾರ ಹತ್ರನ ಒಂದು ಡಿಸ್ಕಷನ್ಗಾಗಲಿ ಆರ್ಗ್ಯುಮೆಂಟ್ ಹೇಳಿದ್ರೆ ಆ ಪಾಯಿಂಟ್ ಮಾತ್ರ ಆರ್ಗ್ಯೂ ಮಾಡ್ತೀನಿ. ಅದರಿಂದ ಇಳಿದಾದ್ಮೇಲೆ ತಿರ್ಗಾ ಆರಾಮಾಗಿರ್ತೀನಿ, ಬಿಕಾಸ್ ಅದು ಬೇರೆ ಅಂತ. ಅದನ್ನ ಪರ್ಸನಲ್ ಆಗಿ ಯಾರನ್ನ ತಗೊಂಡಿದ್ರೆ ಅದು ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ಅದನ್ನ ತಗೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪಾಯಿಂಟ್ ಡಬ್ಬಿಂಗ್ ವಿಷಯದಲ್ಲಿ ಒಂದು ತುಂಬಾ ಜನ ಹತ್ರ ಜಗಳ ಆಡ್ಕೊಂಡಿದ್ವಿ. ಡಬ್ಬಿಂಗ್ ಬರುತ್ತೆ ಅಂತಂದಾಗ ತುಂಬಾ ಅಂದ್ರೆ ಕೇವಲವಾಗೆಲ್ಲ ಮಾತಾಡಿದ್ವಿ. ಅವ್ರು ಮಾತಾಡಿದಾಗ ಕೌಂಟ್ ಎಲ್ಲ ಕೊಟ್ಟು, ಬಟ್ ಸ್ಟುಡಿಯೋಯಿಂದಾಗ್ಲಿ ಹೊರಗಡೆಯಿಂದ ಡಿಸ್ಕಷನ್ ಬಂದಾಗ ಬೇರೆ ಪಾಯಿಂಟ್ ಬಂದಾಗ ಮಾತಾಡ್ಕೊಂಡು ಹೋಗಿದ್ವಿ. ಈಗಲೂ ಫ್ರೆಂಡ್ ಆಗಿದ್ದೀವಿ. ಅದನ್ನ ನನ್ನ ಟಾರ್ಗೆಟ್ ಮಾಡಿದ್ರೆ ಅದು ನನ್ನ ತಪ್ಪ, ನಂದು ಇಶ್ಯೂ ಬೇಸ್ಡ್ ಯಾವುದು. ಸೊ ಹಾಗಾಗಿ ನಮ್ಮಿಬ್ಬರ ಮಧ್ಯೆ ಆ ಥರದ್ದು ಯಾವುದಾಗಿಲ್ಲ. ಆಮೇಲೆ ನೀವು ಹೇಳಿದಾಗೆ ನೀವು ಬರೆದಂತಹ ಒಂದು ಸಾಲುಗಳನ್ನು ಎಲ್ಲೋ ಓದಿದಾಗ ನಂಗೆ ಅದು ಇಷ್ಟ ಆಗಲಿಲ್ಲ ಅಂದಾಗ ಅದನ್ನು ತೆಗೆದು ಪಕ್ಕಕ್ಕಿಟ್ಟು ತಿರ್ಗಾ ಮಾಡಿದ್ದು ಅಂತ ಹೇಳಿದ್ರಲ್ಲ, ಅದು ಈ ಸಿನಿಮಾದಲ್ಲಿ ತುಂಬ ಆಗಿದೆ. ತುಂಬ ಅಂತಂದರೆ ಡಿಸಿಷನ್ಸನ್ನು ತೊಗೊಂಡು ನಾವೊಂದು ಯುದ್ಧ ಅಂತ ಮಾಡಿ ಎಲ್ಲವನ್ನು ಮಾಡಿ ಅದನ್ನು ಮಾಡಿ ವಾಪಸ್ ತಂದುಬಿಡ್ತೇವೆ ವಿತ್ ಯುವರ್ ಪರ್ಮಿಷನ್. ನಮಗೆ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದು ಗಿರಿ, ಆರ್ ಗಿರಿ ಅವರು. ನಿಮಗೆ ಗೊತ್ತಿರುತ್ತೆ, ಅವರು ನಮ್ಮ ಆಕಸ್ಮಿಕ ಆಗಿರ್ಬೋದು, ವೀರಪ್ಪ ನಾಯಕ, ದೊಡ್ಡ 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 ಸಿನಿಮಾ ಅವ್ರಿಗೇನಾಗ್ಬಿಡುತ್ತೆ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ಇನ್ನೊಂದು ಸಿನಿಮಾ ಅಂತ ಹೋದಾಗ ಅವ್ರ ಪರ್ಮಿಷನ್ನ ತೆಗೆದುಕೊಂಡು ನಾವೀಗ ಸೀತಾರಾಮ್ ಅವ್ರನ್ನ ಕರ್ಕೊಂಡ್ಬಂದು DI ಕೊಡಿಸ್ತೀವಿ, ಡಿಜಿಟಲ್ ಇಂಟರ್ಮೀಡಿಯೇಟ್ ಗ್ರೇಡಿಂಗಿಗೆ ಅಂತ ಕೊಡಿಸ್ತೀವಿ. ಎಲ್ಲೋ ಒಂದು ಕಡೆ ಸೀತಾರಾಮ್ ಏನು ಅಂತಂದರೆ ಈಗ ಹೊಸ ವೀಕ್ಷಕ ಅಂದರೆ ವೀಕ್ಷಿಸ್ತಾ ಇರೋಂಥ ನ್ಯೂ ಆಡಿಯನ್ ಈಗ
ಅವರು ನೋಡ್ತಾ ಇರ್ಬೇಕಾದ್ರೆ ನಮಗೆ ಫೋನ್ ಮಾಡ್ತಾರೆ, ಇಷ್ಟೊತ್ತಿಗೆ ನಾವು ಹೋಗಿದೆ, ರೀ ರೆಕಾರ್ಡಿಂಗ್ ಹೊಡೋಗಿದೆ, ಎಫೆಕ್ಟ್ಸ್ ಹೊಡೋಗಿದೆ, DA ನಡೀತಾ ಇದೆ, ಸೀತಾರಾಮ್ ಸರ್ DA ಮಾಡ್ತಾ ಇದ್ದಾರೆ. ಇಬ್ರಿಗೂ ಒಂದು ಮಾತು ಹೇಳ್ತಾರೆ, ನಾನು DA ಅಂದ್ರೆ ಇಟ್ ಇಸ್ ಅ ಸೈಲೆಂಟ್ ರಶ್, ಅಂದ್ರೆ ಬರೀ ಹಾವ ಭಾವ ರೋಷ ವೇಷ ಆವೇಶ ಏನು ಕೇಳಿಸ್ಕೊಳ್ದೇನೆ ಬರೀ ಪಿಕ್ಚರ್ ನೋಡ್ತಿರ್ತಾರೆ, ಸೈಲೆಂಟ್ ರಶ್. ಅವ್ರಿಗೆ ಮಜಾ ಸಿಗ್ತಾ ಇಲ್ಲ. ಅವ್ರು ರಾತ್ರಿ ಇದಕ್ಕೆ ಮಜಾ ಸಿಗ್ತಾ ಇಲ್ಲ ಅನ್ನೋದಕ್ಕೂ ಪ್ರೀವಿಯಸ್ ಆಗಿ ನಾನು ಅನ್ನ ಡಿಸ್ಕಷನ್ ಮಾಡಿದ್ವಿ. ಏನು ಅಂದ್ರೆ ಇದನ್ನ ಹೀಗೆ ಪ್ರೊಜೆಕ್ಟ್ ಮಾಡೋಣ, ಅಂದ್ರೆ ಒಂದು ಕಲ್ಟ್ ಕ್ಲಾಸಿಕ್ ತರ ಪ್ರೊಜೆಕ್ಟ್ ಮಾಡೋಣ, ಇಲ್ಲ ಇವತ್ತಿನ ಕಮರ್ಷಿಯಲ್ ವೇ ಆಫ್ ಏನ್ ಹೇಳ್ತಾರೆ ನಾನ್ ಲೀನಿಯರ್ ವೇ ಆಫ್ ಎಡಿಟಿಂಗ್ ಆಗಿರ್ಲಿ ಪ್ರೊಜೆಕ್ಷನ್ ಆಗಿರ್ಲಿ ಅದಕ್ಕೆ ಮಾಡೋಣ ಅಂತ ಕೇಳಿದಾಗ, ಅಣ್ಣ ನಿನ್ನ ಆಸೆ ಏನು ಅಂದ್ರು. ಅಣ್ಣ ಎಲ್ಲರೂ ಮಾಮೂಲಿ ಮಾಡ್ತಿರ್ತಾರೆ ಈ ತರ ಕಮರ್ಷಿಯಲ್ ಅಂತ, ನಾವು ಒಂಚೂರು ಕಲ್ಟ್ ಕ್ಲಾಸಿಕ್ ವೇಗೆ ಹೋಗೋಣ ಅಂದಾಗ ನಾವು ಆ ಸಿನಿಮಾವನ್ನ ಮಾಡಿದ್ವಿ. ಏನು ABCD ಅವ್ರಿಗೂ ಮಾಡ್ಕೊಂಡ್ ಬಂದಿದ್ವಿ. ಇದು ಸೀತಾರಾಮ್ ಇಷ್ಟ ಆಗ್ತಾ ಇಲ್ಲ, ನಾನು ನೋಡ್ತಾ ಇದ್ದೀನಿ, ನನಗೆ ಮಜಾ ಸಿಗ್ತಾ ಇಲ್ಲ. ನಮಗೆ ಆಗ ಹುಟ್ಟಿದಂತ ಪ್ರಶ್ನೆ ಏನು ಅಂತಂದ್ರೆ, ಹಿ ಇಸ್ ದ ಫಸ್ಟ್ ಆಡಿಯನ್ಸ್, ಅವ್ರಿಗೆ ಮಜಾ ಸಿಗ್ತಾ ಇಲ್ಲ ಅಂತಂದ್ರೆ ನಾಳೆ 100 ಜನ ನೋಡಿದಾಗ ಏನು ಉತ್ತರ ಬರುತ್ತೆ, ಈಗೇನ್ ಮಾಡೋಣ ಅಂತ ಕೇಳ್ತೀವಿ. ಈಗ ಒಂದು ಹಂತಕ್ಕೆ ಹೊರಡೋಗ್ಬಿಟ್ಟಿದೆ, ಏನ್ ಮಾಡೋಣ ಅಣ್ಣ, ಏನಾರು ಮಾಡೋಣ, ಉತ್ತರ ಕೊಡ್ಬೇಕು. ಯಾಕಂದ್ರೆ ಕನ್ವಿನ್ಸ್ ಮಾಡ್ಬೇಕು, ಕನ್ಫ್ಯೂಸ್ ಮಾಡೋದು 2 ಸೆಕೆಂಡ್. ನಾವಿರೋ ಇಲ್ಲ ಆರ್ಡರ್ ಮಾಡೋದು ಸಪ್ರೇಟ್, ಸೊಮೆ ನೀವು ಬಂದಿರೋ DA ಮಾಡ್ಬಿಟ್ಟು ಹೋಗ್ಬಿಡಿ ಅಂತ ಹೇಳೋದು, ಅದೊಂದು ಹಿರಿತಲೆ. ಅಷ್ಟು ವರ್ಷಗಳ ಕಾಲ ಇದನ್ನ ನೋಡೋದು. ಸರಿ ಏನು ಮಾಡೋಣ ಅಂದರೆ ತಿರ್ಗಾ ಅಣ್ಣ ನಾನು ಇಬ್ಬರು ಕೂತ್ಕೊಂಡು ತಿರ್ಗಾ ಎಲ್ಲವನ್ನು ರೀಆಲ್ಟರ್ ಮಾಡಿದ್ವಿ. ಸರ್ ಇಲ್ಲಿ ಇದು ನಡೀತಾ ಇದೆ, ರೀ ರೆಕಾರ್ಡಿಂಗ್ ಆಗೋಗ್ತಾ ಇದೆ, 67 ದಿನ ರೀ ರೆಕಾರ್ಡಿಂಗ್ ಮುಗಿತಾ ಇದೆ, ಎಫೆಕ್ಟ್ಸ್ ಮುಗ್ದೋಗಿದೆ, ಧೈರ್ಯ, ಮೊಂಡ ಧೈರ್ಯ. ಹ್ಯಾಟ್ಸ್ ಆಫ್ ಟು KV ರಾಜು ಸರ್ಸ್. ಆ ವರ್ಡ್ ನುಗ್ರಿ ಹೊಡೀರಿ ಬಿಡಬೇಡಿ. ತಿರ್ಗಾ ಕೂತ್ಕೊಂಡೆಲ್ಲ ರೀಆಲ್ಟರ್ ಮಾಡಿದ್ವಿ. ತಿರ್ಗಾ 2 ರಾತ್ರಿ ರೀಶೂಟ್ ಮಾಡಬೇಕು. ಸೀತಾರಾಮ್ ಸರ್ ಹತ್ರ ಗಿರಿ ಸರ್ಗೆ ತಿರ್ಗಾ, ಅಣ್ಣ ಹಿಂಗಿದೆ ಅಣ್ಣ, ಇಲ್ಲ ನಾನು ಬಂದ್ಬಿಟ್ಟಿದ್ದೀನಿ ಹೊರಗಡೆ. ಸೀತಾರಾಮ್ ಸರ್ನ ಕೇಳಿ 6 to 6 2 ನೈಟ್ ಫುಲ್ ಶೂಟ್ ಮಾಡ್ತೀವಿ. ತಿರ್ಗಾ ಶೂಟ್ ಮಾಡಿ ತಗೊಂಬಂದು ಫುಲ್ ಪಿಕ್ಚರ್ನ ಚೇಂಜ್ ಮಾಡ್ತೀವಿ. ತಿರ್ಗಾ ನೀವು ಹೇಳಿದ್ರಲ್ಲ ಅದನ್ನ ಈ ಸಿನಿಮಾ ಮಾಡಿದ್ವಿ. ಅಲ್ಲ ಇಲ್ಲ ಅದು ಬರವಣಿಗೆ ಆದ್ರೆ ಒಬ್ಬನೇ ಮಾಡುವಂತ ಕೆಲಸ. ಹೌದು, ಇಷ್ಟು ಜನ ಸೇರಿಸ್ಕೊಂಡು ಮಾಡ್ಬೇಕು. ಇಲ್ಲ ಇಲ್ಲಿ ಸೇರಿದ್ ಮತ್ತೆ ಇಬ್ಬರೇ 2 ಕಣ್ಗಳೇ. ಇದಕ್ಕೆ ನಮ್ಗೆ ಉಸಿರು ಬಂದು ನಮ್ ರೆಡ್ಡಿ, ಬಿಕಾಸ್ ಹಿ ಇಸ್ ಅನ್ ಎಡಿಟರ್. ಅವ್ರು ಬೇಕಿತ್ತು ನನಗೆ. ಅಂಡ್ ಸೀತಾರಾಮ್ ಸರ್ ಸಪೋರ್ಟ್ ಕೊಟ್ರು. ನಾವಿಬ್ರು ಸೇರಿ ನುಗ್ಗಿ 2 ದಿವಸ ಮಾಡಿ ಈಗ ಎಡಿಟಿಂಗ್ ರೂಮ್ ತಿರ್ಗಾ ಪಿಕ್ಚರ್ ಹಾಕೋತೀವಿ. ಪಿಕ್ಚರ್ ಹಾಕೊಂಡು ಎಲ್ಲ ಸೇರಿಸಿ ಈಗ ಹೇಳಿದ್ನಲ್ಲ, Z, OBC, MNO, PQRST, ಇದು ಏನ್ ಇವತ್ತಿನ ಟ್ರೆಂಡ್ ಅಂತ ಕೇಳ್ತಾ ಇದಾರೆ. ಯಾಕೆ ಅಂತಂದ್ರೆ ಇಟ್ ಇಸ್ ಅ ಕ್ಯಾಟ್ ಆನ್ ವಾಲ್ ಅನ್ನೋದು ಯಾವತ್ತೂ ಆಗ್ಬಾರ್ದು. ಬೆಕ್ ಹಂಗ ಹಾರಿದ್ರೆ ಸಕ್ಸಸ್, ಹಿಂಗ ಹಾರಿದ್ರೆ ಫ್ಲಾಪ್ ಬೇಡ. ಒಬ್ಬ ಕ್ಯಾಮ್ರಾಮನ್ಗೆ ಅದು ಅನಿಸ್ತಾ ಇದೆ ಅಂತಂದ್ರೆ ಅದನ್ನ ಮಾಡ್ಬೋಣ ಅಂತ ಯಾವಾಗ ಡಿಸೈಡ್ ಮಾಡಿದ್ವೋ ಟಕ್ಕಂತೆಲ್ಲ ಕಿತ್ತಾಕಿ ಎಲ್ಲ ಮಾಡಿದ್ವಿ. ಈಗ ಇದನ್ನ ತಗೊಂಡೋಗಿ ರೀ ರೆಕಾರ್ಡಿಂಗ್ ಅವನು ಕೊಟ್ಟು ಅವನು ತಿರ್ಗಾ ರೀ ರೆಕಾರ್ಡಿಂಗ್ ಸೇರಿ ಸೆಟ್ ಮಾಡಿಸ್ಬೇಕು. ಎಫೆಕ್ಟ್ಸ್ ಅವ್ರು ಒಪ್ಕೊಂಡ್ಬಿಟ್ರು. ಕಾರಣ ಏನು ಅಂತಂದ್ರೆ ಸೇತು ಅಂತ ಹೇಳಿ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು. ಮಣಿರತ್ನಂದು 100 ಪಿಕ್ಚರ್ಗಳು ಅದು ಇದು ಮಾಡ್ಬಿಟ್ಟಿದ್ದಾರೆ. ಈ ಸಂಗೀತ ರಾಜ ಅವ್ರ ಮಗ ಒಬ್ರು ಇದ್ದಾರೆ, ಸುಕುಮಾರ್ ವೆಂಕಟೇಶ್ ಅಂತ. ಆತ ತುಂಬಾ ಅನುಭವಿಸಿ ಸಿನಿಮಾನ ರೀ ರೆಕಾರ್ಡಿಂಗ್ ಮಾಡಿದ್ರು. ಅವ್ರು ತೊಗೊಂಡೋಗ್ಬೇಕಾದ್ರೆ ನನ್ಗೆ ಹೆದರಿಕೆ. ಈಗ ಅಣ್ಣನ ಎಕ್ಸ್ಪೀರಿಯನ್ಸ್ಗೂ ಏನಾದ್ರು ನಾವು ಚಿಕ್ಕವ್ರು ನಾ ಅಂತಂದೆ, ಹಿಂಗ್ ಹೋಗೋದಣ್ಣ, ಇಷ್ಟು ದಿವಸ ಮಾಡ್ಬಿಟ್ಟಿದೀವಿ, ಅವನೇನಾದ್ರು ರೇಗ್ ಬಿಟ್ರೆ ನೀನು ಹೋಗು ಫೋನ್ ಕೊಡು. ಚೆನ್ನೈಗೆ ಹೋಗಿ ಎಲ್ಲ ಮಾಡಿಬಿಟ್ರಾ, எல்லாமே ரெடி இருக்கேன், நீங்கள் எடுத்து போயிடலாம் ಅಂತಂದು. ஒரு வாட்டி உட்காந்து இந்த படம் பார்க்கலாம், ಈ ಸಿನಿಮಾ ಒಂದ್ಸತಿ ನೋಡು. ಅದೇನ ಪடம், ಪುದು ಪಡವಾ ಅಂತಂದ. ಇಲ್ಲ ನೋಡಪ್ಪ ಅಂತೇಳಿ ಆ ಸಿನಿಮಾ ಹಾಕಿ ತೋರಿಸ್ದೆ. ಅವನಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಸೀತಾರಾಮ್ ಸರ್ ಅವ್ರ ಅಷ್ಟು ಮಾತುಗಳು ಅವನು ಒಪ್ಕೊಂಡ. ಇದು ಸೂಪರ್ ಆಗಿದೆ. ಈಗ ಇದಕ್ಕೆ ರೀ ರೆಕಾರ್ಡಿಂಗನ್ನ ಚೇಂಜ್ ಮಾಡಿ ಎಲ್ಲ ತೆಗೆದು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಅಂದರೆ ಉಡ್ಕೊಂಬಿಟ್ಟ. 1 ನಿಮಿಷ ಇದೆ ಅಂದ್ಬಿಟ್ಟು ಅಣ್ಣಂಗೆ ಕೊಟ್ಟೆ. ಅಣ್ಣ ಫೋನ್ ಮಾತಾಡಿದ್ರು, எப்படி இருக்க படம் சார், ரொம்ப நல்லா இருக்க, ஆனால் இப்போ மறுபடியும் எல்லாமே பேஸ்ட்டு கட் அண்ட் பேஸ்ட் எல்லாம் பண்ணுறது ரொம்ப லேட் ஆகுது, நல்லா இருக்கா அப்போ பண்ணுங்க. ಕಮಾಂಡಿಂಗ್ ವಾಯ್ಸ್ ಅಂತ ದಟ್ ವಾಸ್ ದ ಇದು ರಮೇಶ್ ಅಣ್ಣನ ಮಾತು. ಅದು ಮಾಡಿ ಹಾಗಾರೆ ಸರ್ ಇನ್ನೊಂದು ವೀಕ್ ಟೈಮ್ ಬೇಕು ಅಂದ್ರು. ಓಕೆ 75ನೇ ದಿವಸಕ್ಕೆ ಬಂತು ಸರ್, ಎಲ್ಲ ಮಾಡ್ಕೊಂಡು ಬಂದ್ವಿ. ಇನ್ನೂ ಒಂದು ಅನುಭವ ಕೇಳಿ ಹೆಂಗಿರುತ್ತೆ ಅಂತ. ಹಸುವು ಸರ್, ಅದಕ್ಕೆ ಹೇಳೋದು ಮನುಷ್ಯನ ಎಲ್ಲಿ ಕರ್ಕೊಂಡು ಹೋಗುತ್ತೆ. ಮಿಕ್ಸಿಂಗ್ ಥಿಯೇಟರ್ಗೆ ಹಾಕೊಂಡ್ಬಿಟ್ವಿ ಪಿಕ್ಚರ್ನ. ಈಗ ನಮ್ಮ ಹತ್ರ ರೀಲ್ ಎಷ್ಟಿದೆ, ಸೀತಾರಾಮ್ ಸರ್ ಎಲ್ಲ ಹೇಳ್ದಂಗೆ ಮಾಡ್ದಂಗೆ ನಾವು ಅನ್ಕೊಂಡು ಎಲ್ಲ ಅದೇ 1 to 8 ರೀಲ್ಸ್ ಇದೆ. ಓಕೆನಾ, ಡಬಲ್ 16,000 ಫೀಟ್ ಇದೆ ನಮ್ಮ ಹತ್ರ.
ಇದನ್ನ ಜನ ಮುಂದೆನೆ ತರಬೇಕು. ಯಾಕೆಂದ್ರೆ 2 ಗಂಟೆ ಈಗ ಇವ್ರು ಗಿರಂದರ್ ಇದೆಲ್ಲ ಏನ್ ಹೇಳ್ತಾರೆ 4 hours 3 hours ನಮ್ದು ಇರ್ಲಿ ಅಂದ್ಬಿಟ್ಟು ನಾವು 2 hours 50 minutes ಶೂಟ್ ಮಾಡಿದ್ವಿ. ಇದಲ್ಲದೆ ಸರ್ 20 ನಿಮಿಷ ಆಲ್ರೆಡಿ ಭಾಗ 2ಕ್ಕೆ ರೆಡಿ ಮಾಡ್ಕೊಂಡ್ ಬಂದಿದೀವಿ. ಇದೆಲ್ಲ ಪಕ್ಕಕ್ಕೆ ಇಡ್ತೀನಿ, ಎಲ್ಲ ಆಗೋಯ್ತು, ಮಿಕ್ಸಿಂಗ್ ನಡೀತಾ ಇದೆ. 6ನೇ ರೀಲಿಗೆ ಬಂದಾಗ ಅಣ್ಣ ರೀ ರೆಕಾರ್ಡಿಂಗ್ ಮಾಡಿದಾನೆ ಸಿನಿಮಾದಲ್ಲಿ. ನೀವು ನೋಡಿದ್ರೆ ಹೀಗಿದ್ದವ್ರು ಒಂದು ಸತಿ ಹಾಗೆ ಬಂದು ಈ ಕೈನ ಹೀಗೆ ಮಡಿಸ್ತೀರಾ, ಮುಷ್ಟಿನ ಕಟ್ತೀರಾ. 6ನೇ ರೀಲು ಆ ಒಂದು ಪರ್ಟಿಕ್ಯುಲರ್ ಜಾಗ ಮಿಕ್ಸಿಂಗ್ ಮಾಡ್ತಾ ಇದ್ದಂತಹ ಬಾಯ್ನಲ್ಲಿ ತಿರ್ಗಾ ನನ್ನ ಗುರುಗಳು ನುಡ್ಸಿದ್ರು ಅಂತ ಕಾಣುತ್ತೆ KV ರಾಜ್ ಅವರು. ಈ ಪಿಕ್ಚರ್ ಇಲ್ಲಿ ಕೊನೆ ಮಾಡಿ ಅಂತ ಅನ್ನಿಸ್ತು. ಮಿಕ್ಸಿಂಗ್ ಮಾಡೋ ವ್ಯಕ್ತಿ ಹೇಳ್ತಾನೆ, ಈ ಕಡೆಗೆ ಈ ಪಿಕ್ಚರ್ ಆಗಿ ಫಿನಿಶ್ ಅನ್ನೋದು. ಫಿನಿಶ್ ಇನ್ನೂ 2 ರೀಲ್ ಇದೆಪ್ಪ, ಜನ ಕೂತ್ಕೊಳ್ಳಲ್ಲ ನಿಮ್ಮ ಪಿಕ್ಚರಲ್ಲಿ. ಇವನೇನೋ ಹೇಳ್ತಾ ಇದ್ದಾನೆ, ಸರಿ ಆಯ್ತು ಅಂದ್ಬಿಟ್ಟು ತಿರ್ಗಾ ಮನುಷ್ಯನ ಅದೊಂದು ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ತಾನೆ. ಹೊರಗೆ ಬರ್ಬೇಕಾ ಬಗ್ 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 ಹೊಡಿತಾ ಇತ್ತು. ಅಣ್ಣ ಹಿಂಗಂದ ಅಣ್ಣ ಹೊರಡ್ಬೇಕು ಮಾನ್ಯ ದಿವಸ ಚೆನ್ನಾಗಿ ಹಿಂಗಂದ ಅಣ್ಣ. ಯಾಕಂತೆ ಇಲ್ಲಣ್ಣ ಈ ಜಾಗಕ್ಕೆ ಬಂದಾಗ ನಾವೇ ಮಿಕ್ಸ್ ಮಾಡಿದ್ವಲ್ಲ, ಹಂಗೆ ಹೋಗ್ತಾ ಇದೆ ಪಿಕ್ಚರು, ಅಲ್ಲಿಗೆ ಎಂಡ್ ಮಾಡ್ಬಿಡೋದು ಒಳ್ಳೇದಣ್ಣ. ಅದ್ರ ಮೇಲೆ ಕೂಡ್ಸಿದ್ರೆ ನೀನೇ ಎಮೋಷನ್ ಹೇಳಿದ್ರು ಏನೋ ಮಾಡಿದ್ರು ಅಲ್ಲ ಅಂತ ಅವ್ನು ಹೇಳ್ತಾ ಇದ್ದಾನೆ. ನಿನಗೆ ಹೆಂಗೆ ಅನ್ಸುತ್ತೆ? ಇಲ್ಲಿವರೆಗೂ ತುಂಬ ಚೆನ್ನಾಗಿದೆ, ಬರೀ ಮಾಡಬೇಡ, ಆ 2 ರೀಲು ಮಿಕ್ಸ್ ಮಾಡು. ಏನು ಮಾಡೋದು ನಾವು ಭಾಗ 2ಕ್ಕೆ ಶೂಟ್ ಮಾಡ್ಕೊಂಡ್ ಬಂದೀವಿ ತಾನೆ, ಅದನ್ನ ಮಿಕ್ಸ್ ಮಾಡು ನೀ ಕೂತ್ಕೊಂಡು. ಹೊರಟೋಗ್ಬಿಟ್ಟೆ ಅಣ್ಣ. ಹೋಗಿ ಮಾನ್ಯ ದಿವಸ ಅವ್ನು ಹಾಕಿದ್ದಾಗ ಪಕ್ಕದಲ್ಲಿ ಇಂಜಿನಿಯರ್ ಕೂತ್ಕೋತಾನೆ, ಅವನು ನೋಡ್ತಾನೆ ಪಿಕ್ಚರ್ನ. ಹಾಕ್ಬಿಟ್ಟು ಹೊರಟ್ಬಿಟ್ಟ ಅಣ್ಣ. ಎದ್ದೋಗ್ತದೆ. ನಾನು ಕೇಳ್ತಾ ಇದ್ದೀನಿ పెద్దన ఎక్కడికి వెళ్తున్నావు ಅಂತಂದ್ರೆ ನೆನ್ನಕ ಈಗ ಆగిపోయింది నీ ಪಿಕ್ಚರ್, ఇంకేముంది నువ్వు చూసుకో ಅಂದ್ಬಿಟ್ಟ. 7ನೇ ರೀಲ್ ನೋಡ್ತಾ ಇದ್ದೀನಿ, ಏನು ನಿನ್ನೆ ಮಾಡಿದ್ದ ಗೊತ್ತಾ, ಆ ಸೌಂಡ್ಸು ಗೀನ್ಸು ಎಲ್ಲ ಇನ್ನೂ ನನ್ನ ತಲೆಯಲ್ಲಿ ಹಾಗೆ ಇದೆ, ಕಿವಿಯಲ್ಲಿ ಹಾಗೆ ಇದೆ, ಏನೂ ಕಾಣ್ತಾ ಇಲ್ಲ ನನ್ನ ಸಿನಿಮಾ. 21 ನಿಮಿಷ ಆಗುತ್ತೆ, ಅಣ್ಣಂಗೆ ಫೋನ್ ಮಾಡ್ತೀನಿ. ಅವ್ನು ಹೇಳಿದ ಕರೆಕ್ಟ್ ಅಣ್ಣ, ಅವ್ನ ಜಜ್ಮೆಂಟ್ ಕರೆಕ್ಟ್. ಯಾಕೆಂದರೆ ಅವ್ನಿಗೆ ಆಲ್ರೆಡಿ ನೀವು ನಂಬ್ತಿರೋ ಇಲ್ವೋ ವಡಾ ಚೆನ್ನೈ, ಕಪಾಲಿ ಈ ಥರದ ಅವ್ನು 100-150 ಪಿಕ್ಚರ್ ಅವ್ನು ಮಿಕ್ಸಿಂಗ್ ಮಾಡ್ಬಿಟ್ಟು ಅವ್ನು ಗೊತ್ತು ಅವ್ನು ಮೂಡ್ ಎಲ್ಲಿ ತೊಗೊಂಡೋಗಿ ಈ ಪಿಕ್ಚರ್ ನಿಲ್ಲತ್ತೆ ಅಂತ ಅವ್ನು ಮೂಡ್ ಚೆನ್ನಾಗಿ ಗೊತ್ತು ಅವ್ನಿಗೆ. ಅಖಂಡ 2 ನೀವು ಕೇಳಿದ್ದಲ್ಲ, ಜಾತ್ ಗೀತ್ ಎಲ್ಲ ಮಾಡಿರೋಂಥ ವ್ಯಕ್ತಿ. ಅವ್ನಿಗೊಂದು ಕಮರ್ಷಿಯಲ್ ಫೀಲ್ ಸಿಕ್ಬಿಡ್ತು, ಇಲ್ಲಿ ಪಿಕ್ಚರ್ ಎಂಡ್ ಆಗ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅದನ್ನು ನಾನು ಮೀರಿ ಹೋದರೆ ಅದು ದಟ್ಸ್ ಎ ಲಾಸ್ ಫಾರ್ ಅಸ್. ತಿರ್ಗಾ ಅಣ್ಣಂಗೆ ಕೇಳ್ಕೊಂಡೆ, ಅಣ್ಣ ಈಗ 8 ಗಂಟೆ ಒಳಗೋಗ್ಬಿಟ್ಟಿದ್ದೀನಿ ಥಿಯೇಟ್ರ್ ಒಳಗಡೆ, ಈಗೇನು ಮಾಡಬೇಕಪ್ಪ ಅಣ್ಣ, ಇನ್ನೊಂದು ಸತಿ ಕೂತ್ಕೊಂಡ್ಬಿಡೋಣ ಅಣ್ಣ. ಸರಿ ಹೊರಡಲ್ಲಿಂದ ಮಿಕ್ಸಿಂಗ್ ನಡೀತಾ ಇದೆ ಸರ್. 4 ಗಂಟೆ ಟ್ರೈನ್ ಅಲ್ಲತ್ತದೆ, ರಾತ್ರಿ ಆಸ್ ಇಟ್ ಈಸ್ ಇಲ್ಲಿ ಬರ್ತೀವಿ, ಬೆಳಗ್ಗೆ ತಿರ್ಗಾ ಎಲ್ಲ ಒಂದು ಹಾಕೋತೀವಿ. ನಮ್ಮಿಬ್ರು ಮಧ್ಯೆ ಸಿಕ್ಕಾಕೊಂಡು ಅಲ್ಲಾಡಿದ್ದು ನಮ್ಮ ಎಡಿಟರ್ ರೆಡ್ಡಿ. ಪಾಪ ಮುಂಡೆದು ಒದ್ದಾಡೋಯ್ತು ಆ ಜೀವ. ಅದು ಗೊತ್ತಿಲ್ಲ ನಾನು ಸರ್ ನಾನು ಇದೀನಿ ಅಂತ ಯಾಕಾರು ಬಂದು ತಿರ್ಗಾ ಬಂದ್ರಿ ಅಣ್ಣ. ಸ್ಟ್ರೈಟ್ ಆಗಿ ಅಣ್ಣ 1 ವರ್ಷ ಫುಲ್ ರೆಡಿ ಮಾಡಿದ್ರು, ಇದನ್ನ ಇಲ್ಲಿ ಕಟ್ ಮಾಡಿದ್ರೆ ಯಾವ ತರ ಮಾಡ್ಬೇಕು ಅಂತ. ನಾನೊಂಚೂರು ಬರ್ಕೊಂಡು ಹೋಗಿದ್ದೆ, ಇಬ್ರು ಕೂತ್ವಿ, ಅರ್ಧ ಗಂಟೆ ಡಿಸ್ಕಸ್ ಮಾಡಿ ಸಿನಿಮಾವನ್ನ ಅಲ್ಲಿ ಎಂಡ್ ಮಾಡೋದಕ್ಕೆ ಏನೆಲ್ಲ ಬೇಕಿತ್ತು ಅದನ್ನೆಲ್ಲ ಮಾಡಿ, ನಾನ್ ಲೀನಿಯರ್ ಅಲ್ಲಿ ತಿರ್ಗಾ ಮೇಲ್ಗಡೆ ಆಕಾಶ ಡಬ್ಬಿಂಗ್ ಮಾಡ್ಕೊಂಡ್ಬಂದು ಆ ಡಬ್ಬಿಂಗ್ ಟ್ರ್ಯಾಕ್ಸ್ ನ ತಿರ್ಗಾ DTS ಸೌಂಡ್ ಕಳಿಸಿ ಅದನ್ನೇ ತಗೊಂಡ್ಬಂದು ಇಲ್ಲಿ ಹಾಕಿ ಪಿಕ್ಚರ್ನ ಎಂಡ್ ಮಾಡ್ಕೊಂಡು ತಿರ್ಗಾ ಓಡೋದೆ ಚೆನ್ನಾಗಿ. ಅಣ್ಣ ಅಂದ್ರೆ ಈಗ ಹೋಗಿ ಅವ್ನು ಒಂದ್ಸತಿ ಕೇಳು, ಅವ್ನು ಹ್ಞೂ ಅಂದ್ರೆ ನಾನು ಹೊರಡ್ತೀನಿ ಅಂತಂದ್ರು. ಈಗ ಹೋಗಿ ಅವನಿಗೆ ಪಿಕ್ಚರ್ ಮುಗ್ದೋಯ್ತಪ್ಪ ರೆಡಿ ಮಿಕ್ಸ್ ಮಾಡ್ಬಿಡು ಅಂತಂದ್ವಿ. ಏನಿದು ಹುಡುಗಾಟ ಆಡ್ತಿದ್ಯಾ, ನಿನ್ನೆ ಹೋದೆ ಇವತ್ತು ಪಿಕ್ಚರ್ ಮುಗಿಸ್ಕೊಂಡ್ ಬಂದಿದ್ಯಲ್ಲ ಅಂದ್ರೆ. ಅದಕ್ಕೆ ಹೇಳೋದಣ್ಣ, ರೈಟರ್ ಶುಡ್ ಆಲ್ವೇಸ್ ಬಿ ದೇರ್ ವಿತ್ ಅ ಸ್ಟೋರಿ. ನೀವು ಹೇಳಿದ್ರೆ ಗೊತ್ತಾ, ಹಂಗೆ ಮಡ್ಸಾಕಿದ್ರು ನಿಮ್ಮ ಕೈಲಿ ಬರೆಯೋ ಶಕ್ತಿ ಇತ್ತು ಅಂದ್ರೆ 100 ಹಾಳೆ ಬರೀತಾರೆ. ಆ ಶಕ್ತಿ ಇಲ್ಲಿ ಪಕ್ಕದಲ್ಲಿ ಇತ್ತು. ಕೂತ್ವಿ, ಯೋಚಿಸಿದ್ವಿ, ಎಲ್ಲವೂ ಆಗೋಯ್ತಲ್ಲ. ಮಾನೇಸ ಹೊಡೋದ್ವಿ, ಪಿಕ್ಚರ್ ಇಲ್ಲಿ ಎಂಡ್ ಆಗ್ತಿದೆಪ್ಪ ಅಂತ ತೋರಿಸಿದ್ವಿ. 1 ದಿವಸದಲ್ಲಿ ನೀವು ಪಿಕ್ಚರ್ ಮುಗಿಸ್ಕೊಂಡ್ ಬರ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ಕ್ಲೀನಾಗಿ ಪಿಕ್ಚರ್ ಮಿಕ್ಸ್ ಮಾಡ್ಕೊಂಡ್ಬಂದ್ವಿ ಅಣ್ಣ. 2 ಗಂಟೆ 54 ನಿಮಿಷ ಇದ್ದಂತಹ ಸಿನಿಮಾವನ್ನ ಇವತ್ತು 2 ಗಂಟೆ 7 ನಿಮಿಷಕ್ಕೆ ತಗೊಂಡ್ಬಂದು ಭಾಗ 2ಕ್ಕೆ ಏನು 30 ನಿಮಿಷ ನಾವು ಶೂಟ್ ಮಾಡಿದ್ವಿ, ಅದಕ್ಕೆ ಈ 40 ನಿಮಿಷವನ್ನ ಆ ಕಡೆ ಪಕ್ಕಕ್ಕೆ ಇಟ್ಟು ಈ ಪಿಕ್ಚರನ್ನು ಇಷ್ಟೇ ಸಾಕು ಅಂತ ಹೇಳಿ ಇದಕ್ಕೆ ಫ್ರೀಸ್ ಮಾಡಿ ಆಗತ್ತಣ್ಣ. ಖಂಡಿತವಾಗ್ಲೂ ಅಂದರೆ ಬರ್ದಿದ್ದನ್ನ ಇದೇ ಕೊನೆ ಅಂತ ಅಂದ್ಬಿಟ್ಟಿದ್ರೆ ಅದು ಸೀತಾರಾಮ್ ಸರ್ ಆಗಿರಲಿ, ಪೆನ್ ಒಂದೇ ಡಾಟ್ ಇಟ್ಟರೆ ಫುಲ್ ಸ್ಟಾಪ್, ಹಿಂಗೆ ಕೆಳಗಡೆ ಹೇಳಿದ್ರೆ ಕಾಮ ಮುಂದುವರಿಸ್ಬೋದು. ಥ್ಯಾಂಕ್ಫುಲ್ ಟು ಒನ್ ಇಸ್ ಸೀತಾರಾಮ್ ಸರ್, ಒನ್ ಇಸ್ ಉದಯ್ ಸರ್ ಮಿಕ್ಸಿಂಗ್ ಮಾಡಿದ್ರಲ್ಲ. ಯಾಕೆಂದ್ರೆ ಇವರಿಬ್ರು ಬಂದು ಆ ಸಮಯದಲ್ಲಿ ನಾಳೆ ಆಗ್ಬೋದಂತ ಒಂದು ಅನಾಹುತನ ತಡೆದು ನಮ್ಮಿಬ್ಬರನ್ನ ಕಾಪಾಡಿದ್ರು. ಆ ಸಿನಿಮಾ ನೋಡಿದ್ಮೇಲೆ ನಿಮ್ಗೇನು ಅನಿಸ್ತು ಆಡಿಯನ್ಸ್? ತುಂಬ ಅಂದರೆ ಬರೀ ನಾವು ಮಾತ್ರ ನೋಡಲಿಲ್ಲ ಸರ್, ನಾವಿಲ್ಲಿ ಯಾರಿಗೂ ತೋರಿಸ್ದೆ, ನಮ್ಮ ಇಡೀ ಟೀಮ್, ನಾವು ಯಾರು ಆ್ಯಕ್ಟ್ ಮಾಡಿದ್ರು ಟೆಕ್ನಿಕಲ್ ಟೀಮ್ ಎಲ್ಲ ತೊಗೊಂಡು ಚೆನ್ನಾಗಿ ಹೋದ್ವಿ ನಾವು.
ಅಲ್ಲಿ ಕ್ಯೂಬ್ ಆಫೀಸಲ್ಲೇ ಅಲ್ಲಿ ಏನಿದೆ ನಮ್ಮ ಲಿಮಿಟೆಡ್ ಅಲ್ಲಿ ಎಲ್ಲರೂ ನೋಡಿದ್ವಿ. ಎದ್ದಿದ ತಕ್ಷಣ ನಮಗೂ ಮಾತ್ರಲ್ಲ ಸರ್, ನಮಗೆ ನಾವು ಗೊತ್ತಿತ್ತು, ನಾವೆಲ್ಲ ಎಡಿಟ್ ಮಾಡಿದ್ದು ಸುಮ್ಮನೆ ಗೊತ್ತಿದ್ವಿ, ಎಲ್ಲರೂ ಬಂದು ಹೇಳಿದ್ರು ಒಂದೇ ಮಾತು, ಸೂಪರ್ ಅಂತ. ಇದನ್ನ ಯಾರ್ಯಾರು ನೋಡಿದ್ದಾರೆ ನಮ್ಮಲ್ಲಿ, ನಾವು ಮಾತ್ರ ಅಂತಲ್ಲ, ನಮ್ಮ ಡಿಸ್ಟ್ರಿಬ್ಯೂಟ್ರು, ಇವತ್ತು ಯಾರು ಡಿಸ್ಟ್ರಿಬ್ಯೂಟ್ರ್ ಚಂದನ್ ಫಿಲ್ಮ್ಸ್ ಅವ್ರು ನೋಡ್ತಾ ಇದ್ದಾರೆ, ಅವ್ರು ಹೇಳಿದ್ರು ಅಷ್ಟೇ, ತುಂಬ ಚೆನ್ನಾಗಿದೆ ಸಿನಿಮಾ, ಬಟ್ ವೈಲೆಂಟ್ ಆಗಿದೆ ಅದನ್ನು ಹೇಳಿದ್ರು ಅವರು. ಹೇಳಿದೆ ಆ ಫೀಲ್ ಕಲ್ಟ್ ಸಿನಿಮಾ ಅಂತಲೇ ಮಾಡಿರೋದು ಅದನ್ನು ಅಂತ ಹೇಳಿದ್ವಿ, ತುಂಬ ಚೆನ್ನಾಗಿದೆ ಅಂತಂದರು. ಅದಾದಮೇಲೆ ಇನ್ನೊಬ್ಬರು ನೋಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸಂಜೀವ್ ಸರ್, ನಿಮಗೆ ಗೊತ್ತಿರ್ಬೋದು, ಸಂಜೀವ್ ಸರ್ ಬಗ್ಗೆ ಈ ದ್ವಾರಕೀಶ್ ಸರ್ ರಿಲೇಟಿವ್ ಸಂಜೀವ್ ಸರ್, ಅವರು ಸಿನಿಮಾ ನೋಡಿದ್ರು ಸರ್. ಓಕೆ. ಅವರು ಸಿನಿಮಾ ನೋಡಿ ನಮಗೆ ಕೊಟ್ಟಿದ್ದ ಕಾಂಪ್ಲಿಮೆಂಟು, ನಾವು ಗೆದ್ವಿ ಅಂತ ಅನ್ಸಿದ್ದು ಅವತ್ತು ಆ್ಯಕ್ಚುಲಿ ಅವರು ಮನೆಯಲ್ಲೇ ಸಿನಿಮಾ ತೋರಿಸಿದ್ವಿ, ಅವ್ರು ನಾನಿರಲಿಲ್ಲ. ಇದೊಂದು ಸಿನಿಮಾ ತೋರಿಸ್ಬಿಟ್ಟು ಆದಮೇಲೆ ಇವನ್ ಬಾಯಲ್ಲೇ ಬಂದಿದ್ದು. ನಾನು ಕ್ಯೂರಿಯಸ್ ಆಗಿದ್ದೆ, ನಾನು ಇರಲಿಲ್ಲ ಅವತ್ತು. ಏನಂದ್ರು ಸಿನಿಮಾ ಅಂತ ಅಣ್ಣ, ಅವ್ರೊಂದು ಮಾತು ಹೇಳಿದ್ರು. ಏನು ಹೇಳಿದ್ರು, 20 ವರ್ಷ ಆದಮೇಲೆ ಕೆ ವಿ ರಾಜನ್ ನೋಡ್ತಾ ಇದ್ದೀನಿ ಅಂತ. ಎಂಥ ಸರ್ಟಿಫಿಕೇಟ್ ಅವ್ರು ಇದೇ ಮಾತು ಹೇಳಿದ್ರು ಅಂತ ಅಂದ. ನಾನು ಅವತ್ತಂದೆ, ಬಿಡು ಸಾರ್ಥಕ ಆಯ್ತು, ನಾವು ಅಂದ್ರೆ ಅವ್ರ ಶಿಷ್ಯರಾಗಿದ್ದಕ್ಕೆ ಸಾರ್ಥಕ. ಮುಗುತಾರ ಸರ್ ಅವರು. ಅವ್ರಿಗಾಗಿದೆ ಒಂದು 70 ವರ್ಷದಲ್ಲಿದ್ದಾರೆ ಅವರು. ಸಿನಿಮಾ ನೋಡಿದ್ರು ಅವರು ಕ್ಯೂರಿಯಾಸಿಟಿನಲ್ಲಿ ನೋಡ್ತಾ ಎಲ್ಲ ಆಗಿ ಸಿನಿಮಾ ಮುಗ್ದಿದ ತಕ್ಷಣನೇ ಎದ್ದು ಆಫ್ಟರ್ 20 years I saw ಕೆ ವಿ ರಾಜ್ ಆನ್ ದ ಸ್ಕ್ರೀನ್, ಯು ಹ್ಯಾವ್ ಡನ್ ಎ ಗುಡ್ ಜಾಬ್ ಅಂತಂದ್ರು. ಅದು ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಸಡನ್ ಆಗಿ ಅದೇನೋ ಅಂತಾರಲ್ಲ, ಕಣ್ಣು ನೀರು ಅಂತಾರಲ್ಲ, ಬಂದು ಹೇಳ್ದೆ, ಅಣ್ಣ ಹಿಂಗಂದ್ರು, ಗೆದ್ವಿ ಬಿಡು. ಎಲ್ಲರೂ ಹೇಳಬೇಕು ಅನ್ನೋದೇನೂ ಇಲ್ಲ, ತಂದೆಗೆ ತಕ್ಕ ಮಗ ಅಂತ ಒಬ್ಬ ಹೇಳಿದ್ರು ಕೂಡ ಸಾಕು. ಅದರಲ್ಲೂ ಒಂದು 70 ವರ್ಷದ ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಎಲ್ಲವನ್ನು ನೋಡಿರುವಂಥ ಜೀವ ಅದು. ಈಗ ನಾವು ನಮ್ಗೆ ಅದೇನೋ ಖುಷಿ, ಎಲ್ಲ ಹೋದ ಕಡೆ ಎಲ್ಲ ನಾವು ಇದನ್ನೇ ಹೇಳ್ತೀವಿ. ಸಂಜೀವನ್ ಅವರು ಒಬ್ರು ನಿಂತು ಕೆ ವಿ ರಾಜುನ ನೋಡಿದೆ ಅಂತ ಹೇಳಿದ್ರು, ಯಾಕೆಂದ್ರೆ ಅದು ನಾವೇ ತಾನೇ ಹೆಮ್ಮೆಯಿಂದ ನಾವು ಹೇಳ್ಕೊಂಡು ಹೋಗ್ಬೇಕೀಗ. ಸೊ ಆ ಒಂದು ಖುಷಿ ನಮಗೆ ಸಿಕ್ತು. ಅವ್ರು ನೋಡಿ ಎಲ್ಲವನ್ನು ಮಾಡಿದ್ರು. ಇದರ ಮಧ್ಯದ ಸೆನ್ಸರ್ನ ಇದನ್ನು ಹೇಳಲಿಲ್ಲ, ಅದು ಸೂಪರ್. ಅದೇ ಒಂದು ಸಿನಿಮಾನ ಖಂಡಿತ ಸರ್, ಅದೇ ಒಂದು ಸಿನಿಮಾ. ಭಾಗ 1 ಭಾಗ 2 ಹೋಗ್ತಾನೆ ಇರುತ್ತೆ. ಅದು ಸೆನ್ಸಾರ್ ತೊಗೊಂಡೋದು, ಸೆನ್ಸಾರ್ ತೊಗೊಂಡೋದು. ಈ ಸಲ ಪ್ರತಿ ಸಲ ಅವನ ಸಿನಿಮಾಗೆ ಕೂತಿರ್ತಿದ್ದ ನಿಜ, ಈ ಸಲ ನಾನು ಕೂತ್ಕೊಂತೀನಿ. ಓಕೆ. ಸೊ ಕೂತ್ಕೊಂಡು ಮಾಮೂಲಿ ಅವರು ಸಿನಿಮಾ ನೋಡ್ತಾರೆ. ನೋಡೆಲ್ಲ ಆದಮೇಲೆ ಒಂದು 5 ಜನ ಬೃಹಸ್ಪತಿಗಳು ಕೂತಿರ್ತಾರೆ. ಅವರು ಆ ಬೃಹಸ್ಪತಿಗಳು ಯಾವುದು ಅಂದರೆ ಸಿನಿಮಾ ಬಿಟ್ಟು ಬೇರೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಸಿನಿಮಾ ಬಂದಿರ್ತಾರೆ ಅವರು, ಬಟ್ ಸಿನಿಮಾ ಬಿಟ್ಟು ಹಿಂಗೆ ಮಿಕ್ಕಿದ್ದೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಸೊ ಆ ಥರದವ್ರು ಕೂತಿದ್ದಾರೆ. ಕೂತಿದ ತಕ್ಷಣ ಹೇಳೋದು, ಯು ಆರ್ ರೆಫ್ಯೂಸ್ ಟು ಗಿವ್ ಸರ್ಟಿಫಿಕೇಶನ್. ಓಕೆ, ವೈ ಅಂತ ಕೇಳ್ತೀವಿ. ಇಲ್ಲ, ವೈಲೆನ್ಸ್ ಜಾಸ್ತಿ ಇದೆ. ನಾವು ಅದಕ್ಕೆ ಎಕ್ಸಾಂಪಲ್ ಕೊಡ್ತೀವಿ. ವೈಲೆನ್ಸ್ ಯಾವ್ಯಾವ ಸಿನಿಮಾದಲ್ಲಿ ಇದೆ, ಅದು ಎಲ್ಲೆಲ್ಲಿ ರಿಲೀಸ್ ಆಗಿದೆ, ನಮ್ಮ ಕರ್ನಾಟಕಕ್ಕೆ ಯಾರು ಮಾಡಿದ್ದಾರೆ, ಬಂದಿದ್ದಾರೆ, ನಾವು ಅದನ್ನು ನೋಡಿಲ್ಲ. ಇದು ಉತ್ತರ ಅವರು. ಸರಿ, ಒಂದು ನೀವು ರೇಪ್ ಅನ್ನೋದನ್ನು ತೋರಿಸಿದ್ದೀರಿ, ನೀವು ನಿಮ್ಮ ಗೈಡ್ಲೈನ್ಸಲ್ಲಿ ರೇಪ್ ಅಂದರೆ ಏನೇನು ಇರಬಾರ್ದು, ಹೆಣ್ಣಿನ ಅಂಗ ತೋರಿಸ್ಬಾರ್ದು, ತೋರಿಸಿ ಒಂದು ಶಾರ್ಟ್. ನಾವು ಪ್ರಶ್ನೆ ಹಾಕೋದಂಗೆ, ಹೆಣ್ಣಿನ ಅಂಗ ತೋರಿಸ್ಬಾರ್ದು, ನಮ್ಮ ಸಿನಿಮಾದಲ್ಲಿ ಒಂದು ಶಾರ್ಟ್ ತೋರಿಸಿ, ಅದನ್ನು ಹೆಣ್ಣಿನ ಒಂದು ಭಾಗ ನಾವು ತೋರಿಸಿದ್ರೆ, ಇಲ್ಲ ಬ್ರೂಟಲ್ ಆಗಿದೆ ಯಾವ ಆ್ಯಂಗಲಲ್ಲಿ, ಅಲ್ಲ ಗಂಡಿನ ಕ್ರೌರ್ಯ ತೋರಿಸ್ತೀವಿ, ಹೆಣ್ಣಿನ ಅಂಗ ತೋರಿಸ್ಬಾರ್ದು, ಹೆಣ್ಣಿನ ನೋವು ತೋರಿಸ್ಬಾರ್ದು, ಗಂಡಿನ ಕ್ರೌರ್ಯನೂ ತೋರಿಸಿದ್ರೆ ರೇಪ್ ಆಯಿತು ಅಂತ ಹೆಂಗೆ ಹೇಳೋದು? ಗಾಬರಿಯಾಗಿರ್ತಾರೆ. ಅಲ್ಲ, ನಾವು ಕೇಳ್ತಾ ಇರೋದು. ಆಮೇಲೆ ನಾವು ಅದಕ್ಕೆ ಎಕ್ಸಾಂಪಲ್ ಕೊಡ್ತೀವಿ, ಬ್ಯಾಂಡಿಟ್ ಕ್ವೀನ್ ಕೊಡ್ತೀವಿ, ಪರತಿ ವೀರನ್ ಕೊಡ್ತೀವಿ, ಈ ಥರದ್ದೆಲ್ಲ ಕೊಡ್ತೀವಿ. ನಾವು ನೋಡಿಲ್ಲ ಅದನ್ನು. ಸೊ ಏನೂ ನೋಡದೇ ಇರೋರು ನಮ್ಮ ಸಿನಿಮಾ ಸರ್ಟಿಫಿಕೇಶನ್ ಮಾಡೋಕೆ ಕೂತ್ಕೊಂತಾರೆ. ನನ್ಗೆ ಅವತ್ತು ಅನಿಸಿದ್ದು ಒಂದೇ ಮಾತು, ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀರ ಸರ್, ನಿಮಗೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ, ನೀವೇನಾದ್ರು ತಪ್ಪು ಅಂತ ಹೇಳಿದ್ರೆ ಏನು ಸರ್ ಅಂತ ನಾನು ಕೇಳೋಕ್ಕಿದೆ. ಏನೂ ಗೊತ್ತಿಲ್ಲದೆ ಬಂದು ನೀವು ತಪ್ಪು ಅಂದರೆ ನಮ್ಗೆ ಏನು ಅನಿಸುತ್ತೆ ಹೇಳಿ? ಅವ್ರ ಮೇಲೆ ಡೌಟ್ ಬಂದ್ಬಿಡ್ತದೆ. ಡೌಟ್ ಅಲ್ಲ ಸರ್, ಒಂದು ಕೋಪ ಬರ್ತದೆ. ನಿಮಗೆ ಒಬ್ಬ ತಿಳಿದಿರೋನ್ ಮುಂದೆ ತಲೆ ತಕ್ಷಣ ಸರ್, ಅದ್ರಲ್ಲಿ ತಪ್ಪೇ ಇಲ್ಲ, ಖಂಡಿತ ಏನೋ ಹೇಳ್ತಾ ಇದ್ದಾರೆ ಅಂತ. ನಾವು ಹೇಳಿದಕ್ಕೆ ಡಿಸ್ಕಷನ್ಗೆ ಬರ್ತಿಲ್ಲ. ನೀವು ಸಿನಿಮಾ ಅಂದ್ರೆ ಏನೋ ಗೊತ್ತಿಲ್ಲ, ನಾವು ನೋಡಿಲ್ಲ, ಬಟ್ ಇದನ್ನ ಕಟ್ ಮಾಡಿ ಬಿಡಲ್ಲ ಅಂತ ಅಂತೀರಿ. ಇದು ಯಾವ ನ್ಯಾಯ ಇದು? ಒಂದು 40 ನಾನೇ ಮಾತಾಡಿದ್ದೀನಿ ಸರ್, 40-45 ನಿಮಿಷ ನಾನು ಮಾತಾಡಿದ್ದೀನಿ, ನನಗೆ ಒಪ್ಪಲ್ಲ ಅಂತಾರೆ. ನಮ್ಗೆ ಅವತ್ತು ಕೋಪ ಬಂದಿದ್ದು ಸೆನ್ಸಾರ್ ಆಫೀಸರ್ ಮೇಲೆ ಅಥವಾ ಸೆನ್ಸಾರ್ ಬೋರ್ಡ್ ಮೇಲೆ. ಸೆನ್ಸಾರ್ ಆಫೀಸರ್ನ ಬಿಟ್ಬಿಡ್ತೀವಿ ಸರ್, ಬಿಕಾಸ್ ಅಲ್ಲಿ ಯಾವುದೋ ಒಂದು ಆಫೀಸರ್ನ ತಂದು ಕೂರಿಸ್ಬಿಡ್ತಾರೆ ಸರ್, ಯಾರೋ ತಂದು ಕೂರಿಸ್ಬಿಡ್ತಾರೆ, ಅವ್ರಿಗೊಂದು ಗೈಡ್ಲೈನ್ಸ್ ಕೊಡ್ತಾರೆ, ನೀವು ವರ್ಕ್ ಮಾಡಿ ಅಂತ. ಇಲ್ಲಿ ಬರೋ ಮೆಂಬರ್ಸ್ ಚೆನ್ನಾಗಿರ್ತಾರೆ ಸರ್. ಆಮೇಲೆ ಪಾಪ ಅವ್ರು ಫೈನಲ್ ಆಗಿ ಅವ್ರು ಹೇಳಿದ್ದ ಮನುಷ್ಯ ಒಂದು, ಇಲ್ಲ ಮೆಂಬರ್ಸ್ ಯಾರು ಒಪ್ತಾ ಇಲ್ಲ, ನೀವು ರಿವೈಸಿಂಗ್ ಹೋಗಿ. ಸೊ ನಮ್ಗಲ್ಲ ಅನ್ಸುತ್ತೆ, ನಾವು ಯಾರ ಮುಂದೆ ಹೋಗಿ ತಲೆ ತಗ್ಗಿಸ್ಬೇಕು?
ತಲೆ ತಗ್ಸಕ್ಕಾದ್ರೂ ಅಟ್ಲೀಸ್ಟ್ ಒಂದು ವ್ಯಾಲ್ಯೂ ಇರ್ಬೇಕಲ್ಲ ಎದುರುಗಡೆ. ಹೌದು. ಯಾರಿಗಾನ ಹೋಗಿ ಹೇಳಿದ್ರೆ ಬಿಡಯ್ಯ ಪಾಪ ಆ ಮನುಷ್ಯ ಹಂಗೇನೆ ಹೇಳಿದ್ರಲ್ಲ ಅರ್ಥ ಇರುತ್ತೆ ಅಂತ ಹೊರಗಡೆ ಅಂತ ಅಂತಾರೆ. ಈಗ ನೋಡಿದ್ರೆ ನಗ್ತಾರಲ್ಲ ನಮ್ಮನ್ನ, ಆ ನೋವಲ್ಲಿ ಆಚೆ ಕಡೆ ಬಂದಿದೀವಿ. ಸೊ ಅಲ್ಲಿ ಇವನ್ ಕೆಲಸ ಸರ್ಟಿಫಿಕೇಟ್ ಸೈನ್ ಹಾಕ್ಸ್ಕೊಂತಾರೆ. ಒಂದು ಕಾಮಿಡಿ ಒಂದು ಹೇಳ್ಬಿಡ್ತೀನಿ, ಆಮೇಲೆ ಅವನು ಇದ್ರದ್ದು ಹೇಳ್ತಾನೆ, ಅವನು ರಿವೈಸಿಂಗ್ ಕಮಿಟಿದು ಹೇಳ್ತಾನೆ. ಸೊ ಇವನ್ ಕೈಲಿ ಅಂದ್ರೆ ಆಸ್ ಎ ಪ್ರೊಡ್ಯೂಸರ್ ಡೈರೆಕ್ಟರ್ ಅವ್ನ ಕೈಲಿ ನಮ್ಗೆ ಬೇಡ, ನಾವು ರಿವೈಸಿಂಗ್ ಹೋಗೋದಕ್ಕೆ ರೆಡಿ ಇದೀವಿ ಅಂತ ಅವ್ನು ಸೈನ್ ಹಾಕ್ಸ್ಕೊಂತಾನೆ. ಸೈನ್ ಹಾಕೊಟ್ಬಿಡ್ತಾನೆ. ಈಗ ರಿವೈಸಿಂಗ್ ಕಮಿಟಿಗೆ ಹೋಗ್ಬೇಕಾದ್ರೆ ಏನೇನು ಮಾಡ್ಬೇಕು ಅಂದ್ರೆ ಫೀಸ್ ಕಟ್ಟಬೇಕು. ಫೀಸ್ ಕಟ್ಟಕ್ಕೆ ದುಡ್ಡು ಕೊಟ್ಬಿಟ್ವಿ. ರಿವೈಸಿಂಗ್ ಕಮಿಟಿಗೆ ಹೋಗ್ಬೇಕು, ಅಪ್ಲೈ ಮಾಡಿದ್ದೆಲ್ಲ ಆಗೋಯ್ತು. ಅಲ್ಲಿ ಅಪ್ಲೈ ಮಾಡಿ ರಿವೈಸಿಂಗ್ ಕಮಿಟಿ ಅವ್ರು ನೋಡ್ತೀನಿ ಅಂತ ಬರೋಕ್ಕೆ ಮುಂಚೆ ನಮಗೆ ಕಟ್ ಲಿಸ್ಟ್ ಬರುತ್ತೆ. ಇಲ್ಲಿ ಇದು ರೀಜನಲ್ ಸೆನ್ಸಾರ್ ಆಫೀಸ್ ಇದೆ, ಕಟ್ ಲಿಸ್ಟ್ ಬರುತ್ತೆ. ಇದೇನು ಅಂತ ಕೇಳ್ತೀವಿ. ರಿವೈಸಿಂಗ್ ಕಮಿಟಿಗೆ ದುಡ್ಡು ಕಟ್ಟಿದೀವಿ, ಕಟ್ ಲಿಸ್ಟ್ ಇಲ್ಲಿಂದ ಬರುತ್ತೆ. ಇದು ಹೆಂಗೆ ಅಂತ ಕೇಳಿದ್ರೆ ಬೈ ಮಿಸ್ಟೇಕ್ ಅಂತ. ನಾನೇನಾದ್ರು ದೊಡ್ಡ ಹೇಳ್ಕೊಬೇಕು. ಅಲ್ಲಲ್ಲ, ಅದನ್ನೇ ಹೇಳ್ತಾರೆ ಸರ್, ಕಾಮಿಡಿ ಹೆಂಗೆ ಇದು ಬೈ ಮಿಸ್ಟೇಕ್ ಅಂತೆ. ಸರಿ, ಇವಾಗ ಇದನ್ನ ಕಟ್ಸ್ಕೊಡ್ಲಾ ಅಂತಂದ್ರೆ ಕೊಟ್ಬಿಡಿ ನೋಡೋಣ, ಇನ್ನೊಂದ್ಸಲ ಹಾಕ್ಬಿಟ್ಟು ನೋಡ್ತೀವಿ. ಇನ್ನೊಂದ್ಸಲ ಹಾಕಲ್ಲಿ ದುಡ್ಡು ಕಟ್ಬೇಕಲ್ಲಯ್ಯ, ಈಗ ಅಲ್ಲಿ ದುಡ್ಡು ಕಟ್ಟಿದೀವಲ್ಲಯ್ಯ, ಇಲ್ಲ ಬೈ ಮಿಸ್ಟೇಕ್. ಸರ್ ದುಡ್ಡು ಹೋಗ್ತಾ ಇರೋದು ನಮ್ದು, ಬೈ ಮಿಸ್ಟೇಕ್ ಅಂತ ಒಂದು ಸೆಂಟೆನ್ಸ್ ಅಲ್ಲಿ ನಮ್ಮನ್ನು ಬಿಟ್ಬಿಡ್ತಾ ಇದ್ದಾರೆ ನೀಟಾಗಿ. ಈಗ ನಾವು ಮನಸ್ಸು ಮಾಡಿದ್ದೀರಿ ಇವಾಗ ನಿಜವಾಗ್ಲೂ ಅವತ್ತು ನಾವು ದುಡ್ಡು ಕಟ್ಟಿದೀವಿ, ಅಲ್ಲಿ ಇಲ್ಲಿ ನೀವು ಕಟ್ಸು ಕೊಟ್ಟಿದ್ದೀರಾ, ನೀವೇನ್ ಆಟ ಆಡ್ತಾ ಇರೋಂತ ಒಂದು ಆಚೆ ಕಡೆ ಬಂದು ನ್ಯೂಸ್ ಬಿಟ್ಟು ಮಾಡೋದು ಏನ್ ಮಾಡ್ತಾರೆ ಅವರು? ತಡ್ಕೊಂಡು ಹೋಗಿದೀವಿ ಸರ್. ಅವತ್ತು ಇವನು ಎತ್ಕಟ್ಬಿಟ್ಟಿದ್ರೆ ಬೇಕಾದ್ರೆ ಏನಾರು ಮಾಡಿರೋ ಬೇಡ, ಸಿನಿಮಾ ನಮ್ದು ಅಂತ ಹೋಗ್ತೀವಿ. ರಿವೈಸಿಂಗ್ ಕಮಿಟಿಗೆ ಹೋಗುತ್ತೆ. ರಿವೈಸಿಂಗ್ ಕಮಿಟಿಯಲ್ಲಿ ನೀಟಾಗಿ ಬಂದು ಕೂತ್ಕೊಳ್ಳೋದು ಯಾರಪ್ಪ ಅಂದ್ರೆ ನಾಗಾಭರಣ ಸಾರ್. ನಾಗಾಭರಣ ಸಾರು ಸಿನಿಮಾ ಗೊತ್ತಿರೋರು, ಎಕ್ಸ್ಪೀರಿಯನ್ಸ್ ಪರ್ಸನ್ನು, ಸಿನಿಮಾದಲ್ಲಿ ಏನ್ ಮಾಡೋದು ಏನಾಗುತ್ತೆ ಅಂತ ಗೊತ್ತಿರೋರು. ಅವ್ರು ಬಂದು ಕೂತ್ಕೊಂಡ್ಮೇಲೆ ನಮ್ಮನ್ನು ಕರೆದು ಮಾತಾಡ್ತಾರೆ. ಅಲ್ಲಿ ಕೂಡ ಒಂದು ದೊಡ್ಡ ಡಿಸ್ಕಷನ್ ಆಗುತ್ತೆ. ಬಟ್ ಅದೇ ಹೇಳ್ತಾರೆ ಸರ್, ವಿದ್ಯೆ ಗೊತ್ತಿರೋನಿದ್ರೆ ಹೆಂಗಾಗುತ್ತೆ. ಮೊದಲನೇವ್ರು ಬಂದವರು ನಮ್ಮ ಮಾತು ಕೇಳಕ್ಕೆ ರೆಡಿ ಇಲ್ಲ. ಬಟ್ ಈಗ ನಾಗಾಭರಣ ಸರ್ ಬಂದು ಡಿಸ್ಕಸ್ ಮಾಡ್ತಾರೆ ಅವರು. ಏನಕ್ಕೆ ಅಂದ್ರೆ ಸಿನಿಮಾ ಗೊತ್ತಿತ್ತು ಅವ್ರಿಗೆ, ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಗೊತ್ತಿತ್ತು, ಸಿನಿಮಾ ಡೈರೆಕ್ಟರ್ ಬಗ್ಗೆ ಗೊತ್ತಿತ್ತು, ಎಡಿಟಿಂಗ್ ಬಗ್ಗೆ ಗೊತ್ತಿತ್ತು, ಎಲ್ಲವೂ. ನಾನು ಏನಾನ ಕೈ ಹಾಕಿದ್ರೆ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅದೆಲ್ಲವೂ ಗೊತ್ತಿತ್ತು. ಬಂದು ಕೂತ್ಕೊಂಡು ನಮ್ಮಿಬ್ಬರ ಹತ್ರನೂ ಮಾತಾಡ್ತಾರೆ. ನಾವಿಬ್ಬರ ಹತ್ರನೂ ಮಾತಾಡಿದ್ಮೇಲೆ ಡಿಸ್ಕಸ್ ಮಾಡಾದ್ಮೇಲೆ ನೀಟಾಗಿ ಹೇಳ್ತೀವಿ ಸರ್, ಅವರೂ ಕನ್ವಿನ್ಸ್ ಆಗ್ತಾರೆ, ನಾವು ಕನ್ವಿನ್ಸ್ ಆಗ್ತೀವಿ. ಕೆಲವು ಚೇಂಜಸ್ ಅವ್ರು ಹೇಳ್ತಾರೆ, ಆ ಚೇಂಜಸ್ ನೀನು ಅಲ್ಲೇ ಮಾತಾಡ್ತಾನೆ, ನಾನು ಹಿಂಗೆ ಮಾಡ್ಕೊಡ್ತೀನಿ ಸರ್, ಕಟ್ ಮಾಡೋಕೆ ರೆಡಿ ಇಲ್ಲ. ಇವನು ನಾನಾದ್ರೂ ಸ್ವಲ್ಪ ಅಲ್ಲಿ ಬಿಟ್ಬಿಡ್ತಾನೆ, ಇವನಂತೂ ಬಿಟ್ಕೊಡೋದೇ ಬೇಡ ಅಂತ ನಾನು ಜೊತೆಗೆ ನಿಂತಿದ್ವಿ ನಾವಿಬ್ಬರು. ಬಿಕಾಸ್ ಇದಕ್ಕೆ ಮುಂಚೆ ಎಲ್ಲ ಅವ್ನು ಹೇಳ್ದಂಗೆ ಅವ್ನು ಎಲ್ಲ ಸಿನಿಮಾದಲ್ಲೂ ಈ ಕೈ ಹಾಕಿದ್ ನಿಜ. ಅವಾಗ ಅವ್ನು ಬಿಟ್ಕೊಡ್ಲೇಬೇಕಾಗಿತ್ತು, ಬಿಕಾಸ್ ಪ್ರೊಡ್ಯೂಸರ್ಸ್ ಬೇರೆ, ಅವ್ರು ಏನ್ ಅನ್ಕೊಂತಾರೋ ಒದ್ದಾಟ ಇರುತ್ತೆ. ಇಲ್ಲಿ ಇವನೇ ಪ್ರೊಡ್ಯೂಸರ್ ಆಗಿದ್ದರಿಂದ ಜೊತೆ ನಿಂತಿದ್ದರಿಂದ ಅದೇನಾದ್ರೂ ಸಾಗಿ ಬೇಡ ಅಂತ ನಾನು ನಿಂತಿದ್ವಿ. ಸೊ ಅಲ್ಲಿ ಒಂದು ದೊಡ್ಡ ಡಿಸ್ಕಷನ್ ಆದ್ಮೇಲೆ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ 1-2 ಕಡೆ ಮ್ಯೂಟ್ ಮಾಡಿ ವಾಯ್ಸ್ ಹೋದ್ರು. ಸರಿ ನಾವು ನೋಡಿದ್ವಿ, ಸರಿ ಬಿಟ್ಬಿಡೋಣ, ನಮಗೂ ಅನ್ನಿಸ್ತಾ ಇದೆ ಯಾಕೋ ಇದು ಅವಾಗ ಬರೆಯೋ ಫೋರ್ಸಲ್ಲಿ ಬರೆದ್ಬಿಟ್ಟಿರ್ತೀವಿ ಈಗ ಅಂತ. ಬಟ್ ರೀಫಾರ್ಮೇಷನ್ ಸಣ್ಣ ಪುಟ್ಟ ಚೇಂಜಸ್ ಕೇಳಿದಾಗ ಅವ್ನು ಅಲ್ಲೇ ಹೇಳ್ತಾನೆ, ಅದು ಹಿಂಗೆ ಮಾಡಿ ತಂದು ಕೊಡ್ತೀನಿ ಅಂತ. ನಾಗಾಭರಣ ಸರ್ಗೆ ಅರ್ಥ ಆಗುತ್ತೆ, ಮಾಡಿ ಅಂತ. ಸೊ ಆಫೀಸರು ಹೀಗಿರ್ತಾರಲ್ಲ ಅವರು, ಸರಿ ಮಾಡ್ತಂದು ತೋರಿಸಿ ಅಂತಾರೆ. ಮಾಡಿ ತಂದು ತೋರಿಸಿ ಇವ್ನು ತೊಗೊಂಡೋಗಿ ಕೊಟ್ಟಾಗ ಇವನು ಸತ್ಯ ಅವ್ನು ಗೊತ್ತಾಗುತ್ತೆ. ಆ ಮನುಷ್ಯನಿಗೆ ಸಿನಿಮಾನೇ ಗೊತ್ತಿಲ್ಲ ಅಂತ ಅಲ್ಲೇ ಗೊತ್ತಾಗಿತ್ತು. ಆ ಕಥೆ ಕೇಳಿ ತುಂಬ ಚೆನ್ನಾಗಿದೆ, ತುಂಬ ಮುಗ್ಧರವರು ಅವರು. ಅಂದರೆ ಏನಾಗುತ್ತೆ ಸರ್, ಹಿ ಈಸ್ ಅ ವೆರಿ ವೆಲ್ ಇಂಟೆಲೆಕ್ಟೆಡ್, ತುಂಬ ಹೈಲಿ ಎಜುಕೇಟೆಡ್ ಎಲ್ಲ ಬರ್ತಾರೆ ನಮಗೆ. ಇದೇ ತೊಂದರೆ ನನಗೆ ಚಂದ್ರಶೇಖರ್ ಅವ್ರ ಜೊತೆ ಆಗಿತ್ತು. ಅವರೆಲ್ಲೋ IAS ಮಾಡಿರ್ತಾರೋ, IPS ಮಾಡಿರ್ತಾರೋ, ಅದು ಆ ಹುದ್ದೆಗೆ ಏನೋ ಬೇಕದು, ದೊಡ್ಡ ವಿದ್ಯಾವಂತ. ಇವರೆಲ್ಲ ಏನು ಅಂತಂದ್ರೆ ಚಿಕ್ಕ ವಯಸ್ಸಿಂದ ಓದಿ 4 ಗೋಡೆಯಲ್ಲಿ ಇದ್ದು ಅವ್ರು ಹೊರಗಡೆ ಪ್ರಪಂಚ, ಅವ್ರು ರಾಜ್ಕುಮಾರ್ ಸರ್ ಪಿಕ್ಚರು ನೋಡ್ರಲ್ಲ, ಪ್ರಾಯಶಃ ಯಾವ ಪಿಕ್ಚರು ನೋಡ್ರಲ್ಲ. ಅವ್ರಿಗೊಂದು ಗೈಡ್ ಲೈನ್ಸ್ ಅಂತ ಇರುತ್ತೆ. ಆ ಗೈಡ್ ಲೈನ್ಸ್ ಪ್ರಕಾರ ಹೋಗ್ಬಿಟ್ರಂತೂ ಸಿನಿಮಾ ಮಾಡಕ್ ಆಗದೇ ಇಲ್ಲ. ಇವತ್ತಿನ ಈ ದುರಂಧರ್ನ ಏನಾದ್ರು ನಮ್ಮ ಚಂದ್ರಶೇಖರ್ ನೋಡ್ಬಿಟ್ಟಿದ್ರೆ ಪ್ರಾಯಶಃ ಸತ್ತೋಗಿರೋರು. ಇವತ್ತಿನ ದುರಂಧರ್ನ ನಮ್ಮ ಯಶವಂತ್ ಶೆಣೈ ಅವ್ರು ಏನಾದ್ರು ನೋಡ್ಬಿಟ್ಟಿದ್ರೆ ಪ್ರಾಯಶಃ ಅವರು ಇವಾಗ್ಲೂ ಹೋಗ್ಬಿಡ್ತಾರೆ. ಯಾಕೆಂತಂದ್ರೆ ಇವ್ರಿಗೆಲ್ಲ ಏನಾಗಿದೆ ಪಾಪ, ಒಂದು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ, ಒಂದು ಪುಸ್ತಕ ಕೊಟ್ಟಿದ್ದಾರೆ, ಅದ್ರ ಮೇಲೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಆದ್ರೂ ಕೂಡ ಒಂದಷ್ಟು ಕೂಡ ಏನಾದ್ರು ಬಿಟ್ಕೊಡ್ಬೋದಾ ಅಂತಂದ್ರೆ ಸಿನಿಮಾ ಬಗ್ಗೆ ಅರಿವೇ ಇಲ್ದಿರುವಂತಹ ಮೆಂಬರ್ಸ್ಗಳು ಇವ್ರ ಪಕ್ಕದಲ್ಲಿ ಕೂತ್ಕೋತಾರೆ. ದ ಪಿಲ್ಲರ್ಸ್ ಅಂತ ಏನ್ ಕರೀತಾರೆ ಸೆನ್ಸಾರ್ಗೆ, ಈ 4-5 ಜನ ಮೆಂಬರ್ಗಳು ಇರ್ತಾರಲ್ಲ, ಅವ್ರಿಗಂತೂ ಈಗ ಯಾರಿಗೂ ಬೇಸಿಕ್ ಸಿನಿಮಾ ಸೆನ್ಸು ಇಲ್ಲ. ಯಾರ್ಯಾರೋ ಯಾವ್ದಾವ್ದೋ ಪಕ್ಷದಿಂದ ಬರ್ತಾರೆ, ದಳದಿಂದ ಬರ್ತಾರಂತೆ, ಅಲ್ಲಿಂದ ಬರ್ತಾರೆ. ಸಿನಿಮಾಗೂ ರಾಜಕೀಯಕ್ಕೂ ಇಲ್ಲ ಹೋರಾಟಗಾರ ಸಂಘಟ ಇದಕ್ಕೆ ಅವ್ರಿಗೂ ಇಲ್ಲಿ ಏನ್ ಸಂಬಂಧ ಅಂತಾನೆ ನನಗೆ ಗೊತ್ತಿಲ್ಲ. ಈಗೊಮ್ಮೆಲೆ ವರ್ಕ್ ಮಾಡ್ತಾರಣ್ಣ. ನಾನೊಂದು ಸೀನ್ ಕಟ್ ಮಾಡಿದ್ಯಾ, ನೀನ್ ಕಟ್ ಮಾಡಿದೆ, ನಾನು ಒಂದು ಕಟ್ ಮಾಡ್ತೀನಿ ತಗೋ ಅಂತ ನೀವು ಪಕ್ಕದಲ್ಲಿರೋ, ಅವ್ನ ಪಕ್ಕದಲ್ಲಿ ನೀವು 2 ಮಾಡಿದ್ರೆ ನಾನು 4 ಕಟ್ ಮಾಡ್ತೀನಿ ತಗೋ ಅಂತಾನೆ. ಇವ್ರು ಹೆಮ್ಮೆ ತಗೋಬೇಕಲ್ಲ ಸೆನ್ಸಾರ್ ಆಫೀಸರ್ ಮುಂದೆ, ನಾನು ಇತ್ತಾಗ್ತೀನಿ, ಇಡೀ ಸಿನಿಮಾನೇ ತೆಗೆದ್ಬಿಡ್ತಾರೆ. ಹಾಗೆ ಆಗಿತ್ತು ಅಣ್ಣ. ರಾಜೀವ್ ಅನ್ನೋ ಒಂದು ಸಿನಿಮಾ, ಅಣ್ಣನೇ ರೈಟರು, 1900 ಅಡಿ ಕಟ್ ಮಾಡ್ತಾರೆ. ಅಯ್ಯೋ,
1900 ಅಡಿ ಅಂದರೆ 20 ನಿಮಿಷ ಹತ್ತತ್ರ ಸಿನಿಮಾ ತೆಗೆದ್ಬಿಟ್ರೆ ಸಿನಿಮಾ ನಾನು ಅದೇ ಹೇಳ್ದೆ, ನಾನು ಎಷ್ಟೋ ಕಡೆ ಹೇಳ್ತಾ ಇದ್ದೆ, ಸೈನ್ ಮಾಡಿಸ್ಕೋಬೇಕಾದ್ರೆ ನನ್ನ ಮಗು ಡೆತ್ ಸರ್ಟಿಫಿಕೇಟ್ಗೆ ನಾನು ಸೈನ್ ಮಾಡಿರೋದು. ಇಟ್ಸ್ ನಾಟ್ ಸೆನ್ಸಾರ್ ಸರ್ಟಿಫಿಕೇಟ್, ನನ್ನ ಮಗು ಡೆತ್ ಸರ್ಟಿಫಿಕೇಟ್ ಅದು. ಅಣ್ಣನ ಮುಖ ನೋಡಿದೆ, ಇಬ್ಬರು ಡಿಸಿಷನ್ ತೊಗೊಂಡ್ವಿ, ಹಾಕೋ ಸೈನ್ ಹಾಕೋ, ಈ ಸರಿ ಹೋಗೋಣ, ಅದು ಎಲ್ಲಿವರೆಗೂ ಹೋಗುತ್ತೋ ಅದು. ಯಾಕೆ ಅಂತಂದರೆ ನಂಗೆ ತುಂಬ ಚೆನ್ನಾಗಿ ನಾಲ್ಕೈದಿದ್ದು ಕೂತಿದ್ದೀನಿ, ನನಗೆ ಕೇಳಿ ಕೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ದಿಸ್ ಫಿಲಮ್ ಇಸ್ ನಾಟ್ ಫಿಟ್ ಫಾರ್ ಸರ್ಟಿಫಿಕೇಷನ್, ಅದು ಇದನ್ನು ಅಂತಾರೆ. ಅವ್ರು ಇಂಗ್ಲೀಷ್ನಲ್ಲಿ ಹೇಳಿದ್ರು. ನಾನು ಎಷ್ಟು ಮುಗ್ಧನಾಗಿ, ಅಣ್ಣ ಈ ಭಾಗ ಇದ್ದು ನಾನು ಆ ಬಗ್ಗೆ ಇದ್ದೆ, ಅಣ್ಣ ಏನು ಹೇಳ್ತಿದಾರಣ್ಣ ಅಂತಂದೆ. ಇವರು ಲೇ ಒಂದು ಲುಕ್ ಕೊಟ್ಬಿಟ್ಟು ಲೇ ಅಂತ. ನಮ್ಮಿಬ್ರು ನಾಟಕ ನೋಡಿ ಪಾಪ, ಶನಯ ಅವರು, ಯಶವಂತ್ ಶನಯ ಅವರು ಒಂಚೂರು ಅವರು ಪಾಪ ನೀರು ತಂದು ಕೊಡಿ, ಏನೋ ನನಗೆ ಇದು ಮೊದಲನೇ ಗರ್ಭಪಾತ ಅನ್ನೋ ಥರ ಅವ್ರು ನೀರು ತಂದು ಕೊಡಿ ಪಾಪ ಅವರಿಗೆ ಅಂದ್ರೆ ಪಾಪ ನೀರು ಕುಡಿಸಿ ಎಲ್ಲ ಮಾಡಿ. ಅದೇ ನಾನು ಏನು ಹೇಳಿದೆ ಅಂತಂದರೆ, ಈ ಸಿನಿಮಾನ ಸರ್ಟಿಫೈ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಅಣ್ಣ ಅಂತಂದರೆ. ಸರ್ ಅಲ್ಲಿಂದ ಅಣ್ಣ 45 ನಿಮಿಷಗಳ ಕಾಲ ವ್ಯಕ್ತಿ ಒಂದು ಚೀರು ನನಗೆ ನೀರು ಕೊಟ್ಟರು, ಆದರೆ ಈ ವ್ಯಕ್ತಿ ನೀರು ಕೊಡಲಿಲ್ಲ, ಬಾಯಿ ಒಣಗೋಗ್ತಾ ಇದೆ. ಯಾಕೆ ಅಂತಂದರೆ ಪರೀಕ್ಷೆಗೆ ಕೂತಿದ್ದಾರೆ. ನನಗೆ ಗೊತ್ತಿತ್ತು ನಾನು ವಾದ ವಿವಾದ ಮಾಡೋಕ್ಕೆ ಶುರು ಮಾಡಿದರೆ ತುಂಬಾ ಬೇರೆ ಆಗೋಗಿರೋದು. ಬೇಡ, ಗುರುಗಳ ಪಕ್ಕದಲ್ಲಿದ್ದಾರೆ, ಅವರು ಮಾತಾಡಲಿ, ಯಾಕೆಂದರೆ ಹುಲಿಯಾನೂ ಇದೇ ಥರ ಆಗಿತ್ತು ಅಂತ ಹೇಳಿದ್ದಾರೆ, ಮಾತಾಡ್ತಾರೆ. ಅವರೆಲ್ಲ 42 ನಿಮಿಷ ಮಾತಾಡಿದ್ರು ಕನ್ವಿನ್ಸ್ ಆಗಲಿಲ್ಲ. ನಮ್ಮನ್ನು ಹೊರಗೆ ಕಳಿಸ್ತಾರೆ. ನಾನೇನು ಅಂದ್ಕೊಂಡೆ, ಅಣ್ಣ ಮಾತಾಡ್ರು ಅಷ್ಟು ಮಾತು ಅವ್ರಿಗೆ ಡೈಜೆಸ್ಟ್ ಆಗಿದೆ, ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಈಗ ಸರ್ಟಿಫಿಕೇಟ್ ಕೊಡ್ತಾರೆ ಅಂತಂದರೆ ಟ್ರಿಂಗ್ ಅಂತ ಒಂದು ಸೌಂಡ್ ಬಂತು. ಇಬ್ಬರು ಖುಷಿಯಾಗಿ ಅಣ್ಣ ಕರೆದ್ರಲ್ಲ ಇನ್ನಾಗುತ್ತೆ ಕೊಟ್ಬಿಡ್ತಾರೆ ಬನ್ನಿಣ್ಣ, ಏನೋ ಒಂದಷ್ಟು ಕಟ್ ಹೇಳ್ತಾರೆ. ಎಲ್ಲ ಒಳಗಡೆ ಹೋದರೆ ಅಗೈನ್ ಇಟ್ಸ್ ಎ ಬ್ಯಾನ್ ಅಂದರು. ನನಗೇನೋ ಅನ್ನಿಸ್ತಾ ಇದೆ, ಬಟ್ ಮೆಂಬರ್ಸ್ ಒಪ್ಕೋತಾ ಇಲ್ಲ. ಇದೇನು ಅಂತಂದರೆ ದೇವ್ರು ಕೊಡೋಕೆ ರೆಡಿ ಇದ್ದಾನೆ, ಪೂಜಾರಿ ಕೊಡೋಕೆ ರೆಡಿ ಇಲ್ಲ ಅನ್ನೋ ಥರ. ಸರಿ, ನಾವಿಬ್ಬರು ಸೇರಿ ಸೈನ್ ಹಾಕ್ಬಿಟ್ವಲ್ಲ. ದುರಾದೃಷ್ಟ ಏನು ಅಂತಂದರೆ, ಗುರುವಾರ ನಮಗೆ ಸೆನ್ಸರ್ ಆಗುತ್ತೆ. ಶುಕ್ರವಾರ ಕರೆದು ಆ ವ್ಯಕ್ತಿ ಕೈಲಿ ಯಾರು ಸೆನ್ಸರ್ಗೆ ಅಪ್ಲೈ ಮಾಡ್ತಾನೋ, ಅಣ್ಣ ಇವನು ಸ್ವಲ್ಪ ಆಟ ಆಡ್ತಾ ಇದ್ದಾನೆ, ನೀವು ನಿಮ್ಮ ಕೈಯಾರ ಆ ದುಡ್ಡನ್ನು ಕೊಡಿ, ಅವನೊಂದು ಹೆದರಿಕೆಯಲ್ಲಿ ಕೆಲಸ ಮಾಡಲಿ ಅಂತ ಕೊಟ್ಟರೆ ಆ ವ್ಯಕ್ತಿ ಶುಕ್ರವಾರನೇ ದುಡ್ಡು ಎತ್ಕೋತಾನೆ, ಮಂಗಳವಾರ ಕಟ್ ಲಿಸ್ಟ್ ತರ್ತಾನಣ್ಣ. ಈಗ ನಾನು ಶುಕ್ರವಾರ ಅಪ್ಲೈ ಮಾಡಿದ್ದೀನಿ ರೀಸೆನ್ಸರ್ಗೆ, ನೀನು ಮಂಗಳವಾರ ಹೆಂಗೆ ಕಟ್ ಲಿಸ್ಟ್ ಕೊಡ್ತೀಯ ನನ್ನ ಸಿನಿಮಾಗೆ? ಅದನ್ನ ಅಲ್ಲೇ ಅವತ್ತು ಡಿಸ್ಕಸ್ ಮಾಡಿ. ಅಣ್ಣ 42 ನಿಮಿಷ ಮಾತಾಡ್ದಾಗ ನೀನು ಹೇಳ್ಬಿಟ್ಟಿದ್ದಿದ್ರೆ ಏನೇನು ಬೇಕೋ ಅಲ್ಲಿ ಡಿಸ್ಕಸ್ ಮಾಡ್ಬೋದಾಗಿತ್ತಾ? ಅಲ್ಲಿ ಸರ್ಟಿಫಿಕೇಟ್ ಸೈನ್ ಹಾಕ್ಸಿದ್ದೀರಾ, ಇಲ್ಲಿ ಕಟ್ ಲಿಸ್ಟ್ ಕಳಿಸ್ತಾ ಇದ್ದೀರಾ. ಈ ಸಂಧಾನ, ಈ ರಾಜಿಯ ಒಂದು ಉತ್ತರ ಇದೇನು? ವಾಟ್ಸ್ ದ ಪ್ಲಾನ್ ಕೇಳಿದ್ರೆ ಅವನು ಸೆನ್ಸರ್ಗೆ ಅಪ್ಲೈ ಮಾಡ್ದವನು ಹೇಳ್ತಾನೆ, ಸರ್ ನೀವೇನಾದರೂ ಒಪ್ಕೊಂಡ್ರೆ ಈಗ ಕಟ್ಸ್ಕೊಡಂಗಿದ್ರೆ ಇಲ್ಲೇ ಮಾಡ್ಕೊಟ್ಬಿಡ್ತಾರಂತೆ. ಲೇ ನಿನ್ಗೆ ಅವತ್ತೇ ದುಡ್ಡು ಕಟ್ಟಿನಲ್ಲ, ಆ ದುಡ್ಡೆಲ್ಲ ಅಂದರೆ ಆ ನನ್ನ ಮಗ ಆ 3 ದಿವಸ ಆ ಜೋಬಲ್ಲಿ ಆ ದುಡ್ಡನ್ನ ಇಟ್ಕೊಂಡಿದ್ದಾನೆ, ಅವ್ನು ಕಟ್ಟೇ ಇಲ್ಲ. ರಾಜಕೀಯ ಎಷ್ಟಿದೆ ಗೊತ್ತಾಣ. ನನಗೊಂಥರ ಕೋಪ ಬಂದ್ಬಿಟ್ಟು ಅಣ್ಣಂಗೆ ಫೋನ್ ಮಾಡಿದೆ, ಅಣ್ಣ ಇವನು ದುಡ್ಡೇ ಕಟ್ಟಿಲ್ಲ ಅಣ್ಣ, ಇಲ್ಲಿ ಕಟ್ಲಿಸ್ಟ್ ತರ್ತಾ ಇದ್ದಾನೆ. ಹೋರಾಟ ಒಂದು ಸರಿ ಶುರು ಮಾಡಿದ್ಮೇಲೆ ಅದು ನಿಲ್ಲಿಸೋದು ಇಲ್ಲವೇ ಇಲ್ಲ ರವಿ. ಹೋರಾಟನೇ ಕಳ್ಸಕ್ಕೆಲ್ಲ ಅವನಿಗೆ ಅಂತಂದ್ರು. ಈಗೋ ಹರ್ಟ್ ಆಗೋಯ್ತು ನನಗೆ. ಈಗೋ ಬೇಕಣ್ಣ, ಅದು ಎಡ್ಜಿಂಗ್ ದ ಗಾಡ್ ಔಟ್ ಅಂತಾರೆ, ದೇವ್ರನ್ನ ಹೊರಗೆ ಕಳ್ಸಿದ ತಕ್ಷಣ ಒಳಗೆ ಬರುತ್ತದು. ಅದು ಇಬ್ರಿಗೂ ಬಂದ್ಬಿಡ್ತು ನನಗೆ. ಯಾಕೆಂದರೆ 4 ದಿವಸ ಹತ್ತಿದ್ದೀವಿ, ನಮ್ಮ ದಿಂಬುಗಳಿಗೆ ಅದು ಕಣ್ಣೀರು ಗೊತ್ತಿದೆ. ಹೊರಗೆ ನಾವು ಎಷ್ಟೇ ನಗ್ಬೋದು, ಏನೇ ಆಗ್ಬೋದು, ಈ ಥರ ಬಂದು ಹಿಂಗೆ ಆಗ್ಬಿಡ್ತಲ್ಲ ನನ್ನ ಮಗು ಅನ್ನೋದು ಯಾರಿಗೂ ನೋವಿರೋದಿಲ್ಲ. ನನಗಾಗಲೂ ಅಷ್ಟೇ, ಅವ್ರಿಗಾಗಲೂ, ನಮ್ಮ ಲಕ್ಷ್ಮಣ್ ರೆಡ್ಡಿಗಾಗಲೂ ಆಗಲಿ. ಕಟ್ ಲಿಸ್ಟು ತೊಗೊಳ್ಳಲ್ಲ, ಏನೂ ತೊಗೊಳ್ಳಲ್ಲ, ವಿ ವಿಲ್ ಗೋ ಫಾರ್ ರೀಸೆನ್ಸರ್. ಅದಾದಮೇಲೆ ನಾಗಾಭರಣ ಸರ್ ಬಂದರು, ಎಲ್ಲವೂ ಆಯಿತು. ಅದೆಲ್ಲವೂ ಮಾಡ್ಕೊಂಡು ಹೋಗಿ ಕೊಟ್ಟ ಮೇಲೆ ಅಲ್ಲಿ ಗೊತ್ತಾಗಿತ್ತು ಪಾಪ ಜೀವಕ್ಕೆ ಏನೂ ಗೊತ್ತಿಲ್ಲ. ರವಿ ವಾಟ್ ಈಸ್ ಅ ಶಾರ್ಟ್ ಅಂತ ಕೇಳ್ತಾರೆ. ಐ ಆಮ್ ವೆರಿ ಹ್ಯಾಪಿ. ಅದು ತಿಳ್ಕೊಳ್ಳೋ ಆಸೆ ಯಾರು ಅಟ್ಲೀಸ್ಟ್ ಜೀವಕ್ಕಿದೆ. ಯಾಕೆ ಅಂತಂದರೆ ನಾಳೆ ದಿವಸ ಈ 4 ಜನ ಕಮಂಗಿಗಳು ಕೂತ್ಕೋತಾವಲ್ಲ, ಅವರು ವಾಟ್ಸಕ್ಕಾರು ಆ ಮನುಷ್ಯಂಗೆ ಅದು ಬೇಕು. ಆ ಬೇಸಿಕ್ ನಾಲೆಜ್ ಆಫ್ ಮೇಕಿಂಗ್ ಸಿನಿಮಾ ಅನ್ನೋದು ಗೊತ್ತಾಗಬೇಕು. ಸೆಕೆಂಡ್ಗೆ ಎಷ್ಟು ಫ್ರೇಮು, ಒಂದು ಶಾರ್ಟ್ ಅಂದರೆ ನೀನು ಯಾವ ಥರ ತೆಕ್ಕೊಂಬರ್ತೀಯ. ನಾವಿಬ್ರು ಡಿಸ್ಕಸ್ ಮಾಡಿದ್ವಿ ಅಣ್ಣ ಬಿಫೋರ್ ಗಿವಿಂಗ್ ದ ಸೆನ್ಸಾರ್ ಸರ್ಟಿಫಿಕೇಟ್. ಒಂದು ಶಾರ್ಟ್ ಎಲ್ಲಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡ್ಕೊಂಬರ್ಬೋದು. ಆ ಕಾಲದಲ್ಲಿ 400 ಅಡಿ ಅಂತ ಒಂದು ರೀಲ್ ಬರ್ತಾ ಇತ್ತು. ಅದು ನಮಗೆ 3 ರಿಂದ 3.5 ನಿಮಿಷ ಆಸುಪಾಸು, 3 ರಿಂದ 3:45 ಅದು ಕ್ಯಾರಿ ಮಾಡುತ್ತೆ. ಕೆಲವು 410, 420 ಬರೋದು ಇದೆ, ನಮ್ಮ ಹಣೆ ಬರ. ಅದಾಗಿದ್ರೆ ಒಂದೇ ಸತಿ ಸರ್. ಇವತ್ತು ಡಿಜಿಟಲ್ ಆಗಿರೋದ್ರಿಂದ ಅವರ್ಸ್ ಟುಗೆದರ್ ನೀವು ಒಂದೇ ಸಿಂಗಲ್ ಶಾರ್ಟಲ್ಲಿ ಈ ಥರ ಎಲ್ಲ ಡಿಸ್ಕಸ್ ಮಾಡಿ. ಹಿ ವಾಸ್ ಸೋ ಹ್ಯಾಪಿ. ಹೌದಾ ಚೂರು ಕಾಫಿ ಕುಡೀರಿ ಎಲ್ಲ ಮಾಡಿ. ನಾನು ಅನ್ನೋದೇನು ಅಂತಂದರೆ, ಓಕೆ ದೇ ಆರ್ ವೆರಿ ಅನ್ನೋನ್ ಟು ದ ಫಿಲಮ್, ಏಲಿಯನ್ಸ್ ಅವರು ಸಿನಿಮಾಗೆ. ಯಾಕೆಂದ್ರೆ ಪಾಪ ಅವ್ರು ಓದೋ ಟೈಮ್ನಲ್ಲಿ ಯಾವ ಸಿನಿಮಾನು ನೋಡರಲ್ಲ. ಆಮೇಲೆ ಇವತ್ತಿನ ಸಿನಿಮಾ, ಇವತ್ತೊಂದು ದುರಂಧರ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಮಾರ್ಕೋ ಆಗಿರ್ಬೋದು, ಕಿಲ್ ಆಗಿರ್ಬೋದು,
ಇಲ್ಲ ಪೃಥ್ವೀರನಾಗಿರ್ಬೋದು, ಹಿಂದೆ ಬ್ಯಾಂಡಿಟ್ ಕ್ವೀನ್ ಆಗಿರ್ಬೋದು, ಇಲ್ಲ ಇವತ್ತಿನ ನಮ್ಮ ರಕ್ತ ಚರಿತ್ರ ಆಗಿರ್ಬೋದು, ಇಲ್ಲ ಇವತ್ತಿನ ನಮ್ಮ ಗ್ಯಾಂಗ್ಸ್ ಆಫ್ ಯುಕೆ ಆಗಿರ್ಬೋದು. ಎಲ್ಲೋ ಒಂದು ಕಡೆ ಅಣ್ಣ ಒಂದು ಪದ ಹೇಳ್ತಾರೆ, ಶಾಂತಿನ ಕಾಪಾಡ್ಕೋಬೇಕು ಅಂದರೆ ಅದು ಕ್ರಾಂತಿ ಆಗಲೇಬೇಕು. ದೇವಾನ್ ದೇವತೆಗಳ ಕೈನಲ್ಲಿ ಆಯುಧ ಹಿಡ್ಕೊಂಡಾಗ ಇನ್ಯಾವ ಮನುಷ್ಯ ತಾನೇ ತಪ್ಪು ಮಾಡ್ತೀಯಾನೆ ಅಂತ ನಾವು ಹೇಳೋಕ್ಕಾಗತ್ತೆ? ಹಾಗಾದ್ರೆ ನಾವು ತಪ್ಪು ಮಾಡ್ತೀವಿ ಅಂದರೆ ದೇವರು ತಪ್ಪು ಮಾಡಿದ್ದಾನೆ. ಈ ವಾಗ್ವಿವಾದಗಳೆಲ್ಲ ಮಾಡ್ತಾ ಇರಬೇಕಾದ್ರೆ ಅವರು ಹಿ ಈಸ್ ವೆರಿ ಇನ್ನೋಸೆಂಟ್. ಪಾಪ ಅದು ಗೊತ್ತಿಲ್ಲ ಆ ಜೀವಕ್ಕೆ. ಎಲ್ಲವೂ ಆದಮೇಲೆ ಇಲ್ಲ ಒಂಚೂರು ನನಗೂ ಗೊತ್ತಿರಲಿಲ್ಲ, ಐ ಆಮ್ ವೆರಿ ಸಾರಿ, ದೇ ಮೇಡ್ ಮೀ ಸ್ಕೆಪ್ಟಿಕಲ್, ಅದಕ್ಕೆ ಗೊತ್ತಾಗಲಿಲ್ಲ, ಬಟ್ ಎನಿವೇ ಆಲ್ ದ ಬೆಸ್ಟ್ ಫಾರ್ ಯುವರ್ ಫಿಲಮ್ ಅಂತ ಹೇಳಿ ಸರ್ಟಿಫಿಕೇಟ್ಗೆ ಸೈನ್ ಹಾಕಿ ಕೊಟ್ಟರು. ಈ 4 ಜನ ಏನು ಮಾಡ್ತಿದ್ದೀರಪ್ಪ ನೀವು? ನಿಮ್ಮ ಮೇಲೆ ಅದು ಕಳಶ, ಅದು ಕುಂಭಸ್ಥಳ, ಅದನ್ನು ಕಾಪಾಡ್ಕೊಳ್ಳಿ. ಒಳ್ಳೆ ವ್ಯಕ್ತಿ ಅಯ್ಯಪ್ಪ. ಐ ಫಾಟ್ ವಿತ್ ಚಂದ್ರಶೇಖರ್ ಹತ್ರ ತುಂಬ ಗಲಾಟೆ ಮಾಡಾಕ್ಬಿಟ್ಟಿದ್ದೀನಿ ನಾನು ಅದಕ್ಕೆ ಈ ಸತಿ ಏನು ಮಾಡ್ಬಿಟ್ಟೆ, ಅಣ್ಣನ ಬಿಟ್ಬಿಟ್ಟೆ. ಅಣ್ಣ ನೀವು ಮಾತಾಡಿ ಅಣ್ಣ ಇವ್ರ ಹತ್ರ. ಅಣ್ಣ ಒದ್ದಾಡಿದ್ದು ನರಳಾಟ ಇದೆಯಲ್ಲ, ನಿಜವಾಗ್ಲೂ ಕಣ್ಣ ನೀರು ಬಂತು ನನಗೆ. ಏನು ಎಷ್ಟು ಮಾತಾಡ್ತೀರಾ, ಎಷ್ಟು ಕನ್ವಿನ್ಸ್ ಮಾಡ್ತೀರಾ? ಆ ನಿಟ್ಟಿನಲ್ಲಿ ಸೆನ್ಸಾರ್ ಅನ್ನೋದು ಕೂಡ ಇವತ್ತು ಎಷ್ಟು ನಗ್ತಾ ಇದೆಯೋ ಅವತ್ತು ಕೂಡ ಅಷ್ಟೇ ನಕ್ಕೊಂಡು ನಾಗಭರಣ ಸರ್ ಹತ್ರನೂ ಆಶೀರ್ವಾದ ತೊಗೊಂಡು ಎಲ್ಲ ಮಾಡಿ ಬಿಡಿಸ್ಕೊಂಡ್ಬಂದ್ವಿ. ದುರಾದೃಷ್ಟಕ್ಕೇನು ಅಂತಂದರೆ ನಮಗೆ ಸೆಪ್ಟೆಂಬರ್ 1ನೇ ತಾರೀಕು ನಾವು ಫಂಕ್ಷನ್ ಮಾಡ್ತೀವಿ, ಆಡಿಯೋ ಫಂಕ್ಷನ್. ಸೆಪ್ಟೆಂಬರ್ 1ಕ್ಕೆ ನಂಗೆ ಸೆನ್ಸಾರ್ ಸರ್ಟಿಫಿಕೇಟ್ ಬರುತ್ತೆ, 2ಕ್ಕೆ ಆಡಿಯೋ ಫಂಕ್ಷನ್ ಮಾಡ್ತೀವಿ. ಅಕ್ಟೋಬರ್, ನವಂಬರ್, ಡಿಸೆಂಬರ್ಗೆ ನಾವು ಬಂದ್ಬಿಡ್ಬೇಕಾಗಿತ್ತು. ಯಾಕೆ ಇಷ್ಟು ವಿಳಂಬ ಅಂತ ಕೇಳೋರು ಇರ್ತಾರೆ. ನಮಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆದಂಥ ಚಂದನ್ ಸುರೇಶ್ ಅವರು ಆ್ಯಕ್ಚುಲ್ ಆಗಿ ನಾನು ಮಾಡ್ತೀನಿ, ಪ್ರಿಂಟನ್ನು ನಾನು ಹಾಕ್ತೀನಿ, ಪಬ್ಲಿಸಿಟಿನ ನೀವು ಮಾಡಿ ಅಂತಂದು. ಕಾಲಘಟ್ಟದಲ್ಲಿ ಅದು ಬರ್ತಾ 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 ಮಾರ್ಕ್ ಬರುತ್ತೆ, ಅದು ಇನ್ನೊಂದು 45 ಬರುತ್ತೆ, ಮತ್ತೊಂದು ಬರುತ್ತೆ, ಹೆವಿ ದೊಡ್ಡ ಸಿನಿಮಾ ಬರುತ್ತೆ. ಗಾಂಧಿನಗರದ ಪಂಡಿತರ ಪ್ರಕಾರ ಏನು ಅಂತಂದರೆ ನಮ್ಮ ಸಿನಿಮಾದಲ್ಲಿ ದೊಡ್ಡ ಹೀರೋ ಇಲ್ಲ, ಹೀರೋಯಿನ್ ಇಲ್ಲ. ಕತೆ ಇದೆಯಪ್ಪ ಅಂತಂದರೆ ಕತೆನ ಯಾರು ಕೇಳಲ್ಲ ಸಾರ್ ಅಂತಾರೆ. ಕತೆ ಗೆದ್ದ ಮೇಲೆ ಕತೆ ಗೆದ್ಬಿಡ್ತು, ಓಡ್ತಾ ಇರೋದೇ ಕತೆ ಅಲ್ಲ, ವ್ಯಾಪಾರ, ಅವ್ರ ವ್ಯಾಪಾರ ವ್ಯವಹಾರ, ಅವ್ರಿಗೆ ಥಿಯೇಟರ್ಸ್ಗಳು ಕೊಡಲ್ಲ. ಯಾರು ದೊಡ್ಡವರಿದ್ರೆ ಹೇಳಿ ಸಾರ್ ಅಂತ ಹೇಳ್ತಾರೆ. ಸರಿ, ನಾವು ಚಿಕ್ಕದಾಗ ಏನೋ ತರ್ತಾ ಇದೀವಿ ಅಂದರೆ ದೊಡ್ಡವ್ರು ಯಾರು ಬಂದ್ಬಿಟ್ರೆ ನಮ್ಮ ಚಿಕ್ಕದನ್ನ ಯಾರು ಮಾನ್ಯತೆ ಕೊಡಲ್ಲ, ಪ್ರಾಶಸ್ತ್ಯ ಕೊಡಲ್ಲ. ಇದನ್ನ ಈ 6 ತಿಂಗಳ ಕಾಲ ಗುದ್ದಾಡ್ತಾರೆ ಅವರು. ಕೊನೆ ಇದು ಆಗತ್ತೆ ಇದೆಲ್ಲದರ ಮಧ್ಯೆ ಅವ್ರಿಗೊಂದು ಸ್ವಲ್ಪ ಆರೋಗ್ಯದ ಏರ್ಪೇರಾಗುತ್ತೆ. ಸ್ಟಾಕ್ ಮಾರ್ಕೆಟ್ಗಳು ಸಿಕ್ಕಾಬಿಟ್ಟೆ ಇತ್ತೀಚೆಗೆ ಈ ವಾರು ಗೀರು ಇದೆಲ್ಲ ಬದಲಾವಣೆ ಆಗಿ ಈಗ ಇತ್ತೀಚೆಗೆ ಹೇಳ್ತಾರೆ ನಮಗೆ, ನಾನು ಏನೂ ಮಾಡೋಕ್ಕಾಗಲ್ಲ, ಥಿಯೇಟರ್ಸ್ಗಳನ್ನೆಲ್ಲ ಸೆಟಪ್ ಮಾಡಿ ಕೊಡ್ತೇನೆ, ನೀವೇ ರಿಲೀಸು ಮಾಡಿ ಅಂತಾರೆ. ಇನ್ನು ತುಂಬ ಚೆನ್ನಾಗಿ ನಾನು ನನ್ನ ಅಣ್ಣ ಇದೇ ಥರ ಮುಖ ನೋಡ್ಕೊಂಡ್ವಿ. ಹೌದಾ ಸ್ವಾಮಿ ಅಂತಂದ್ವಿ, ಇದೇ ಲಾಸ್ಟು ಅಂತಂದ್ರು. ಇದು ಇನ್ನೊಂದು ಡೆತ್ ಸರ್ಟಿಫಿಕೇಟ್, ಇದು ಅದಕ್ಕೂ ಸೈನ್ ಹಾಕಿದ್ವಿ. ಸರಿ, ಇನ್ನೊಂದಷ್ಟು ದುಡ್ಡನ್ನ ಹೊಣಿಸ್ಬೇಕಾಗಿತ್ತು. ಎಲ್ಲವನ್ನು ಹೊಣಿಸಿ ಎಲ್ಲವನ್ನು ಮಾಡಿ ಈಗ ಏಪ್ರಿಲ್ 10ಗೆ ಬರ್ತಾ ಇದೀವಿ. ನೀವೇ ರಿಲೀಸ್ ಮಾಡಿ ನಾವೇ ಎಲ್ಲವೂ ಆಗೋಗಿದೆ. ಇನ್ನು ಬಟ್ಟೆ ನಾನು ಹಾಕ್ತಾ ಇದ್ದೆ, ಯಾಕೆ ಇನ್ನೊಂದ್ಸಲಿ ಅನ್ಸ್ಕೋಬೇಕು? ಯಾರೋ ಒಬ್ಬ ಬಂದು ಅವ್ರ ಮಗುಗೆ ನಾನು ಬಟ್ಟೆ ಹಾಕ್ತೆ ಅಂತಾನೆ. ಯಾಕೆ ಬೇಡ, ನಮ್ಮ ಮಗುಗೆ ಮುದ್ದಾದ ನ್ಯಾಪ್ಕಿನ್ ಹಾಕಿ ಮೇಲೆ ನಾವೇ ಲಂಗ ಹಾಕಿ ಎಲ್ಲವನ್ನು ನಾವೇ ಮಾಡ್ಬಿಡೋಣ. ಎಷ್ಟಾಯ್ತು ಬಜೆಟ್? ನಾನು ಅದೇ ಅನ್ಕೊಂಡಲ್ಲ, ನಾವು ಒಂದು ಕೋಟಿ ಒಳಗೆ ಮುಗಿಸ್ಕೊಂಡು ಈಚೆ ಬಂದ್ಬಿಡೋಣ ಅಂದ ಒಂದು ಸಿನಿಮಾ 1ರಿಂದ 3 ಪಟ್ಟಕ್ಕೆ ಬಂತು. ಬಡ್ಡಿ ಗಿಡ್ಡಿ ಅದು ಇದು ಎಲ್ಲವೂ ಸೇರಿ ಅದೇನೋ ಗೊತ್ತಿಲ್ಲ. ಹಿರಿಯರ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ, ಗುರುಗಳಲ್ಲೆಲ್ಲೋ ನಿಂತಿದ್ದಾರೆ. ಯಾವುದಕ್ಕೂ ಏನು ಕಷ್ಟ ಕೊಡದೆ ನಡೆದಿದೆ. ಮುಂದಕ್ಕೆ ಅವರು ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಗ್ಯಾರಂಟಿ. ಹಿಂದೆ ತಿರುಗಲಿಲ್ಲ ಇಲ್ಲ, ಅದೊಂದು ಮಾತ್ರ ಅವ್ರು ಹೇಳಿದ್ರು ಗೊತ್ತಾ, ಹಿಂದೆ ತಿರುಗಿ ನೋಡಬಾರ್ದು ಅಂತ. ಇದು ನುಗ್ಗು ಅದು ಮಾತ್ರ ನಾನು ಎಷ್ಟೋ ಸತಿ ಅಣ್ಣಂಗೆ ಹೇಳಿದ್ದೀನಿ, ಅಣ್ಣ ಕೆ ವಿ ರಾಜು ಅಣ್ಣ ಬಂದ್ಬಿಟ್ಟು ರಾತ್ರಿ ಒಡೆದೇ ಪುಸ್ತಾ ಇದಾರೆ ಅಣ್ಣ ಅಂತ ಹೇಳ್ಬಿಟ್ಟಿದ್ದೀನಿ. ಮಧ್ಯರಾತ್ರಿ 2 ಗಂಟೆಗೆ ಏನ ಮಲಗಿದ್ಯಾ ತಳೆ ಆಮೇಲೆ ಅನ್ನೋರು. ಆ ಭಯ ಬಂದ್ಬಿಡ್ತು ನನಗೆ. ಬರ್ತಾ ಓ ಇಲ್ಲೇ ಎಲ್ಲೋ ಇದ್ದಾರೆ, ಪಕ್ಕದಲ್ಲಿದ್ದಾರೆ, ಅವ್ರು ಎಬ್ಬಿಸ್ತಾ ಇದ್ದಾರೆ, ನಾ ಮಲಗಬಾರ್ದು. 2:30-3 ಗಂಟೆಗೆ ಎದ್ದು ಪೋಸ್ಟ್ಗಳು ಡಿಸೈನ್ ಮಾಡ್ಕೊಂಡಿದ್ದೀವಿ. 2:30-3 ಗಂಟೆಗೆ ಎದ್ದು ಮೋಷನ್ ಪೋಸ್ಟ್ಗಳು ಡಿಸೈನ್ ಮಾಡ್ಕೊಂಡಿದ್ದೀವಿ. ಅವರೆಲ್ಲ ಹಾಕಿ ಪಾಸ್ ಆಗ್ತಿರ್ಬೇಕಾದ್ರೆ ಈಗ ಸೂರಪ್ಪ ಬಾಬು ಬಂದು ಕಾಡ್ತಾರೆ, ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಪಾಪ. ಎಷ್ಟೋ ವಿಷಯಗಳಲ್ಲಿ ಹಿಂದೆ ನಿಂತು ಕಾಪಾಡ್ತಾ ಇದ್ದಾರೆ. ಅವ್ರಿಗೆ ರಾತ್ರಿ 2:30 ಬರ್ತಾರೆ, ಏನು ರವಿ ಇನ್ನೂ ಮಲಗಿದೆ, ಎದ್ದೇಳು ಟೈಮ್ ಆಯ್ತು, ಪಿಕ್ಚರ್ ರಿಲೀಸು ಅಂತಾರೆ. ಆ ನಿಟ್ಟಿನಲ್ಲಿ ಸೂರಪ್ಪ ಬಾಬು ಸರ್ ಒಂದ್ ಕಡೆ, ಚಂದನ್ ಸುರೇಶ್, ಈ 2 ಜೀವಗಳನ್ನ ಮುಂದಿಟ್ಕೊಂಡು ಓಡ್ತಾ ಇದೆ. ಚಂದ ಇದೆ. ದೊಡ್ಡ ಒಂದು ಹೋಪಿನೊಂದಿಗೆ ರಿಲೀಸ್ ಮಾಡ್ಲಿಕ್ಕೆ ಹೊರಟಿದ್ದೀರಿ 17 ಅಲ್ಲ? ಇದು ನನ್ನ ದೃಷ್ಟಿಯಲ್ಲಿ ಈ ಸಿನಿಮಾ ಒಂದು ಭಾಗ, ಬಟ್ ನಿಮ್ಮ ಲೈಫಿನ ಸಿನಿಮಾ ಇದೆಯಲ್ಲ ಇಬ್ಬರದು, ನಿಮ್ಮದು ಬೇರೆ ಅವ್ರದ್ದು ಬೇರೆ, ಅದು ಬೇರೆ ಇದೆ. ಅದು ಯಾವಾಗ ಮಾತಾಡೋಣ ಸರ್. ಈ ಸಿನಿಮಾ ರಿಲೀಸ್ ಮಾಡಿ ಸಕ್ಸಸ್ ಆಗ್ತೀವಿ ಅಂತ ಒಂದು ನಂಬಿಕೆ ಇದೆ. ಸಕ್ಸಸ್ ಆದ್ಮೇಲೆ ಖಂಡಿತ ಇಲ್ಲಿ ಬಂದು ಮಾತಾಡೋಣ. ಆ ಸಕ್ಸಸ್ಸಿನ ಜೊತೆಗೆ ಅದನ್ನು ಹಂಚ್ಕೊಂಡು ಎಲ್ಲಿ ನಾನು ಒಂದು ಹೇಳ್ತೀನಿ, ಗುರುಗಳನ್ನ ತಂದೆನ ಬಿಟ್ಟು ಮಕ್ಕಳು ಎಲ್ಲಿ ಹೋಗೋಕೆ ಸರ್? ಖಂಡಿತ ಮಾತಾಡೋಣ ಸರ್. ನಮಗೆ ಆ ನಂಬಿಕೆ ಅಂತೂ ಇದ್ದೇ ಇದ್ದೀವಿ, ಅದನ್ನು ಹಂಚ್ಕೊಂತ ಅಲ್ವಾ? ಒಳ್ಳೆ ಒಳ್ಳೆ ಒಳ್ಳೆ
ಒಳ್ಳೆ ಕಂಟೆಂಟ್ ಇದೆ. ಖಂಡಿತ ಸರ್. ಅಂದ್ರೆ ತುಂಬಾ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಕಂಟೆಂಟ್ ಜೊತೆಗೆ ಸರ್, ನಾನು ಮೊದಲು ಹೇಳಿದೆ 56 ಜನ ಕ್ಯಾರೆಕ್ಟರ್ ಇದ್ದಾರೆ ಅಂತ. ಇದರಲ್ಲಿ 6 ಜನ ಮಾತ್ರ ನಿಮ್ಗೆ ಗೊತ್ತಿರೋರು ಬಿಟ್ರೆ, ಇನ್ನು 49-50 ಜನ ಉತ್ತರ ಕರ್ನಾಟಕದ ಎಲ್ಲ ಹೊಸ ಪ್ರತಿಭೆಗಳು ಅವ್ರು ಆಕ್ಟ್ ಮಾಡಿರುವಂತದ್ದು, ಅವರೇ ಡಬ್ ಮಾಡಿರುವಂತದ್ದು. ಡಬ್ಬಿಂಗ್ ಲೇಟ್ ಆಯ್ತು ಅಂತ 28 ದಿವಸ ಆಯ್ತು ಮಾಡಿದ್ದಾರೆ. ಅವರೇ ಮಾಡಿರೋದು ಒರಿಜಿನಲ್ ವಾಯ್ಸ್. ಬೆಳಗ್ಗೆ ಅಲ್ಲಿ ರಾತ್ರಿ ಬಸ್ ಹತ್ತೋರು, ಬೆಳಗ್ಗೆ ಬರೋರು, ಪಾಪ ನಾವು ಅಲ್ಲಿಗೂ ಅವ್ರು ಹೇಳ್ತಾ ಇದ್ವಿ, ಮಲ್ಕೋಬೇಡಿ, ಜಾಸ್ತಿ ಆದಷ್ಟು ಹಿಂದಕ್ಕೆ ಹೊರಕೊಳ್ಳಿ. ಯಾಕಂದ್ರೆ ಮಲಗಿದ್ರೆ ಏನಾಗುತ್ತೆ, ಕಂಠ ಪೂರ್ತಿ ಎಲ್ಲ ತಿಂದಿರೋದೆಲ್ಲ ಬರೋದು, ಮಾಡೋದು, ಹೋಗೋದು, ಈ ಎಣ್ಣೆ ಕಚ್ಕೊಳ್ಳೋದು, ಇದೆಲ್ಲ ಆಗುತ್ತೆ. ಇನ್ಕ್ಲೂಡಿಂಗ್ ಇದು ನಮ್ಮ ಆನಂದ್ ಡಬ್ಬಿಂಗ್ ಇಂಜಿನಿಯರ್, 3 ಜನ ಸೌಂಡ್ ಸಂಬಂಧಪಟ್ಟಾಗ, ಆನಂದ್ ಆಗಿರ್ಲಿ, ಸೇತು ಅವರಾಗಿರ್ಲಿ, ಉದಯ್, ನಾ ಏನ್ ಹೇಳಿದೆ, ಈ 3 ಜನಕ್ಕೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಯಾಕೆಂತಂದ್ರೆ ಆನಂದ್ ಮುಂಚೂಣಿಯಲ್ಲಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ದ ಜೀವ. ಅವ್ರು ಅಲ್ಲಿಂದ ಬರ್ತಾ ಇದಾರ, ಸರಿ ಹಿಂದೆ ಫುಲ್ ಫ್ಲಾಟ್ ಆಗಿ ಮಲ್ಕೋಬೇಡ ಅಂತೇಳಿ ಆದಷ್ಟು ಚೇರಲ್ಲಿ ಕೂಡ್ಸ್ಕೊಂಬರೋಕೆ ನಾವೇನ್ ಮಾಡಿದ್ವಿ, ಫಸ್ಟ್ 2 ದಿವಸ ಹಿಂಗೆ ಗೊತ್ತಿಲ್ದಂಗೆ ಸ್ಲೀಪರ್ ಕೋಚ್ ಹಾಕ್ಬಿಟ್ಟಿದ್ವಿ. ಮಾರನೇ ದಿವಸ ಬರೋರಿಗೆಲ್ಲ ಮಾಮೂಲಿ ಸೀಟ್ ಹಾಕಕ್ ಶುರು ಮಾಡ್ಬಿಟ್ವಿ. ಸರ್ ಸ್ಲೀಪರ್ ಕೋಚ್ ಹಾಕಿದ್ರೆ, ಇಲ್ಲ ನೀವು ಕೂತ್ಕೊಂಡೇ ಬನ್ನಿ ಅಂತ ಹೇಳಿ ಎಲ್ಲವನ್ನು ಮಾಡಿ, ಬೆಳಗ್ಗೆ ಬಂದ ತಕ್ಷಣ ಯಾರ ಹತ್ರ ಈ ಥರದ್ದೆಲ್ಲ ಒಂದಷ್ಟು ವಿಷಯಗಳಲ್ಲಿ ಸೌಂಡಲ್ಲಿ ಅವ್ರು ಹೆಲ್ಪ್ ಮಾಡಿದ್ರು. ಬಂದವರೆಲ್ಲ ಅಲ್ಲಿ ಮಾರ್ನಿಂಗ್ ಬರ್ತಾ ಇದ್ದಂಗೆ ಅವ್ರನ್ನ ಕರ್ಕೊಂಡು ಹೋಗೋದು, ಅಲ್ಲಿ ಜನಾರ್ದನ್ ಹತ್ರ ರೂಮ್ ಮಾಡೋದು, ಅಲ್ಲಿಂದ ಸ್ನಾನ ಮಾಡಿಸ್ಕೊಳ್ಳೋದು, ಅಲ್ಲಿಂದ ಕರ್ಕೊಂಡ್ಬಂದು ನೇರವಾಗಿ ವಿ ಯೂಸ್ ಟು ಬ್ರಿಂಗ್ ದಮ್ ಫಾರ್ ದ ಡಬ್ಬಿಂಗ್ ಥಿಯೇಟರ್. ಆಮೇಲೆ ಪಾಪ ಅವ್ರಿಗೆ ಅನುಭವ ಇಲ್ಲ. ಎಷ್ಟು ಚೆನ್ನಾಗಿರೋದು ಅಂತಂದ್ರೆ, ಅವ್ರ ಮುಖ ನೋಡಿದ ತಕ್ಷಣ ಅವ್ರಿಗೊಂದು ಖುಷಿ, ಪರದೆ ಮೇಲೆ ನಾ ಬಂದ್ಬಿಟ್ನಾ ಅನ್ನೋರು ಇಲ್ಲ. ಆಮೇಲೆ ಸಾಲುಗಳನ್ನೆಲ್ಲ ಬರ್ಕೊಟ್ಟು ಎಲ್ಲ ಮಾಡದ್ಮೇಲೆ ಇನ್ನೂ ಮಾತಾಡ್ತಾ ಇದಾರೆ, ಸರಿ ಏನ್ರಿ ಅನ್ನೋರು, ಫುಲ್ ಮಾತಾಡ್ಬೇಕು, ಅರ್ಧರ್ಧ ನಿಲ್ಲಿಸ್ಬಾರ್ದು, ಈ ಥರದೆಲ್ಲ ಇತ್ತು. ಆಮೇಲೆ ಒಬ್ರು ಅದರಲ್ಲಿ ನಮಗೆ ತುಂಬಾ ಖುಷಿ ಕೊಟ್ಟಂತಹ ವ್ಯಕ್ತಿ ಯಾರು ಅಂತಂದ್ರೆ ಟಂಕ್ಸಾಲಿ ಉಮೇಶ್ ಅಂತ ಹೇಳಿ. ಈತ ಬಂದು ನಿನ್ನೆ ಕೂಡ ನಾವು ಇಳ್ಕಲ್ನಲ್ಲಿ ಆತನ ಭೇಟಿ ಮಾಡಿ ಬಂದ್ವಿ. ಆತನಿಗೆ ಹತ್ತತ್ರ 70-72 ವರ್ಷ. ರಂಗಭೂಮಿಯನ್ನೇ ನೆಚ್ಕೊಂಡು ಕಳೆದ ಒಂದು 70 ವರ್ಷದಿಂದ 72 ವರ್ಷ 70 ವರ್ಷ ಆತ ಹುಟ್ಟಿದ್ದು ಕೂಡ ರಂಗಮಂಚ. ಸೊ ಅಲ್ಲೇ ಮಲಗ್ತಾರೆ, ಅಲ್ಲೇ ಎದ್ದೇಳ್ತಾರೆ, ಎಲ್ಲವೂ ಅಲ್ಲೇ, ಸರ್ವಸ್ವವೂ ಅಲ್ಲೇ. 55 ಡ್ರಾಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಈ ಜೀವಕ್ಕೆ ಕಿವಿನೇ ಕೇಳಲ್ಲ, ಆ ಜೀವ ಕಿವಿ ಕೇಳಲ್ಲ, ಹಾವಭಾವ ಎಲ್ಲೋ ಒಂದು ಕಡೆ. ನಾನು ಕ್ಯಾಮ್ರಾ ಹಿಂದೆ ನಿಂತಾಗ ರಮೇಶ್ ಅಣ್ಣ ಹಿಂದೆ ನಿಂತು ಅವ್ರು ಮಾತಾಡ್ತಿದ್ದಾರೆ, ಮಾತಾಯ್ತು ನೀವು ಎತ್ತಿ ಅಂದರೆ ಅವಾಗ ಮಾತಾಡೋರು. ಇದೇ ವಿಷಯವನ್ನು ನಾವು ಡಬ್ಬಿಂಗಿಗೂ ಮಾಡ್ಕೊಂಡ್ಬಂದ್ವಿ. ಅವ್ರಿಗೆ ಬರ್ಕೊಟ್ಟು ಪಾಸಸ್ಸು, ಫ್ರೇಮ್ಸು ಎಲ್ಲ ಹಾಕ್ಕೊಟ್ಟು, ಇಲ್ಲಿ ಎತ್ತಬೇಕು, ಇಲ್ಲಿ ಇಳಿಸ್ಬೇಕು. ಈ ಕಂಪೋಸಿಂಗ್ನವ್ರು ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ, ಮ್ಯೂಸಿಕ್ ಕಂಡಕ್ಟರ್ಗಳು ಆ ಥರ ಪಕ್ಕದಲ್ಲಿ ನಿಂತು ಅಂತಂದ್ರೆ ಅವರು ರೌದ್ರ ಅವತಾರ, ಅವರು ಕೂಗಿ ಅಂದ್ರೆ ಕಿರ್ಚೋದು, ಅಂದ್ರೆ ನಗೋದು, ಈ ಥರದೆಲ್ಲ ಒಂದಷ್ಟು ಮಾಡಿ ಆತನಿಂದ ಒಂದಷ್ಟು ಮಾಡಿಸಿದ್ವಿ. ಮಹಾಂತೇಶ್ ಗಜೇಂದ್ರಗಡ ಅಂತ ಹೇಳಿ ಒಂದು ದೊಡ್ಡ ಹಿರಿಯ ಜೀವ, ಅಂದ್ರೆ ಇಳ್ಕಲ್ನಲ್ಲಿ ಆತನ ಕೂಗಿಗೆ ಒಂದು ಏನಿಲ್ಲ ಅಂದ್ರೂ 200 ಜನ ಕಲಾವಿದರು ಸೇರ್ತಾರೆ, ಆ ಥರದೊಂದು ಜೀವ. ಹಳ್ಳೂರು ಅಂತ, ಮಹಾಂತೇಶ್ ಹಳ್ಳೂರು ಅಂತ ಆಗಿರ್ಬೋದು, ಚೌಧರಿ ಅಂತ ಆಗಿರ್ಬೋದು, ಅಲ್ಲಿ ಶರಣಬಸವ, ರಮೇಶ, ಈ ಥರ ಹೇಳ್ತಾ ಹೋಯ್ತು ಅಂತಂದ್ರೆ ಸಾಲದಕ್ಕೆ ನಮ್ಗೆ ತುಂಬ ಖುಷಿ ಕೊಟ್ಟಿದ್ದು ಒಂದು 20 ಜನ ಕಲಾವಿದರು, ಹೆಣ್ಣು ಮಕ್ಕಳುಗಳೇನಿದ್ದಾರೆ ಇದರಲ್ಲಿ ಟೀಚರ್ಸ್ಗಳೆಲ್ಲ ಬಂದು ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಅವ್ರಿಗೆಲ್ಲ ಏನೋ ಒಂದು ಖುಷಿ, ಅವ್ರ ಜಾಗವೇ ಸಿಕ್ಕಿರಲಿಲ್ಲ. ಆ ನಿಟ್ಟಿನಲ್ಲಿ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅವ್ರನ್ನೆಲ್ಲ ಆ್ಯಕ್ಟ್ ಮಾಡಿಸಿ ಒಂದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಮೊನ್ನೆ ಸಂಡೇ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟು ಉತ್ತರ ಕರ್ನಾಟಕ. ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋದ್ವಿ, ದಾವಣಗೆರೆಗೆ ಹೋದ್ವಿ, ಹಾವೇರಿಗೆ ಹೋದ್ವಿ, ತದನಂತರ ಇದು ಹುಬ್ಳಿ, ಅಲ್ಲಿಂದ ಗದಗು, ಅಲ್ಲಿಂದ ಇಳಕಲ್ಲು, ಇಲ್ಲೆಲ್ಲ ಹೋಗಿ ಪ್ರೆಸ್ ಮೀಟ್ಗಳು ಮಾಡ್ಕೊಂಡ್ಬಂದ್ವಿ. ಅಂದರೆ ನಮ್ಮ ಸಿನಿಮಾ ಬರ್ತಾ ಇದೆ ನೋಡಿ ಅಂತ ಹೇಳೋದು ಬೇರೆ, ನಮ್ಮ ಮುಖವನ್ನು ಅವರಿಗೆ ತೋರಿಸಿ ಅಲ್ಲಿರೋ ಜರ್ನಲಿಸ್ಟ್ಗಳ ಜೊತೆ ಒಂದಷ್ಟು ಸಂವಾದ ನಡೆಸಿದಾಗ ಪ್ರೀತಿ ಪ್ರೇಮಗಳು ಹೆಚ್ಚಾಗತ್ತೆ. ಮುಖಸತ ನಮಗೆ ಅವ್ರಿಗೆ ಒಂದು ಬಾಂಧವ್ಯ ಹುಟ್ಟಂತೆ. ಇದನ್ನು ನಾವು ಮಾಡಬೇಕು, ಇದನ್ನು ಹಳೆ ಕಾಲದಲ್ಲಿ ಮಾಡ್ತಿದ್ರಂತೆ, ಬಿಟ್ಬಿಟ್ಟಿದ್ದೀವಿ ಅಂತ ಎಲ್ಲ ಅಣ್ಣ ನಾಪ್ಸಿದ್ಮೇಲೆ ಇದು ಒಂದು ಜರ್ನಿ ಮಾಡಬಾರ್ಣ ಅಂತ ಕಳೆದ 4 ದಿವಸ ಇದನ್ನೂ ಮುಗಿಸಿದ್ವಿ. ಅದಕ್ಕೆ ನಾನು ಹೇಳಿದ್ದು, ಅಣ್ಣ ನಾನು 1ನೇ ತಾರೀಕು ಬರ್ತೀನಿ ಅಣ್ಣ, ಅವಾಗ ಕೂತ್ಕೋಬೋದಾ ಅಂತ ಹೇಳಿ ನೀವು ಹ್ಞೂ ಅಲ್ಲಾಗಿ ಎಲ್ಲವನ್ನೂ ಮಾಡಿ ಈಗ ಬ್ಯಾಂಗ್ಳೂರಿನ ಪೋರ್ಷನ್ಸ್ ಏನು ಈ ಪಬ್ಲಿಸಿಟಿ ಪೋರ್ಷನ್ಸ್ ಇದೆ ಇದನ್ನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಮಾತಾಡಿದಾರಲ್ಲ ಗ್ಯಾಂಗ್ಸ್ ಆಫ್ UK, ಇದರ ಒಟ್ಟು ಅಂಶನ ನಾನು ಈ 45 ಇಯರ್ಸ್ ಆಯಿತು ಇಲ್ಲಿ ಫೀಲ್ಡಿಗೆ ಬಂದು, ಏನೋ ಆಗ್ತದೆ, ಏನೋ ದೊಡ್ಡದಾಗುತ್ತೆ, ದೊಡ್ಡ ರೀತಿಯಲ್ಲಿ ಹಿಟ್ಟಾಗುತ್ತೆ ಅಂತ ಅನ್ನಿಸ್ತದೆ ನನಗೆ. ಆ್ಯಸ್ ಎ ಜರ್ನಲಿಸ್ಟ್ ನಾನೇ. ಆಮೇಲೆ ನೀವು ಸುಮ್ಮನೆ ನಿಮ್ಮನ್ನು ನೀವು ಹೈಲೈಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನೀವು ಏನು ನೋಡಿದ್ದೀರೋ ಅದ್ರ ಬಗ್ಗೆ ಮಾತ್ರ ಮಾತಾಡಿದ್ದೀವಿ. ಅಂದರೆ ಖುಷಿ ಕೊಟ್ಟಂತಹ ಸಿನಿಮಾ. ಅಂದರೆ ಅಣ್ಣ ಒಂದಷ್ಟು 160 ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದಾರೆ.
14 ಸಿನಿಮಾ ಅದನ್ನ ಹೇಳಿದ್ದು ಅದು ಅದು ಬೇರೆ ಒಂದು ಸ್ಟೋರಿ. ಅದು ನಿಘಂಟದು. 14 ಸಿನಿಮಾಗಳಿಗೆ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರು ನೋಡದೇ ಇರೋವಂಥದ್ದು ಏನೂ ಇಲ್ಲ. ಸೌತ್ ಇಂಡಿಯನ್ ಫುಲ್ ಇಂಡಸ್ಟ್ರಿ ಸುತ್ಕೊಂಡ್ ಬಂದಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದ್ದಾರೆ. ಮೋಹನ್ ಗಾಂಧಿ ಆಗಿರ್ಬೋದು, ಒಂದಷ್ಟು ಜನಗಳಾಗಿರ್ಬೋದು, ಎಲ್ಲರ ಜೊತೆ ಕೆಲಸ ಮಾಡಿ ಹಿಂದಿಯಲ್ಲೂ ಕೂಡ ಸಾಧನೆ ಮಾಡಿ ಬಂದಿದ್ದಾರೆ. ಆ ವ್ಯಕ್ತಿ ಅವರು ಅಷ್ಟೇ. ಯಾವತ್ತೂ ನನಗೆ ತುಂಬ ಇಷ್ಟ ಆಗೋದೇನು ಅಂತಂದರೆ, ಅನಾವಶ್ಯಕವಾಗಿ ಯಾವತ್ತು ಮನೆ ಹೊಸಲನ್ನ ದಾಟಿ ಹೋಗದಿರೋವಂಥ ಜೀವ. ಅಂದರೆ ಒಳಗಿದ್ದಾರೆ ಅಂದಾಗ ಒಂದು ಆ ವ್ಯಕ್ತಿಗೆ ಪುಸ್ತಕ ಆಸರೆ ಆಗಿರುತ್ತೆ, ಇಲ್ಲ ಅಂತಂದರೆ ಟಿ ವಿ ಆಸರೆ ಆಗಿರುತ್ತೆ, ಇಲ್ಲ ಸಿನಿಮಾಗಳ ಆಸರೆ ಆಗಿರುತ್ತೆ. ಇದಿಷ್ಟೇ. ಒಬ್ಬ ಟೆಕ್ನಿಷಿಯನ್ ಯಾವತ್ತು ಅವ್ನ ಮನೆ ಒಳಗಡೆ ಲಾಕ್ ಆಗಿ ಕೂತ್ಕೋತಾನೆ. ಕೆಲವರು ಇರ್ತಾರೆ ಸುಮ್ಮನಾದರೂ ಈಚೆ ಹೋಗೋದು, ಇಲ್ಲ ಅಲ್ಲಿ ಹೋಗಿ ಎಲ್ಲೋ ಸಿನಿಮಾ ನೋಡೋದು, ಅದರ ಟೈಮ್ ವೇಸ್ಟ್ ಮಾಡಿ. ಇಲ್ಲ, ನಮ್ಮ ಇಬ್ಬರಲ್ಲೂ ದೇವ್ರು ಕೊಟ್ಟಂತಹ ವರ ಏನು ಅಂದರೆ, ನಾವು ಕುಡಿಯಲ್ಲ, ನಾವು ಸಿಗರೇಟ್ ಸೇದಲ್ಲ, ಬೇರೆ ಮತ್ತೊಂದು ನಾನ್ ವೆಜ್ ಇಲ್ಲ, ನಮಗೆ ಎಲ್ಲ ನಾನ್ ವೆಜ್ಜು ಇಲ್ಲ, ಅನ್ನ ರಸಂ ಬಿಟ್ಟ ಅಂತಂದ್ರೆ ನಮಗೆ ಬೇರೆ ಗೊತ್ತಿಲ್ಲ. ಹಾಗಾಗಿ ಎಲ್ಲವನ್ನು ಗೆಲ್ತೀವಿ ಅನ್ನೋ ಧೈರ್ಯ ಮೊದಲಿಂದ ಶುರು ಆಯ್ತು. ಅಲ್ಲ, ಹಾಗಂತ ಆ ಅಭ್ಯಾಸ ಇರೋರು ಗೆಲ್ಲಲ್ಲ ಅಂತಲ್ಲ. ಅಲ್ಲ, ಒಂದು ಅಷ್ಟೇ ಇಲ್ಲ ಅಷ್ಟೇ, ವೃಥಾ ಖರ್ಚುಗಳಿಲ್ಲ. ಇದೆಲ್ಲ ಏನು ಅಂತಂದ್ರೆ ಏನು ಅಂತಂದ್ರೆ 20 ರೂಪಾಯಿ ಕೊಟ್ಟರೆ ಅನ್ನ ಸಾಂಬಾರ್ ಸಿಗತ್ತೆ, ಆದ್ರೆ ನಾನ್ ವೆಜ್ ಸಿಗಲ್ಲ. ಅದು ಖರ್ಚೆ. ಹೌದು. ಅದರಲ್ಲೂ ನಾನು ಹೊಟ್ಟೆ ಕಟ್ತೀವಿ ಅನ್ನೋರು ನಮ್ಮ ಜೊತೆ ಬೇಕಾಗಿತ್ತು. ಅಂದ್ರೆ ನಾ ಹೇಳೋದು ಇದೊಂದು ಅದಕ್ಕೆ ಹೇಳಿದ್ದು ಕಾಶಿನಾಥ್ ಸರ್ ಸ್ಕೂಲ್. ಬೆಳಗ್ಗೆ ಎದ್ದಿದ ತಕ್ಷಣನೇ ಅವಲಕ್ಕಿ ಮಾಡಿಬಿಟ್ರೆ ಪ್ರತಿಯೊಬ್ಬರಿಗೂ ಅವಲಕ್ಕಿನೇ. ಮಧ್ಯಾಹ್ನ ಅನ್ನ ರಸಂ ಮಾಡಿದ್ರೆ ಅಮ್ಮ ಅನ್ನ ರಸಮ್ಮೆ, ಸಂಜೆ ಎಲ್ರಿಗೂ ಒಂದೊಂದಿಷ್ಟು ಕಾಫಿ, ಒಂಚೂರು ಸ್ನ್ಯಾಕ್ಸ್, ತಿರ್ಗಾ ರಾತ್ರಿ ಇದ್ರೆ ಎಲ್ರಿಗೂ ಊಟ, ಇಲ್ಲದ್ರೆ ಇಲ್ಲ. ಎಷ್ಟು ಚಂದ ಇದೆ ಇದು. ಅದು ಬಿಟ್ಟು ಒಬ್ರು ಯಾರೋ ನಾನೊಂದು ಚಿಕನ್ ಹೇಳ್ತೀನಿ, ಇನ್ನೊಬ್ರು ನಾನೇನೋ ಕುಡಿಯೋಕ್ಕೆ ಹೇಳ್ತೀನಿ, ಮತ್ತೊಂದು ಹೇಳ್ತೀನಿ. ನಮ್ಮದ್ರಲ್ಲಿ ಶೂಟಿಂಗ್ ಟೈಮಲ್ಲಿ ಇಟ್ ವಾಸ್ ಅನ್ ಅಮೇಝಿಂಗ್ ರೂಲ್ಸ್ ಅಣ್ಣ. ಇದ್ದಿದ್ದು ಒಂದೇ ಲಾಡ್ಜಲ್ಲಿ ಸರ್ ಎಲ್ಲರೂ, ಇಡೀ ಯೂನಿಟ್ ಫ್ರಮ್ ಪ್ರೊಡಕ್ಷನ್ ಬಾಯ್ ಟು ದ ಪ್ರೊಡ್ಯೂಸರ್ ಒಂದೇ ಲಾಡ್ಜ್. 4 ಗಂಟೆ 50 ನಿಮಿಷಕ್ಕೆ ನಮ್ಮ ಲಕ್ಷ್ಮೀನಾರಾಯಣ ರೆಡ್ಡಿ ಅಂತ ಹೇಳಿದ್ವಲ್ಲ, ಆ ಜೀವ ಒಂದು ಟೋಪಿ ಹಾಕೊಂಡು ಕೆಳಗಿಳಿಯೋದಣ್ಣ. ಆತ ತುಂಬಾ ಒಳ್ಳೆ ಕೋಆಪರೇಷನ್. ಜೊತೆ ಕೊಟ್ಟಿದ್ದು ಅಲ್ಲದೆ ರಾತ್ರಿ 12 ಆಗಿರ್ಲಿ 4:15 ಆ ಜೀವ ಹಂಗೆ ಇಳ್ಕೊಂಡ್ ಬರ್ತಿದ್ದಾರೆ ಅಂತಂದ್ರೆ ನನ್ನ ವಾಶ್ರೂಮ್ ಇಂದ ಅವ್ರು ಕಾಣೋರು. ನಾನು ಕಾಣ್ತಿದ್ದಾರೆ, ಬಂದ್ಬಿಟ್ರಲ್ಲ ನಾನು ಒಂದು ಜಿದ್ರ ಮೇಲೆ ನಾನು ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ರೆ ಅವತ್ತಿನ ದಿನನಿತ್ಯದ ಪೂಜೆ ಈ ಜೀವ ಮಾಡ್ತಾ ಇತ್ತು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ. ಇವ್ರು ಅಷ್ಟೊತ್ತಿಗೆ ಎದ್ದು ಎಲ್ಲವನ್ನು ಮಾಡಿ ಇವ್ರು 5 ಗಂಟೆ ಕೆಳಗಿಳಿಯೋರು. 5 ಗಂಟೆಗಣ್ಣ ಇಡೀ ಟೀಮ್ ಹೊರಡೋದು ನೋಡಕ್ಕೆ ಒಂದು ಚಂದ ಅಣ್ಣ. ನಾನು ಅದನ್ನೇ ನಾನು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೆ. ಕಾರ್ಗಳೆಲ್ಲ ಹಿಂಗೆ ಹೋಗೋದಣ್ಣ, ಗಾಡಿಗಳು ನೋಡೋದೇ ಚಂದ ಆಯ್ತು. 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದೀವಿ. 6:10ಕ್ಕೆ ಸ್ನಾನ ಮಾಡಿ ಬಂದಿದ್ರು ಪ್ರತಿಯೊಬ್ಬರು. ಆ ಬೆವರು ನೀರ್ ಮೇಲೆ ಸ್ನಾನ ಮಾಡ್ತಾ ಇದ್ವಿ. 6 ಗಂಟೆ 10 ನಿಮಿಷಕ್ಕೆ 42 ಡಿಗ್ರಿ ಜಾಯ್ದು. ಸೊ ಆ ರೀತಿಯಲ್ಲಿ ಒಂದಷ್ಟು ಮಾಡಿದ್ವಲ್ಲ, ಅದಕ್ಕೆಲ್ಲ ಏನು ಅಂದರೆ ಮೊದಲಿಂದ ನಾವು ಅಂದ್ಕೊಂಡಿದ್ದು ಹೊಟ್ಟೆ ಕಟ್ಟೋ ತಾಕತ್ತಿರಬೇಕು. ಅದಿದ್ದವನು ಒಳಗೆ ಬನ್ನಿ. ಹೊಟ್ಟೆ ಬೆರಿಯಾ ತಿಂತೀನಿ ಅಂದವರು ಬಿಟ್ಬಿಡಿ. ಕಟ್ಟಿದೀವಣ್ಣ, ಆ ಕನಸನ್ನ ಕಟ್ಕೊಂಡ್ವಿ, ಎಲ್ಲವನ್ನು ಮಾಡಿ. ತುಂಬ ಸರ್, ನಾವು ಮಾತ್ರ ಅಲ್ಲ, ಇಡೀ ನನ್ನ ಯೂನಿಟ್ ಪ್ರತಿಯೊಬ್ಬ ಟೆಕ್ನಿಷಿಯನ್ಗಾಗಲಿ ಆರ್ಟಿಸ್ಟ್ ಆಗಲಿ ಸರ್, ಅವರು ಕೋಆಪರೇಟ್. ನಮಸ್ಕಾರ. ಯಾಕಂದ್ರೆ ಒಬ್ಬರು ಹಿಂದೆ ಉಳಿದ್ಬಿಟ್ರು ಅವತ್ತಿನ ಪ್ರೋಗ್ರಾಮ್ ನಡೆಯಲ್ಲ. ಎಲ್ಲರೂ ಸಪೋರ್ಟ್ ಮಾಡಿ ಸರ್, ಪ್ರತಿಯೊಂದು ಫ್ರಮ್ ದ A to Z ಎಲ್ಲರೂ ನಿಂತಿದ್ರು. ಅದಕ್ಕೆ ಧೈರ್ಯವಾಗಿದ್ದೀವಿ ಇವತ್ತಿಗೂ ಅಷ್ಟೇ. ಪ್ರತಿಯೊಬ್ಬರು ಏನಿದೆ ಅದೆಲ್ಲದರಲ್ಲೂ ಜೊತೆಗಿದ್ದಾರೆ. ಒಂದಷ್ಟು ಕಾಮಿಡಿ ನಡೀತಾ ಇತ್ತು. ಯಾರೋ ಒಬ್ರು ಹಿಂಗೆ ಬಂದವ್ರು 3ನೇ ದಿವಸದವರೆಗೂ ಶೂಟಿಂಗ್ ಮಾಡಿಬಿಟ್ಟು 3ನೇ ದಿವಸ ನಮ್ಮ ಟಂಪರ್ಮೆಂಟ್ ತಳ್ಳಾರೆ, ನನ್ನ ಕಳ್ಸ್ಕೊಟ್ಬಿಡಿ ನಾನು ಹೋಗ್ತೀನಿ ಅಂತ ಹೇಳಿ ನಾನು ಅಣ್ಣನ ಮುಖ ನೋಡಿ ಎಂಜಾಯ್. ಆಮೇಲೆ ಅಣ್ಣ ಬಂದು ಒಂದು ರವಿನ ನೋಡ್ಬೇಕು, 2ನೇದು ಆ ಒಂದು ಯುದ್ಧನೂ ಸಂಧಾನ ಮಾಡಬೇಕು. ಅವ್ರು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅಂದ್ರೆ, ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂದ್ರು. ಇಲ್ಲ ಸರ್ ನನ್ನ ಕೈಲಿ ಆಗ್ತಾಯಿಲ್ಲ, ನಾನು ಐ ಆಮ್ ಎಜುಕೇಟೆಡ್ ಸರ್, ಐ ಕಾಂಟ್ ಟೇಕ್ ಆಲ್ ದಿಸ್ ಥಿಂಗ್ ಬ್ಲೇಮಿಂಗ್ಸ್ ಅಂಡ್ ಆಲ್ ಸರ್, ಹೋಗ್ರಿ ಆಚೆ. ಅಣ್ಣ ಸಿ ಹಿ ವೆಂಟ್ ಇನ್ ರಿವರ್ಸ್ ವೇ. ಅವ್ರು ಯಾವಾಗ ಅಣ್ಣ ಹೋಗಿ ಆಚೆ, ಏನ್ ಅನ್ಕೊಂಡಿದೀರಾ, ಕಲ್ತ್ರೆ ನಾಳೆ ಜೀವನ ನಿಮ್ದು, ನಿಮ್ಮ ಪರದೆ ಮೇಲೆ ಬರೋದು ನೀವು, ನಾವಲ್ಲ, ನಾವು ಹಿಂದೆ ಇರೋರು. ಯಾಕೋಸ್ಕರ ಅವ್ನು ಇಷ್ಟೊಂದು ಒದ್ದಾಡ್ತಾ ಇದ್ದಾನೆ, ನಿಮ್ಗೋಸ್ಕರ ತಾನೆ. ಈ ಥರದೆಲ್ಲ ಹೇಳಿದ್ರಲ್ಲ, ರಿವರ್ಸ್ ಫಾರ್ಮುಲಾ ಯೂಸ್ ಮಾಡಿದ್ರು. ನಾನಾಗಿದ್ರೆ ಅಂತ ಇದ್ದ ಹೋಗ್ಬಿಟ್ರು ನೀನು. ಸಡನ್ ಆಗಿ ಆ ಜೀವಕ್ಕೆ ಇವ್ರು ಇಷ್ಟೊಂದು ಪಾಠ ಮಾಡಿದ್ಮೇಲೆ ದೆನ್ ಈಸ್ ದ ಡಾರ್ಲಿಂಗ್ ಸರ್. ಇವತ್ತು ಹಿ ಇಸ್ ದ ಡಾರ್ಲಿಂಗ್ ಆಫ್ ಅ ಫಿಲಮ್. ಓಕೆ, ವೆರಿ ನೈಸ್ ಪರ್ಸನ್. ಅಂದ್ರೆ ಅದೊಂದು ಇರುತ್ತೆ ಅವ್ರಿಗೆ, ಅವರೊಂದು ಎಜುಕೇಟೆಡ್, ಒಂದು ಸೊಫಿಸ್ಟಿಕೇಟೆಡ್ ಆಗಿದ್ರು, ಎಲ್ಲೋ ನಮ್ಮ ಸಿನಿಮಾ ಲ್ಯಾಂಗ್ವೇಜ್ ಅದೆಲ್ಲ ಹರ್ಟ್ ಆಗಿರುತ್ತೆ. ಅದಾದ್ಮೇಲೆ ಇವತ್ತು ಯಾವ್ದು ಗೊತ್ತಾಯ್ತು, ಇವತ್ತು ಅವ್ರಿಗೆ ಗೊತ್ತಾಗಿದೆ ಸಿನಿಮಾ ಹೀಗೆ ಅಂತ. ತುಂಬಾ ವೆರಿ ಗುಡ್ ಮನುಷ್ಯ. 55 ಜನನು ಪರ್ದೆಯನ್ನ ಬಗದು ತಿಂತಾರಣ. ಪ್ರತಿ ಕ್ಯಾರೆಕ್ಟರ್ ನಿಮಗೆ 4 ಶಾಟ್ ಬಂದವಲ್ಲ, 5 ಶಾಟ್ ಬಂದವಲ್ಲಿ ಅವ್ನು ನಿಮ್ಮ ಮನಸ್ಸಲ್ಲಿ ನಿಂತು ಬಿಡ್ತಾನೆ.
ಆಮೇಲೆ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕಾರಣ ಏನು ಅಂತಂದರೆ ನಾವು ಯಾವುದು ನೋನ್ ಫೇಸಸ್ಗೆ ಹೋಗಲಿಲ್ಲ. ಎಸ್ ಇವ್ರೇನು ಮಾಡ್ಬೋದು, ಇವ್ನು ನಿಂತವನ ಅನ್ನೋದ್ರೊಳಗಡೆ ಆ 2 ಗಂಟೆ 7 ನಿಮಿಷದ ಸಿನಿಮಾ ಮುಗ್ದಿರ. ಇಟ್ ಈಸ್ ಡಿಫ್ರೆಂಟ್ ಅಣ್ಣ. ಒಂಥರ ನನಗಿನ್ನೇನು ಹೇಳಬೇಕು ಅಂದರೆ ನೀವೆಲ್ಲ 10ನೇ ತಾರೀಕು ಯಾವಾಗ ಸಿನಿಮಾ ನೋಡ್ತೀರಾ ಅಂತ ನನಗೊಂದು ಆಸೆ ಅಷ್ಟು. ನೋಡಿ ಸರ್ ಒಳ್ಳೇದಾಗಲಿ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಒಳ್ಳೇದಾಗಲಿ ಅಂತೇಳಿ ಹೇಳೋದು ಒಂದು, ಒಳ್ಳೇದಾಗುತ್ತೆ ಅಂತ ಕಾನ್ಫಿಡೆನ್ಸ್ ಅಂತ ಹೇಳೋದು ಈ 1 ಗಂಟೆಯ ಡಿಸ್ಕಷನ್ ನನಗೆ ತಿಳಿದ ಮಟ್ಟಿಗೆ. ಥ್ಯಾಂಕ್ ಯು ಸರ್. ಒಂದು ಕಂಡೀಷನ್, ಇಂಡಿಪೆಂಡೆಂಟ್ ಆಗಿ ಇಬ್ರು ಬರಬೇಕು. ಖಂಡಿತ ಬರ್ತೀವಿ. ದೊಡ್ಡ ಸಕ್ಸಸ್ ಆದ್ಮೇಲೆ ಖಂಡಿತ ಬರ್ತೀವಿ. ರಮೇಶ್ ಸರ್ ಒಟ್ಟಿಗೆ ಬಂದ್ಬಿಡ್ತೀವಿ. ಇಂಡಿಪೆಂಡೆಂಟ್ ಆಯ್ತು. ಅದು ಮಜಾ ಇರ್ತದೆ. ನಾನು ಅಲ್ಲಿರ್ತೀನಿ, ಅಣ್ಣ ಇಲ್ಲಿ ಬರ್ತಾರೆ. ಆಯ್ತು ಖಂಡಿತ. ದೇವ್ರಿಗೆ ಕೇಳ್ಕೊಳ್ಳೋದೇನಾದ್ರು ಕೊನೆವರೆಗೂ ಈ ಜೀವನ ಜೊತೆ ಕೊಟ್ಬಿಡೋ ಅಂತ ಅಷ್ಟೇ. ಎಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.